ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ದಿವ್ಯ ತೇರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂತ್ರದೀಕ್ಷೆಯ ಗುರುಗಳಾದಂತಹ ಶ್ರೀಮತ್ ಸ್ವಾಮಿ ಆತ್ಮಾರ್ಥಾನಂದಜಿ ಮಹಾರಾಜರ ಸ್ಮರಣೆಯನ್ನು ಮಾಡ್ತಾ ಶಿಕ್ಷಾ ಗುರುಗಳಾದಂಥ ಶ್ರೀಮತ್ ಸ್ವಾಮಿ ಹರ್ಷಾನಂದಜಿ ಮಹಾರಾಜರ ಸ್ಮರಣೆಯನ್ನು ಮಾಡ್ತಾ ರಾಮಕೃಷ್ಣ ಮಠದ ಅಧ್ಯಕ್ಷರಾದಂಥ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತ್ ಸ್ವಾಮಿ ಜಿತಿಮಯಾನಂದಜಿ ಮಹಾರಾಜರಿಗೆ, ಶ್ರೀಮತ್ ಸ್ವಾಮಿ ಪ್ರದೀಪ್ತಾನಂದಜಿ ಮಹಾರಾಜರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಇವತ್ತಿನ ದಿನ ಅಯೋಧ್ಯೆಯ ಕುರಿತಾಗಿ ಸಂಸ್ಮರಣೆ ಮಾಡಬೇಕು ಅಂತೇಳಿ ನನಗೆ ಆದೇಶವನ್ನು ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ದೌರ್ಬಲ್ಯದ ಕತ್ತಲು ಕಳೆಯಿತು, ರಾಮಜ್ಯೋತಿ ಬೆಳಗಿತು. ಈ ರಾಮ ಜನ್ಮಭೂಮಿ ಅಯೋಧ್ಯೆಯ ವೀರ ಇತಿಹಾಸ. ಅಯೋಧ್ಯೆ ಅಂತ ಹೇಳಿದ ಕೂಡಲೇ ಎಲ್ಲರ ಮೈ ಮನಸ್ಸು ಪುಳಕಿತವಾಗ್ತದೆ. ಅಯೋಧ್ಯೆ ಅಂತ ಹೇಳಿದ್ರೆ ಯಾವುದು ಅಯೋಧ್ಯೆ? ಅಯೋಧ್ಯ, ಮಥುರ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಿಕ. 7 ಮೋಕ್ಷದಾಯಿಕ ನಗರಗಳಲ್ಲಿ ಮೊಟ್ಟ ಮೊದಲನೆಯದ್ದು ಅಯೋಧ್ಯೆ. ನಮ್ಮ ಶ್ರದ್ಧೆ ಏನು ಅಂತ ಹೇಳಿದ್ರೆ 7 ಮೋಕ್ಷದಾಯಕ ನಗರಗಳಲ್ಲಿ ಒಮ್ಮೆ ಹೋದರೂ ಸಾಕು ನಮಗಲ್ಲಿ ಮೋಕ್ಷ ಸಿಗ್ತದೆ ಅಂತ ಹೇಳಿ. ಅದರಲ್ಲಿ ಮೊಟ್ಟ ಮೊದಲನೆಯದ್ದು ಅಯೋಧ್ಯೆ. ಅಯೋಧ್ಯೆಯನ್ನು ಯಾಕೆ ಮೊಟ್ಟ ಮೊದಲನೇದಾಗಿ ಹೇಳಿದ್ದಾರೆ ಅಂದರೆ, ಅಯೋಧ್ಯೆ ಯಾರಿಂದ ನಿರ್ಮಾಣವಾಯಿತು? ಮನುನ ಮಾನವೇಂದ್ರೇಣ ಯಾ ಪುರಿ ನಿರ್ಮಿತಾ ಸ್ವಯಂ. ನಮಗೆಲ್ಲರೂ ಕೂಡ ಮನುಷ್ಯರು ಅಂತ ಹೇಳ್ತಾರೆ. ಆ ಮನುಷ್ಯ ಅಂತ ಹೇಳಲಿಕ್ಕೆ ಕಾರಣನಾದಂತಹ ಮೂಲ ಪುರುಷ ಮನು. ಅವನು ಇಕ್ಷ್ವಾಕು ವಂಶದ ಮನು. ಸ್ವತಃ ಮನುವೇ ಈ ಒಂದು ಸುಂದರವಾದಂತಹ, ಭವ್ಯವಾದಂತಹ, ಅದ್ಭುತವಾದಂತಹ ನಗರದ ನಿರ್ಮಾಣವನ್ನು ಮಾಡಿದವನು. ಅಯೋಧ್ಯೆ ಎಲ್ಲ ರೀತಿಯಿಂದಲೂ ಕೂಡ, ಎಲ್ಲ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಭವ್ಯವಾಗಿ, ದಿವ್ಯವಾಗಿದ್ದಂತಹ ಕ್ಷೇತ್ರ. ಹೇಗೆ ರಾಮಾಯಣ ಜಗತ್ತಿಗೆ ಆದಿ ಕಾವ್ಯವೋ, ವಾಲ್ಮೀಕಿ ಆದಿ ಕವಿಯೋ, ಹಾಗೆಯೇ ಮನುಕುಲಕ್ಕೆ ಶ್ರೇಷ್ಠವಾದಂತಹ ಸಂಸ್ಕೃತಿಯನ್ನ ಕೊಟ್ಟದ್ದು ಅಯೋಧ್ಯೆ. ಹೀಗಾಗಿ ಎಲ್ಲದರಲ್ಲಿಯೂ ಕೂಡ ಅಯೋಧ್ಯೆ ಆದರ್ಶವಾಗಿರುವಂಥದ್ದು. ಅಲ್ಲಿಯ ನಗರ ಹೇಗಿತ್ತು ಅಂತ ಹೇಳ್ತಾರೆ. ಅಯೋಧ್ಯೆ ಎಷ್ಟು ವಿಸ್ತಾರವಾಗಿತ್ತು ಅಂತ ಹೇಳ್ತಾರೆ. 36 ಮೈಲಿ ಅಗಲ, 96 ಮೈಲಿ ಉದ್ದ. ಇದು ಅಯೋಧ್ಯೆಯ ಅಳತೆ. ಅಯೋಧ್ಯೆಯಲ್ಲಿದ್ದಂಥ ವರ್ಣನೆಗಳನ್ನು ಮಾಡ್ತಾರೆ ಪ್ರಾರಂಭದಲ್ಲಿ. ಯಾವ ರೀತಿಯಾಗಿತ್ತು, ಅಲ್ಲಿ ಜನ ಹೇಗಿದ್ರು, ಯಾವ ರೀತಿಯಾಗಿರ್ತಾ ಇದ್ರು, ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಾಗಿದ್ರು, ಅಲ್ಲಿದ್ದಂಥ ರಾಜ ಆಗಿದ್ರ, ಅಲ್ಲಿದ್ದಂಥ ಮಂತ್ರಿ ಆಗಿದ್ರ. ಯಾಕೆ ನಾವು ರಾಮರಾಜ್ಯದ ಆದರ್ಶ ಅಂತ ಹೇಳ್ತೀವಿ? ನಾವು ಯಾಕೆ ಎಲ್ಲಕ್ಕೂ ಕೂಡ ರಾಮನೇ ಆದರ್ಶ ಅಂತ ಹೇಳ್ತೀವಿ? ಯಾಕೆ ಇಷ್ಟೊಂದು ಶ್ರದ್ಧೆ ಅನ್ನಲಿಕ್ಕೆ ನಮಗೆ ಇವೆಲ್ಲವನ್ನು ನೋಡಿದಾಗ ನಮಗೆ ಅದು ಸ್ವಲ್ಪ ಮನವರಿಕೆ ಆಗ್ತದೆ. ಸ್ವತಃ ದಶರಥ ಮಹಾರಾಜ ಯಾವ ರೀತಿಯಾಗಿದ್ದ? ಅವನು ಮಹರ್ಷಿಯಾಗಿ 3 ಲೋಕಗಳಿಗೆ ಆದರ್ಶಪ್ರಾಯನಾಗಿದ್ದ. ಅವನ ಮಂತ್ರಿಗಳೇ ಆಗಿದ್ದರು. ಪೂರ್ವಾದಿ ಭಾಷೆಗಳು ತಮ್ಮ ಮಕ್ಕಳು ತಪ್ಪು ಮಾಡಿದರೆ ಹೆಚ್ಚು ದಂಡನೆಯನ್ನು ಕೊಡ್ತಾ ಇದ್ರು. ಇವರು ಅವನ ಮಂತ್ರಿಗಳು. ಅಲ್ಲಿದ್ದಂಥ ಪ್ರಜೆಗಳೇ ಆಗಿದ್ದರು. ನಾಸಿ ಪುರೇವ ರಾಷ್ಟ್ರೇ ಮೃಷಾವಾದಿ ನರ ಕೂಚಿತ. ಇಡೀ ನಗರದಲ್ಲೇ ಆಗಲಿ, ರಾಷ್ಟ್ರದಲ್ಲೇ ಆಗಲಿ, ಎಲ್ಲಿಯೂ ಕೂಡ ಸುಳ್ಳು ಹೇಳುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಇರಲಿಲ್ಲ. ಒಬ್ಬನೂ ಇರಲಿಲ್ಲ.
ಅಲ್ಲಿದ್ದಂಥ ಜನರ ಆರೋಗ್ಯ ಆಗಿತ್ತು, ಅವರ ರೀತಿ ನೀತಿಗಳಾಗಿತ್ತು, ಅಲ್ಲಿದ್ದಂಥ ಜನಜೀವನ ಆಗಿತ್ತು, ಯಾವ ರೀತಿಯಾದ ಸಾಮಾಜಿಕ ವ್ಯವಸ್ಥೆ ಇತ್ತು, ಯಾವ ರೀತಿಯಾದ ಆಹಾರ ವಿಹಾರಗಳಿತ್ತು. ಶಾಲಿ ತಂಡುಳ ಸಂಪೂರ್ಣ ಇಕ್ಷುಕಾಂಡ ರಸೋದಕ, ಶುದ್ಧವಾದ ಅತ್ಯಂತ ಪೋಷಕಾಂಶಗಳಿಂದ ಕೂಡಿದ ಸಣ್ಣ ಬಿಳಿ ಅಕ್ಕಿ ಊಟ ಮಾಡ್ತಿದ್ರಂತೆ. ಸರಿಯೂ ನದಿಯ ನೀರು ಕಬ್ಬಿನ ಹಾಲಿನಂತೆ ಸಿಹಿಯಾಗಿತ್ತಂತೆ. ಈ ರೀತಿಯಾಗಿದ್ದಂತಹ ಅಯೋಧ್ಯೆ ಕೇವಲ ಭೌತಿಕ ಅಭ್ಯುದಯ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಶ್ರೇಯಸ್ಸಿನಲ್ಲಿಯೂ ಕೂಡ ತುತ್ತ ತುದಿಯಲ್ಲಿತ್ತು. ಈಗ ಭೌತಿಕತೆ ಮತ್ತು ಆಧ್ಯಾತ್ಮಿಕತೆಗಳ ಮಧುರ ಸಂಗಮವಾಗಿತ್ತು ಅಯೋಧ್ಯೆ. ಈ ಅಯೋಧ್ಯೆ ಮನುವಿನಿಂದ ಪ್ರಾರಂಭಗೊಂಡು ಪರಂಪರಾಗತವಾಗಿ ಮುಂದುವರೆದುಕೊಂಡು ಬಂತು. ಯಾವ ರೀತಿಯ ರಾಜರಲ್ಲಿ ಆಗಿ ಹೋದರು. ರಘುವಂಶ ಅಂತೇಳಿ ಹೆಸರು ಬರಲಿಕ್ಕೆ ಕಾರಣವಂತ ರಾಜ ರಘು. ಗೋವಿನ ಪಾಲನೆಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಡ್ಲಿಕ್ಕೆ ಮುಂದೆ ಬಂದಂತಹ ದಿಲೀಪ, ದೇವಲೋಕದ ಗಂಗೆಯನ್ನ ಧರೆಗೆ ಇಳಿಸಿದಂತಹ ಭಗೀರಥ ಇಕ್ಷ್ವಾಕು ವಂಶದವನು, ಸತ್ಯಕ್ಕೆ ತನ್ನನ್ನೇ ತಾನು ಮುಡಿಪಾಗಿಟ್ಕೊಂಡಂತಹ ಸತ್ಯ ಹರಿಶ್ಚಂದ್ರ ಅಂತೇಳಿ ಹೆಸರಾದಂಥವನು ಇಕ್ಷ್ವಾಕು ವಂಶದ ರಾಜ, ಮಾಂಧಾತ, ತ್ರಿಶಂಕು. ಈಗ ಅಯೋಧ್ಯೆಯ ರಾಜರ ಪರಂಪರೆಯನ್ನು ಹೇಳ್ತಾ ಹೋದರೆ ಅದ್ಭುತವಾದಂತಹ ಒಂದು ಪರಂಪರೆ ಅಯೋಧ್ಯೆಯ ಪರಂಪರೆ. ಆ ಅಯೋಧ್ಯೆ ಎಲ್ಲಿ ಇತ್ತು? ಯಾವ ನದಿಯ ದಂಡೆಯಲ್ಲಿತ್ತು? ಮಾನಸ ಸರೋವರದಲ್ಲಿ ಜನಿಸಿ ಕೆಳಗೆ ಹರಿದಂತಹ ಸರಿಯೂ ನದಿಯ ದಂಡೆಯಲ್ಲಿ ಅಯೋಧ್ಯೆ ಇತ್ತು. ಸಾಕ್ಷಾತ್ ಪ್ರಭು ಶ್ರೀರಾಮನಿಗೆ ಆಶ್ರಯಸ್ಥಾನವಾಗಿ ಕೊನೆಗೆ ಶ್ರೀರಾಮನನ್ನೇ ತನ್ನ ಒಡೆಯಲ್ಲಿ ಸೇರಿಸಿಕೊಂಡಂತಹ ಸರಯೂ ನದಿಯ ದಂಡೆಯಲ್ಲಿ ಅಯೋಧ್ಯೆ ಇತ್ತು. ಇಂತಹ ಅಯೋಧ್ಯೆ ಯುಗಗಳು ಕಳೆದರೂ ಕೂಡ ಯಾವ ರೀತಿಯಾದಂತಹ ಶ್ರದ್ಧೆಯ ಕೇಂದ್ರವಾಗಿದೆ ಭಾರತೀಯರಿಗೆ. ಕೇವಲ ಯಾವುದೇ ಒಂದು ವಿಭಾಗಕ್ಕೆ, ಯಾವುದೋ ಒಂದು ಭಾಗದ ಜನರಿಗೆ ಅಥವಾ ಯಾವುದೋ ಒಂದು ಜಾತಿಯ ಜನರಿಗೆ ಮಾತ್ರ ಪ್ರೇರಣೆಯ ಕೇಂದ್ರವಲ್ಲ ಅಯೋಧ್ಯೆ. ಎಲ್ಲರಿಗೂ ಶ್ರದ್ಧಾ ಕೇಂದ್ರವಾಗಿತ್ತು. ಜೈನರಿಗೆ ಅಯೋಧ್ಯೆ ಶ್ರದ್ಧಾ ಕೇಂದ್ರವಾಗಿತ್ತು. ಜೈನರ 24 ತೀರ್ಥಂಕರರಲ್ಲಿ ಮೊದಲನೆಯವಾದಂತಹ ಋಷಭದೇವ ಅಥವಾ ಆದಿದೇವ ಅಯೋಧ್ಯೆಯವನು. 6 ಜನ ಜೈನ ತೀರ್ಥಂಕರರು ಅಯೋಧ್ಯೆಯಲ್ಲಿ ಜನಿಸಿದರು. 24 ತೀರ್ಥಂಕರರಲ್ಲಿ 22 ತೀರ್ಥಂಕರರು ಸೂರ್ಯವಂಶಕ್ಕೆ ಸಂಬಂಧಪಟ್ಟಂಥವರು. ಹೀಗೆ ಅಯೋಧ್ಯೆ ಜೈನರಿಗೆ ಮಾತ್ರ ತೀರ್ಥಕ್ಷೇತ್ರವಲ್ಲ, ಅಯೋಧ್ಯೆ ಬೌದ್ಧರಿಗೂ ಕೂಡ ಶ್ರದ್ಧಾ ಕೇಂದ್ರವಾಗಿತ್ತು. ಬುದ್ಧ ತನ್ನ ಬೌದ್ಧ ಧರ್ಮಕ್ಕೆ ಬೇಕಾದಂತಹ, ಸನ್ಯಾಸಿಗಳಿಗೆ ಬೇಕಾದಂತಹ ವಿಧಿ ನಿಯಮಗಳ ಒಂದು ಗ್ರಂಥವನ್ನು ರಚನೆ ಮಾಡಿದ್ದು ಅಯೋಧ್ಯೆಯಲ್ಲಿ. ಬುದ್ಧ ತನ್ನ 16 ಚಾತುರ್ಮಾಸ ವ್ರತಗಳನ್ನು ಪೂರ್ಣ ಮಾಡಿದ್ದು ಅಯೋಧ್ಯೆಯಲ್ಲಿ. ಬೌದ್ಧರಿಗೂ ಕೂಡ ಸಮಾನವಾದಂತಹ ಶ್ರದ್ಧೆಯ ಕೇಂದ್ರ, ಹಾಗೆ ಸಿಖ್ಖರಿಗೂ ಕೂಡ ಸಮಾನವಾದಂತಹ ಶ್ರದ್ಧೆಯ ಕೇಂದ್ರ ಅಯೋಧ್ಯೆ. ಗುರು ನಾನಕ್ ದೇವರಿಗೆ ಅಯೋಧ್ಯೆಯಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮಘಾಟ್ ಅಂತೇಳಿ ಇದೆ. ಗುರು ಗೋವಿಂದ್ ಸಿಂಗ್ ಅಯೋಧ್ಯೆಯ ಸಂರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡಿ ಆಕ್ರಮಣ ಮಾಡಿದಂಥ ಆ ಮುಸಲ್ಮಾನ ಸರ್ದಾರನ್ನ ಅಲ್ಲಿ ಸೋಲಿಸುತ್ತಾರೆ. ಅಯೋಧ್ಯೆ ಸ್ವಾಮಿನಾರಾಯಣ ಪಂಥದವರು ಕೂಡ ಶ್ರದ್ಧೆಯ ಕೇಂದ್ರ. ಸ್ವಾಮಿನಾರಾಯಣ ಪಂಥದ ಸ್ಥಾಪಕ ನೀಲಕಂಠ ದೇವರ ಜನ್ಮಸ್ಥಳ ಇರುವಂಥದ್ದು ಅಯೋಧ್ಯೆಯ ಬಳಿಯಲ್ಲಿ. ಹೀಗೆ ಅಯೋಧ್ಯೆ ಈ ದೇಶದ ಎಲ್ಲರಿಗೂ ಕೂಡ ಶ್ರದ್ಧೆಯ ಸ್ಫೂರ್ತಿಯ ಕೇಂದ್ರವಾಗಿದೆ. ಇಂತಹ ಅಯೋಧ್ಯೆ ಇಡೀ ಮನುಕುಲಕ್ಕೆ, ಕೇವಲ ಯಾವುದೋ ಒಂದು ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ ಭಗವಂತ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದರೆ ಅವನು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಜೀವನ ಮಾಡಬೇಕು, ಅವನ ನಡೆ ಹೇಗಿರಬೇಕು, ಅವನ ನುಡಿ ಹೇಗಿರಬೇಕು, ಮಾನವ ಜೀವನದ ಒಂದು ಸಂವಿಧಾನವನ್ನು ಜಗತ್ತಿನಲ್ಲಿ ಯಾವುದಾದ್ರೂ ಮೊದಲು ಕೊಟ್ಟದ್ದಾದರೆ ಅದು ಅಯೋಧ್ಯೆಯ ಸಂಸ್ಕೃತಿ. ಯಾವ ಮರ್ಯಾದೆಯ ಮಿತಿಯಲ್ಲಿ ಮನುಷ್ಯ ತನ್ನ ಜೀವನವನ್ನು ಮಾಡಬೇಕು, ಯಾವ ಮರ್ಯಾದೆಯ ಮಿತಿಯಲ್ಲಿ ತನ್ನ ಜವಾಬ್ದಾರಿಗಳ ನಿರ್ವಹಣೆಯನ್ನು ಮಾಡಬೇಕು, ಯಾವ ಮರ್ಯಾದೆಯ ಮಿತಿಯಲ್ಲಿ ಮಂತ್ರಿ, ಅಧಿಕಾರಿ, ರಾಜ, ಪ್ರಜೆ ಇರಬೇಕು, ಇದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ಅಯೋಧ್ಯೆ. ಭಗವಂತ
ಮನುಕುಲದ ಉಪಕಾರಕ್ಕೋಸ್ಕರ, ಮನುಕುಲದ ಮಾರ್ಗದರ್ಶನಕ್ಕೋಸ್ಕರ ಅಯೋಧ್ಯೆಯನ್ನು ಆರಿಸಿಕೊಂಡ ಈ ಕಾರಣಕ್ಕೋಸ್ಕರ. ಮರ್ತ್ಯಾವತಾರೇ ಮರ್ತ ಶಿಕ್ಷಣ, ಮನುಷ್ಯನಿಗೆ ಶಿಕ್ಷಣ ಕೊಡುವುದಕ್ಕೋಸ್ಕರ ಭಗವಂತ ಅಯೋಧ್ಯೆಯಲ್ಲಿ ಅವತರಿಸಿದ. ಒಂದು ಶ್ರೇಷ್ಠವಾದಂತಹ ಆದರ್ಶ ಸಮಾಜ, ಆದರ್ಶ ರಾಷ್ಟ್ರ, ಆದರ್ಶ ಕುಟುಂಬ, ಆದರ್ಶ ವ್ಯಕ್ತಿ ಹೇಗಿರಬೇಕು ಅನ್ನುವುದಕ್ಕೆ ಎಲ್ಲ ರೀತಿಯ ಮರ್ಯಾದೆಗಳ ಸಮಾನ ಆದರ್ಶವಾಗಿತ್ತು ಅಯೋಧ್ಯೆ. ಎಲ್ಲ ರೀತಿಯ ಮರ್ಯಾದೆಗಳ ಸಂಗಮವಾಗಿತ್ತು ಅಯೋಧ್ಯೆ. ಶಿಕ್ಷಣ ಯಾವ ರೀತಿಯಾಗಿರಬೇಕು, ಮಕ್ಕಳಿಗೆ ಸಂಸ್ಕಾರವನ್ನು ಯಾವ ರೀತಿಯಾಗಿ ಕೊಡಬೇಕು, ಅಲ್ಲಿದ್ದಂತಹ ಶಿಕ್ಷಣಾಲಯಗಳು, ವಿದ್ಯಾಲಯಗಳು ಯಾವ ರೀತಿಯಾಗಿತ್ತು, ಅಲ್ಲಿದ್ದಂತಹ ರಾಜ ವ್ಯವಸ್ಥೆ ಆಗಿತ್ತು, ಎಲ್ಲ ರೀತಿಯಲ್ಲಿಯೂ ಕೂಡ ಆದರ್ಶ ವಿದ್ಯಾರ್ಥಿ ಆಗಿರಬೇಕು, ಸ್ವತಃ ರಾಮ ಆ ರೀತಿಯಾಗಿ ತೋರಿಸಿಕೊಟ್ಟ. ಆದರ್ಶ ಶಿಕ್ಷಕ ಆಗಿರಬೇಕು, ಸ್ವತಃ ವಿಶ್ವಾಮಿತ್ರರು ಆ ರೀತಿಯಾಗಿ ತೋರಿಸಿಕೊಟ್ರು. ಆದರ್ಶ ತಂದೆ ಆಗಿರಬೇಕು, ಆದರ್ಶ ತಾಯಿ ಆಗಿರಬೇಕು, ಆದರ್ಶ ಪತ್ನಿ ಆಗಿರಬೇಕು, ಆದರ್ಶ ವಿದ್ಯಾರ್ಥಿ ಆಗಿರಬೇಕು. ಎಲ್ಲ ಆದರ್ಶಗಳಿಗೆ ಒಂದು ಜಗತ್ತಿಗೆ ಮಾದರಿ ಆಗಿರುವಂಥದ್ದು ಅಯೋಧ್ಯೆ ಸಂಸ್ಕೃತಿ. ಈ ಕಾರಣಕ್ಕೋಸ್ಕರ ಅಯೋಧ್ಯೆ ನಮಗೆ ಶ್ರದ್ಧಾ ಕೇಂದ್ರ. ಯಾಕೆ ನಮಗೆ ಅಯೋಧ್ಯೆ ಬೇಕು, ಯಾಕೆ ನಮಗೆ ರಾಮ ಬೇಕು, ಯಾಕೆ ನಮಗೆ ರಾಮಾಯಣ ಬೇಕು? ಈ ಕಾರಣಕ್ಕೋಸ್ಕರ. ಈ ಕಾರಣದಿಂದ ಇಷ್ಟು ಯುಗಗಳು ಕೂಡ ಅಯೋಧ್ಯೆಯ ಮೇಲಿನ ಶ್ರದ್ಧೆ ಕಡಿಮೆ ಆಗಿಲ್ಲ. ತ್ರೇತಾಯುಗದಲ್ಲಿ ಯಾವ ಶ್ರದ್ಧೆ ಇತ್ತೋ ಅದೇ ಶ್ರದ್ಧೆಯನ್ನು ನಾವು ಇವತ್ತಿಗೂ ಕೂಡ ಉಳಿಸಿಕೊಂಡು ಬಂದಿದ್ದೀವಿ. ನೋಡ್ತೀವಿ ನಾವು ಎಲ್ಲವನ್ನೂ ಕೂಡ ಹೇಳ್ಬೋದು, ಆದರೆ ಪ್ರತ್ಯಕ್ಷ ನಮ್ಮ ಜೀವನದಲ್ಲಿ ಆಚರಣೆಗೆ ತರಬೇಕಾದ್ರೆ, ಪ್ರತ್ಯಕ್ಷ ನಮ್ಮ ಜೀವನದಲ್ಲಿ ಅದನ್ನು ತರಲಿಕ್ಕೆ ಸಾಧ್ಯವಾ ಅಂತೀನಿ ಅನಿಸ್ಬಿಟ್ಟು ಅನೇಕ ಆದರ್ಶಗಳನ್ನು ನೋಡಿದಾಗ. ಅದಕ್ಕೆ ಸ್ವತಃ ಪ್ರಭು ಶ್ರೀರಾಮನೇ ಯಾವ ರೀತಿಯಾಗಿ ನಡೆದುಕೊಂಡ, ಸ್ವತಃ ಸೀತಾಮಾತೆ ಯಾವ ರೀತಿಯಾಗಿ ನಡೆದುಕೊಂಡ್ಲು, ಹನುಮಂತ ಹೇಗೆ ನಡೆದುಕೊಂಡ, ವಾಲಿ ಹೇಗೆ ನಡೆದುಕೊಂಡ, ಸುಗ್ರೀವ ಹೇಗೆ ನಡೆದುಕೊಂಡ, ಒಂದು ಪಕ್ಷಿ ಜಟಾಯು ಯಾವ ರೀತಿಯಾಗಿ ನಡ್ಕೊಳ್ತು, ಸಂಪಾದಿ ಯಾವ ರೀತಿಯಾಗಿ ನಡ್ಕೊಳ್ತು, ವಿಭೀಷಣ ಹೇಗೆ ನಡ್ಕೊಂಡ, ರಾವಣ ಹೇಗೆ ನಡ್ಕೊಂಡ, ಹೀಗೆ ಎಲ್ಲವನ್ನೂ ಕೂಡ ಅಯೋಧ್ಯೆ ನಮ್ಮ ಮುಂದೆ ತೆರೆದಿಡ್ತದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಆದರ್ಶ ಅಯೋಧ್ಯೆ. ಆದರ್ಶ ಅಂತ ಹೇಳಿದ್ರೆ ಏನು? ಆದರ್ಶ ಅಂತ ಹೇಳಿದ್ರೆ ಅದರ ಯಥಾವತ್ತಾದ ಅರ್ಥ ಕನ್ನಡಿ ಅಂತೇಳಿ. ಅಯೋಧ್ಯೆ ಒಂದು ದೊಡ್ಡದಾದಂತಹ ಒಂದು ಕನ್ನಡಿ. ಕನ್ನಡಿಯನ್ನು ಯಾವಾಗ ಬಳಸ್ತೀವಿ ನಾವು? ಕನ್ನಡಿಯನ್ನು ಯಾವಾಗ ಉಪಯೋಗ ಮಾಡ್ತೀವಿ ನಾವು? ಯಾವಾಗ ಮಾಡ್ತೀವಿ? ನಾವು ಚಂದ ಕಾಣಬೇಕು ಅಂತೇಳಿ ಕನ್ನಡಿಯ ಮುಂದೆ ನಿಂತ್ಕೊಳ್ತೀವಿ ನಾವು. ಆದರೆ ಕನ್ನಡಿ ನಮ್ಗೆ ಯಾರು ಸುಂದರ ಮಾಡುತ್ತಾ? ಕನ್ನಡಿ ನಮಗೆ ಚಂದ ಮಾಡ್ತದ? ಕನ್ನಡಿಯ ಮುಂದೆ ನಾವು ನಿಂತಾಗ ಕನ್ನಡಿ ನನ್ನಲ್ಲಿನ ಓರೆ ಕೋರೆಗಳನ್ನು ತಿಳಿಸಿಕೊಡ್ತದೆ. ಆ ಓರೆ ಕೋರೆಗಳನ್ನು ನಾನು ತಿದ್ದುಕೊಂಡು ಸರಿ ಮಾಡಿಕೊಡ್ತೀನಿ, ಅದು ಕನ್ನಡಿ. ಈ ರಾಮಾಯಣ ಎಲ್ಲ ರೀತಿಯಾದ ಶ್ರೇಷ್ಠ ಗುಣಗಳಿಂದ ಕೂಡಿರುವಂತಹ ದೊಡ್ಡದಾದಂತಹ ಒಂದು ಕನ್ನಡಿ. ಆ ಕನ್ನಡಿಯ ಮುಂದೆ ನಾನು ನಿಂತಾಗ ನನಗೆ ಗೊತ್ತಾಗ್ತದೆ ನನ್ನಲ್ಲಿ ಏನು ಓರೆ ಇದೆ, ಏನು ಕೋರೆ ಇದೆ, ಏನು ತಪ್ಪಿದೆ, ಇವೆಲ್ಲವನ್ನು ನೋಡ್ತೀನಿ ನಾನು. ಇವೆಲ್ಲವನ್ನು ನೋಡಿ ಅದನ್ನು ತಿದ್ದುಕೊಳ್ತೀನಿ ನಾನು. ಹೀಗೆ ಸ್ವತಃ ಇಡೀ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ನೇರವಾದಂಥ ಉಪದೇಶವಿಲ್ಲ. ಇಡೀ ರಾಮಾಯಣದಲ್ಲಿ ಉಪದೇಶ ಬರುವಂಥದ್ದು ಒಂದೇನೆ, ಅದು ಕೂಡ ಸ್ವತಃ ರಾಮ ಉಪದೇಶ ಮಾಡೋದಲ್ಲ, ರಾಮ ಉಪದೇಶ ತಗೊಳ್ತಾನೆ. ಯುದ್ಧ ಆಗುವಾಗ ಅಗಸ್ತ್ಯರಿಂದ ಆದಿತ್ಯರು ಉಪದೇಶವನ್ನು ಪಡಿತಾನೆ. ಅದು ಬಿಟ್ಟರೆ ಇನ್ನೆಲ್ಲಿಯೂ ಕೂಡ ಉಪದೇಶ ಇಲ್ಲ ಇಡೀ ರಾಮಾಯಣದಲ್ಲಿ. ಬೇರೆ ಬೇರೆ ರಾಮಾಯಣದಲ್ಲಿ ಉಪದೇಶ ಇದೆ, ಆಧ್ಯಾತ್ಮ ರಾಮಾಯಣದಲ್ಲಿ ಇದೆ, ಬೇರೆ ತುಳಸಿ ರಾಮಾಯಣದಲ್ಲಿ ಇದೆ, ಎಲ್ಲವೂ ಇದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ಉಪದೇಶವಿಲ್ಲ. ಅದನ್ನು ನೋಡ್ತಾ 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 ನಮ್ಗೆ ಅನಿಸುತ್ತೆ, ಅದರ ಅನುಷ್ಠಾನ ಮಾಡ್ತಾ 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 ನಮಗೆ ಅರಿವಿಲ್ಲದೆ ನಮ್ಮಲ್ಲಿಯ ಸದಸತ್ ವಿವೇಕವನ್ನ ಮೂಡಿಸ್ತದೆ. ಇದು ರಾಮಾಯಣದ ವಿಶೇಷ. ಅದಕ್ಕೆ ರಾಮಾಯಣದ ಸಂದೇಶ ಏನು ಅಂತ ಹೇಳಿದ್ರೆ, ರಾಮಾದಿವರ್ತಿತವ್ಯಂ ನತು ರಾವಣಾದಿವತ್. ರಾಮನಂತೆ ನಡೆದುಕೊಳ್ಳಬೇಕೇ ಹೊರತು, ರಾಮಾದಿಗಳಂತೆ ನಡೆದುಕೊಳ್ಳಬೇಕೇ ಹೊರತು
ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ನ ಕೌಸಲ್ಯ ಸುಮಿತ್ರೆ ಸಂಪಾತಿ ಜಟಾಯು ವಿಭೀಷಣ ಹನುಮಂತ ಸುಗ್ರೀವ ಇತ್ಯಾದಿಗಳನ್ನು ನಡೆದುಕೊಳ್ಬೇಕು ಹೊರತು ನತು ರಾವಣ ಇವತ್ತ ರಾವಣ ಕುಂಭಕರ್ಣ ವಾಲಿ ಇತ್ಯಾದಿಗಳಂತೆ ಅಲ್ಲ. ಇವತ್ತು ಕೂಡ ಈ ಒಂದು ಪ್ರಭಾವ, ಈ ಒಂದು ಬಲವಾದಂತಹ ಶಕ್ತಿ ರಾಮಾಯಣಕ್ಕೆ ಇದೆ. ಅದಕ್ಕೋಸ್ಕರ ರಾಮಾಯಣಕ್ಕೆ ಈ ರೀತಿಯಾದಂಥ ಸೆಳೆತ, ಈ ರೀತಿಯಾದಂಥ ಆಕರ್ಷಣೆ, ಈ ರೀತಿಯಾದಂಥ ನಮ್ಮ ಮನಸ್ಸು ಸೋತೋಗ್ತದೆ ರಾಮಾಯಣಕ್ಕೆ. ಬಹಳ ಸರಳವಾಗಿ ನೇರವಾಗಿ ಕಥೆಯನ್ನು ಹೇಳ್ತಾ ಹೋಗ್ತಾರೆ ವಾಲ್ಮೀಕಿಗಳು. ಈ ಕಾರಣದಿಂದ ಅಯೋಧ್ಯೆಯ ಸಂಸ್ಕೃತಿ, ಅಯೋಧ್ಯೆಯ ಸಮಾಜ, ಅಯೋಧ್ಯೆಯ ಪರಂಪರೆ ನಮಗೆ ಅಪ್ಯಾಯಮಾನ ಅಲ್ಲ, ನಮಗೆ ಅದು ಆಚರಣೀಯವೂ ಹೌದು, ಅನುಕರಣೀಯವೂ ಹೌದು, ಅನುಸರಣೀಯವೂ ಹೌದು. ಅಯೋಧ್ಯೆ ಇಂತಹ ಒಂದು ಅಯೋಧ್ಯೆ ಇಡೀ ಭರತವರ್ಷಕ್ಕೆ ಮಾತ್ರ, ಇಡೀ ಜಗತ್ತಿಗೆ ಒಂದು ರೀತಿಯಾದಂಥ ಮಾದರಿಯಾಗಿತ್ತು. ಇನ್ನು ಅಯೋಧ್ಯೆಯ ಸಂಸ್ಕೃತಿಯ ಪ್ರಭಾವವನ್ನು ನಾವು ನೋಡಿದೆ. ಅಯೋಧ್ಯೆಯ ಪ್ರಭಾವ, ರಾಮಾಯಣದ ಪ್ರಭಾವ ಎಲ್ಲೆಲ್ಲಿದೆ, ಕೇವಲ ಇಲ್ಲಿ ಮಾತ್ರ ಇದೆ ಅಂತ ಇಲ್ಲಿ ಅಲ್ಲ, ಇಡೀ ಜಗತ್ತಿನ ಹಲವಾರು ದೇಶಗಳಲ್ಲಿ ರಾಮಾಯಣದ ಪ್ರಭಾವವನ್ನು ನಾವು ಕಾಣ್ತೀವಿ. ಏಷ್ಯಾ ಖಂಡದಲ್ಲಂತೂ ಬಹಳ ಅದ್ಭುತವಾದಂಥ, ಅಪರಿಮಿತವಾದಂಥ ಪ್ರಭಾವವನ್ನು ಕಾಣ್ತೀವಿ ನಾವು. ಅನೇಕ ಮುಸ್ಲಿಂ ರಾಷ್ಟ್ರಗಳು ರಾಮಾಯಣವನ್ನು ತಮ್ಮ ದೇಶದ ಸಂಸ್ಕೃತಿಯನ್ನಾಗಿ ಇಟ್ಕೊಂಡಿದೆ, ಪ್ರಧಾನ ಸಂಸ್ಕೃತಿಯನ್ನಾಗಿ. ಇಂಡೋನೇಷಿಯಾ, ಮಲೇಷಿಯಾ ಇಲ್ಲೆಲ್ಲ ಹೋದರೆ ನಾವು ಕಾಣಬಹುದು. ಈಗ ರಾಮಾಯಣ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಆಕರ್ಷಣೆ ಮಾಡಿರುವಂಥದ್ದು. ಇಂತಹ ಅಯೋಧ್ಯೆ, ರಾಮನ ಚರಿತೆ, ರಾಮನ ಜೀವನ ಜಗತ್ತಿಗೆ ಆಗಬಲ್ಲದೆ ಹೊರತು ಇನ್ಯಾವುದು ಆದರ್ಶವಾಗ್ತದೆ. ಈ ದೃಷ್ಟಿಯಿಂದ ಅಯೋಧ್ಯೆ ಎಲ್ಲರ ಶ್ರದ್ಧಾ ಕೇಂದ್ರವಾಗಿತ್ತು, ಎಲ್ಲರ ಭಕ್ತಿ ಕೇಂದ್ರವಾಗಿತ್ತು, ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿತ್ತು. ಯಾವಾಗ ನಮ್ಮ ದೇಶದ ಮೇಲೆ ಒಂದು ಆಕ್ರಮಣ ಯುಗ ಪ್ರಾರಂಭವಾಯಿತು, ಒಂದು ರೀತಿಯಾದಂತಹ ದಾಳಿಯ ಒಂದು ಸರಣಿ ಪ್ರಾರಂಭವಾಯಿತು, ಆಗ ಆಕ್ರಮಕರ, ದಾಳಿಕೋರರ, ಯಾರು ಭಾರತದ ಸಂಪತ್ತನ್ನು ಕಬಳಿಸಬೇಕು ಅಂತೇಳಿ ಬಯಸಿದ್ರು, ಯಾರು ಭಾರತವನ್ನೇ ತಮ್ಮದನ್ನಾಗಿ ಮಾಡ್ಕೊಳ್ಬೇಕು ಅಂತೇಳಿ ಬಯಸಿದ್ರು, ಯಾರು ಭಾರತದ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಇಷ್ಟಪಟ್ಟರು, ಅವರು ನಮ್ಮ ದೇಶದ ಒಳಗಡೆಯಲ್ಲಿ ಪ್ರವೇಶ ಮಾಡಿದಾಗ ಅವರ ಕಣ್ಣು ಅಯೋಧ್ಯೆ ಮೇಲೆ ಬಿತ್ತು. ಅಂದಿನಿಂದ ಅಯೋಧ್ಯೆ ಈ ದಾಳಿಕೋರರ ಕೆಂಗಣ್ಣಿಗೆ ಗುರಿಯಾಗಿ ಅನೇಕ ರೀತಿಯಾದಂತಹ ಆಕ್ರಮಣಗಳನ್ನು ಎದುರಿಸಬೇಕಾಯಿತು. ಇವುಗಳಲ್ಲಿ ಮೊದಲನೆಯ ಆಕ್ರಮಣ 1528ರಲ್ಲಿ ಮೊದಲನೆಯ ಆಕ್ರಮಣವಾಯಿತು. ಅದುವರೆಗೂ ಕೂಡ ಹೆಸರಿಗೆ ತಕ್ಕಂತೆ ಅನ್ವರ್ಥವಾಗಿ ಇದ್ದಂಥ ಅಯೋಧ್ಯೆ ಆಕ್ರಮಣಕ್ಕೆ ತುತ್ತಾಗಬೇಕಾಯಿತು. ಅಯೋಧ್ಯೆಯ ಹೆಸರು ಯಾವ ರೀತಿಯಾಗಿ ಆಲೋಚನೆ ಮಾಡಿ, ಯುದ್ಧವನ್ನ ಕಾಣದ ಮತ್ತು ಯುದ್ಧದಿಂದ ಯಾವುದನ್ನ ಪಡೆಯಲಾಗದಿರುವ ಅದು ಅಯೋಧ್ಯೆ ಅನ್ನುವಂಥದ್ದು. ಇಂತಹ ಅಯೋಧ್ಯೆ 1528ರಲ್ಲಿ ಮೊದಲಿಗೆ ಆಕ್ರಮಣಕ್ಕೆ ತುತ್ತಾಯಿತು. ಇದಕ್ಕೆ ಎಲ್ಲ ರೀತಿಯಾದಂಥ ದಾಖಲೆಗಳು, ಪುರಾವೆಗಳು, ಎಲ್ಲ ರೀತಿಯಾದಂಥ ಅದಕ್ಕೆ ಬೇಕಾದ ಏನೇನು ಬೇಕೋ ಎಲ್ಲವೂ ಕೂಡ ಸಾಕ್ಷ್ಯ ಆಧಾರಗಳ ಸಮೇತವಾಗಿ ನಮಗೆ ಲಭ್ಯವಿದೆ. ಆಸಕ್ತರು ಪುಸ್ತಕ ಇದೆ, ಆಮೇಲೆ ಅದನ್ನು ನೋಡ್ಬೋದು. ಬಾಬರ್ನ ಸೇನಾಪತಿಯಾದಂತಹ ಮೀರ್ ಬಾಕಿ ತಾಷ್ಕೆಂಟಿನವನು, ಅವನ ಆದೇಶದಂತೆ 1528ರಲ್ಲಿ ಮೊದಲಿಗೆ ಅಯೋಧ್ಯೆಯ ಮೇಲೆ ಆಕ್ರಮಣವಾಯಿತು. ಅಲ್ಲಿ ವಿಕ್ರಮಾದಿತ್ಯ
7 ಅಂತಸ್ತುಗಳ ಭವ್ಯವಾದಂತಹ ರಾಮನ ಮಂದಿರವನ್ನು ಕಟ್ಟಿದ್ದ. ಆ ಮಂದಿರದ ಮೇಲೆ ಆಕ್ರಮಣವಾಯಿತು. ಆ ಆಕ್ರಮಣ ಆದ ಕೂಡಲೇ ಪ್ರತಿಯಾದಂಥ ಆಕ್ರಮಣವಾಯಿತು. ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಪ್ರತಿಯಾದ ಆಕ್ರಮಣ ಆಯಿತು. ಮತ್ತೆ ಆಕ್ರಮಣ, ಮತ್ತೆ ಪ್ರತಿ ಆಕ್ರಮಣ, ಈ ರೀತಿಯಾಗಿ ಆಕ್ರಮಣಗಳ ಸರಮಾಲೆಯೇ ಪ್ರಾರಂಭವಾಯಿತು. ಇದುವರೆಗೂ ಕೂಡ ಅಯೋಧ್ಯೆಯ ಮೇಲೆ ಆಗಿರುವಂತಹ ಆಕ್ರಮಣಗಳು 77. ಅದರಲ್ಲಿ 76 ಸ್ವಾತಂತ್ರ್ಯ ಪೂರ್ವದ ಆಕ್ರಮಣಗಳು. ಸ್ವಾತಂತ್ರ್ಯ ಬಂದ ಮೇಲೆ ಆಕ್ರಮಣ ಆಯಿತು ಅಯೋಧ್ಯೆ ಮೇಲೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಒಂದು ಆಕ್ರಮಣ ಆಯಿತು. ಯಾವ ಆಕ್ರಮಣ ಅಂತ ಹೇಳಿದ್ರೆ, ನಮ್ಮವರೇ ಆದಂಥ ಅನೇಕ ಜನರು, ನಮ್ಮವರೇ ಆದಂಥ ತಥಾಕಥಿತ ರಾಜಕಾರಣಿಗಳು, ತಥಾಕಥಿತ ಬುದ್ಧಿವಾದಿಗಳು, ತಥಾಕಥಿತ ವಿಚಾರವಾದಿಗಳು ಅಯೋಧ್ಯೆ ಮೇಲೆ ಆಕ್ರಮಣವನ್ನು ಮಾಡಿದರು. ಅದು 77ನೇ ಆಕ್ರಮಣ. ಅದವರು ನೋಡೋದು 76 ಆಕ್ರಮಣಗಳು. ಯಾವ್ಯಾವ ರೀತಿಯ ಆಕ್ರಮಣ ಆಯಿತು, ಯಾವ್ಯಾವ ರೀತಿಯಾಗಿ ರಾಜರು ಹೋರಾಡಿದರು, ಒಂದು 2-3 ಮಾತ್ರ ಉಲ್ಲೇಖವನ್ನು ಮಾಡುವುದಾದರೆ, ಅವಳು ರಾಣಿ ಹಂಸಾವರಂಗ, ರಾಣಿ ಜಯರಾಜಕುಮಾರಿ ಅಂತ ಹೇಳಿ 3000 ಜನ ಮಹಿಳಾ ಸೇನಾನಿಗಳ ಜೊತೆಲಿ ಅಯೋಧ್ಯೆಯಲ್ಲಿ ಹೋರಾಟ ಮಾಡ್ತಾಳೆ. ಹೋರಾಟ ಮಾಡಿ ವಿಜಯವನ್ನು ಪಡಿತಾಳೆ. ಹೀಗೆ ರಾಣಿ ಜಯರಾಜಕುಮಾರಿ, ಹಂಸಾವರಂಗ ರಾಣಿ ಜಯರಾಜಕುಮಾರಿ ಹೋರಾಟವನ್ನು ಮಾಡಿದ್ರು. ಸ್ವತಃ ಗುರು ಗೋವಿಂದ್ ಸಿಂಗ್ರು ಅಯೋಧ್ಯೆಯ ರಕ್ಷಣೆಗೋಸ್ಕರ ದೊಡ್ಡ ಯುದ್ಧವನ್ನು ಮಾಡ್ತಾರೆ. ಹೀಗೆ ಅನೇಕರು ಯುದ್ಧವನ್ನು ಮಾಡಿದರು. ಹಾಗೆ ಕೊನೆಯದಾಗಿ ನಡೆದದ್ದು 1934ರಲ್ಲಿ ನಡೆದಂತಹ ಒಂದು ಹೋರಾಟ. ಅದು ಅತ್ಯಂತ ಬಹಳ ಮೋಸದ, ಬಹಳ ವಂಚನೆಯ ಒಂದು ಹೋರಾಟವಾಯಿತು. ಆ ಸಮಯದಲ್ಲಿದ್ದಂತಹ ಬ್ರಿಟಿಷರು ಯಥಾ ಪ್ರಕಾರ ಅವರ ಒಡೆದು ಆಳುವಂತಹ ನೀತಿಯಂತೆ ಕೂಟ ನೀತಿಯನ್ನು ಅನುಸರಿಸಿ ಒಡೆದು ಆಳುವ ತಂತ್ರವನ್ನು ಬಳಸಿ, ಅಲ್ಲಿ ಏನು ನಮಗೆ ಸಿಗಬೇಕಾಗಿತ್ತು ಜನ್ಮಭೂಮಿ, ಆದರೆ ಆ ಸಮಯದಲ್ಲಿ ಸದಾಕಾಲ ಅದು ಹಾಗೆ ಆ ಜಗಳ ಇರಬೇಕು, ಅದು ನಡ್ಕೊಂಡು ಹೋಗಬೇಕು, ಅದು ಬಗೆಹರಿಬಾರದು ಅಂತೇಳಿ ಭಾವಿಸಿ ಅದನ್ನು ಅದೇ ರೀತಿಯಾಗಿ ಇಟ್ಟರು. ಇವೆಲ್ಲ ಆಗುವಾಗ ನಮಗೆ ಗೊತ್ತಿದೆ, 1947 ಆಗಸ್ಟ್ 14ರ ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದಲ್ಲಿ ಏನಾಯಿತು, ಅನೇಕ ಸ್ಥಾನಗಳಲ್ಲಿ ಅನೇಕ ಬದಲಾವಣೆಗಳಾದವು. ನಮ್ಮ ದೇಶದ ಧ್ವಜ ಬದಲಾವಣೆ ಆಯಿತು, ನಮ್ಮ ಸಂವಿಧಾನ ಬದಲಾವಣೆ ಆಯಿತು, ನಮ್ಮ ರಾಜನೀತಿ ಬದಲಾವಣೆ ಆಯಿತು. ಹಾಗೆ ಅನೇಕ ಪ್ರಮುಖ ದಾಸ್ಯದ ಗುರುತುಗಳ ಬದಲಾವಣೆ ಕೂಡ ಆಯಿತು. ಪೂರ್ತಿ ಆಗಲಿಲ್ಲ, ಅಲ್ಲಲ್ಲಿ ಸಾಂಕೇತಿಕವಾಗಿ ಬದಲಾವಣೆಗಳು ಆಗ್ತಾ ಹೋದವು. ಹೀಗೆ ಬದಲಾವಣೆಗಳು ಆದಾಗ ಈ ದೇಶದ ಸಮಾಜ ಭಾವಿಸ್ತು, ಹಾಗೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ತಗುಲಿರುವಂತಹ ದಾಸ್ಯದ ಕಳಂಕವೂ ಕೂಡ ತೊಡಗಿ ಹೋಗ್ಬೋದು ಅಂತೇಳಿ. ಅದಕ್ಕೆ ತಕ್ಕಂತೆ ಒಂದು ಘಟನೆಯೂ ಕೂಡ ಸಂಭವಿಸಿತು. ಆಗಿನ ಉಪ ಪ್ರಧಾನಿಯಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲರು, ಇವರು ಭಾರತದ ಏಕೀಕರಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋರಾಟವನ್ನು ಮಾಡಿದರು. ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಹೋರಾಟ ಮಾಡಬೇಕಾಯಿತು. ನಮಗೆಲ್ಲ ಗೊತ್ತಿರ್ಬೋದು, ಹೈದರಾಬಾದ್ ಮತ್ತು ಕಾಶ್ಮೀರ ಎರಡೂ ಕೂಡ ನಾವು ಒಂದಾಗುವುದಿಲ್ಲ ಅಂತ ಹೇಳಿದಾಗ ಅವರು ಬಹಳ ಖಂಡಿತವಾಗಿ ನಿಂತು ಅವೆರಡನ್ನು ಕೂಡ ಭಾರತದಲ್ಲಿ ಉಳಿಸಿದರು. ಹಾಗೆಯೇ ಜುನಾಗಢದ ನವಾಬರು ಕೂಡ ಇದೇ ಒಂದು ಪ್ರತ್ಯೇಕತೆಯ ಸ್ವರವನ್ನು ತೆಗೆದ. ಆಗ ಸ್ವತಃ ಅವರು ಅಲ್ಲಿ ಹೋದರು, ಜುನಾಗಢಕ್ಕೆ ಹೋಗಿ ಅಲ್ಲಿ ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿದ್ರು. ಅಲ್ಲಿಂದ ಅವರು ಪ್ರಭಾಸ ಪಟ್ಟಣಕ್ಕೆ ಬರ್ತಾರೆ. ಪ್ರಭಾಸ ಪಟ್ಟಣ ಅಂತ ಹೇಳಿದ್ರೆ ಇಂದಿನ ಸೋಮನಾಥ, ಅಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾರ್ಯವನ್ನು ಸಂಪೂರ್ಣಗೊಳಿಸಿದ ಆ ಒಂದು ಪಟ್ಟಣ
ಸೋಮನಾಥ, ಪ್ರವಾಸ ಪಟ್ಟಣ ಇತ್ಯಾದಿ ಕರೀತಾರೆ ಅದನ್ನು. ಅಲ್ಲಿ ಬಂದಾಗ ಅವರೆಲ್ಲವನ್ನ ನೋಡ್ತಾರೆ. ಅಲ್ಲಿ ನೋಡಿದಾಗ ಸಮುದ್ರದ ತೀರದಲ್ಲಿದ್ದಂತಹ ಪಾಳು ಬಿದ್ದಂತಹ ಸೋಮನಾಥನ ದೇವಾಲಯವನ್ನು ನೋಡ್ತಾರೆ. ಜರ್ಜರಿತವಾಗಿ ಜೀರ್ಣವಾಗಿ ಹೋಗಿತ್ತು ಆ ಸೋಮನಾಥನ ಮಂದಿರ. ಯಾವುದೇ ರೀತಿಯಾದ ಒಂದು ಏಳಿಗೆಯ ಶ್ರೇಯಸ್ಸಿನ ಅಥವಾ ಶ್ರದ್ಧೆಯ ಚಿಹ್ನೆಗಳೇ ಕಾಣ್ತಿರ್ಲಿಲ್ಲ ಅಲ್ಲಿ. ಆಗ ಸ್ವತಃ ಅವರ ದೇವಾಲಯದ ಬಳಿಯಲ್ಲಿ ಹೋಗಿ ಸಮುದ್ರದ ದಂಡೆಯಲ್ಲಿದ್ದಂತಹ ದೇವಾಲಯ ಸಮುದ್ರದ ಜಲವನ್ನು ತೆಗೆದುಕೊಂಡು ಪ್ರತಿಜ್ಞೆ ಮಾಡಿದರು. ನಾನು ಇಲ್ಲಿ ಮತ್ತೆ ಅದೇ ಭವ್ಯವಾದ ಸೋಮನಾಥ ದೇವಾಲಯದ ನಿರ್ಮಾಣವನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿದರು. ಈ ದೇಶದ ಉಪ ಪ್ರಧಾನಿ ಹೊಕ್ಕಿನ ಮನುಷ್ಯ ಸಂಕಲ್ಪ ಸಂಕಲ್ಪ ಆದಮೇಲೆ ಸಂಕಲ್ಪವಾಗಿಯೇ ಉಳಿಲಿಲ್ಲ. ಆ ಸಂಕಲ್ಪವನ್ನು ಅವರು ಲೋಕಸಭೆಯಲ್ಲಿ ಮಂಡಿಸಿದರು. ಆ ಸಂಕಲ್ಪವನ್ನು ಗಾಂಧೀಜಿಯವರು ಹೇಳಿದರು. ಆ ಸಂಕಲ್ಪವನ್ನು ರಾಷ್ಟ್ರದ ಅಧ್ಯಕ್ಷರಿಗೆ ಹೇಳಿದರು. ಎಲ್ಲರ ಒಪ್ಪಿಗೆಯನ್ನು ಪಡೆದರು. ಎಲ್ಲರ ಒಪ್ಪಿಗೆಯನ್ನು ಪಡೆದು ಸ್ವತಃ ಮಂದಿರ ನಿರ್ಮಾಣದ ಸಂಕಲ್ಪಕ್ಕೆ ರಾಷ್ಟ್ರಪತಿಯನ್ನು ಕರ್ಕೊಂಡು ಬಂದು ರಾಷ್ಟ್ರಪತಿಗಳು ಸಂಕಲ್ಪವನ್ನು ಮಾಡಿದ್ರು. ಭವ್ಯ ಮಂದಿರದ ನಿರ್ಮಾಣದ ಕಾರ್ಯ ಪ್ರಾರಂಭವಾಯಿತು. ಇವತ್ತು ನೋಡ್ತೀವಿ ನಾವಲ್ಲಿ ಯಾವ ರಾಷ್ಟ್ರದ ಕಳಂಕವೂ ಕೂಡ ಇಲ್ಲದ ಭವ್ಯವಾದಂತಹ ಸೋಮನಾಥ ಮಂದಿರ ಎದ್ದು ನಿಂತಿದೆ ಅದೇ ಜಾಗದಲ್ಲಿ. ಸೋಮನಾಥನ ಮಂದಿರ ಸರ್ಕಾರದ ಕಡೆಯಿಂದಲೇ ನಿರ್ಮಾಣವಾಯಿತು. ಎಲ್ಲರೂ ಒಪ್ಪಿದರು, ಕೆಲವರು ಒಪ್ಪಲಿಲ್ಲ. ಆದರೆ ಅದನ್ನು ಅವರು ಬಹಳ ಹೀನಾಯವಾಗಿ ಕಡೆಗಣಿಸಿ ಭವ್ಯವಾದ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದರು. ಸೋಮನಾಥ ಮತ್ತು ಅಯೋಧ್ಯೆಗೆ ಇತಿಹಾಸದ ದೃಷ್ಟಿಯನ್ನು ನೋಡಿದ್ರೆ ಅನೇಕ ರೀತಿಯಾದಂಥ ಹೋಲಿಕೆಗಳನ್ನು ನಾವು ಕಾಣ್ತೀವಿ. ಸೋಮನಾಥದ ಮೇಲೆ ಎಷ್ಟು ಆಕ್ರಮಣಗಳಾಯಿತು ಅದಕ್ಕಿಂತ ಹೆಚ್ಚು ಆಕ್ರಮಣ ಅಯೋಧ್ಯೆಯ ಮೇಲೆ ಆಯಿತು. ಸೋಮನಾಥನ ಮಂದಿರ ಎಷ್ಟು ಭಯವಾಗಿತ್ತು ಅದಕ್ಕೂ ಭಯವಾಗಿತ್ತು ಅಯೋಧ್ಯೆಯ ರಾಮ ಮಂದಿರ. ಹೀಗೆ ಎಲ್ಲರ ವಿಚಾರವಿತ್ತು. ಅಯೋಧ್ಯೆಯಲ್ಲಿಯೂ ಕೂಡ ನಾವು ಮತ್ತೆ ರಾಮ ಮಂದಿರದ ನಿರ್ಮಾಣವನ್ನು ಮಾಡ್ತೀವಿ, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಎಲ್ಲರ ಕನಸಾಗಿತ್ತು. ಅದಕ್ಕೋಸ್ಕರ ಲಕ್ಷ ಜನ ಪ್ರಾಣವನ್ನು ಕೊಟ್ಟಿದ್ರು. ಸ್ವಾತಂತ್ರ್ಯ ಬಂದ ನಂತರ ಸೋಮನಾಥದ ರೀತಿಯಲ್ಲಿಯೇ ಅಯೋಧ್ಯೆಯಲ್ಲಿ ಕೂಡ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಪ್ರಯತ್ನ ನಡೆಯಿತು. ಈ ರೀತಿ ಪ್ರಯತ್ನವನ್ನು ಮಾಡ್ತಿರುವಾಗ 1949ನೇ ಇಸವಿಯಲ್ಲಿ ಆ ಪ್ರಯತ್ನ ಸ್ವಲ್ಪ ತೀವ್ರವಾಯಿತು. ಯಾವಾಗ ಪ್ರಯತ್ನ ತೀವ್ರವಾಯಿತೋ ಆಗ ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದಂತಹ ತಥಾಕಥಿತ ಜಾತ್ಯತೀತ ನಾಯಕರು ಆ ಹೋರಾಟವನ್ನು ಚಿವುಟುವ, ಆ ಹೋರಾಟವನ್ನು ಹತ್ತಿಕ್ಕುವ, ಆ ಒಂದು ಸ್ವಾಭಿಮಾನದ ಒಂದು ಏನು ಜನಜಾಗೃತಿಯ ಕಾರ್ಯ ಏನಿತ್ತು ಅದನ್ನು ಅಲ್ಲಿಯೇ ಮುಗಿಸಿಬಿಡುವಂತಹ ಪ್ರಯತ್ನವನ್ನು ಮಾಡಿದರು. ಆ ಸಮಯದಲ್ಲಿ ಅಲ್ಲಿ ಒಂದು ನಿರಹಂಕಾರಿ ಅಖಾಡ ಅಂತಿದೆ. ಅವರು ಸತತವಾಗಿ ರಾಮ ಭಜನೆಯನ್ನು ಮಾಡ್ತಾ ಬರ್ತಾ ಇದ್ರು. ಸತತವಾಗಿ ತುಳಸಿ ರಾಮಾಯಣದ ಪಾರಾಯಣವನ್ನು ಮಾಡ್ತಾ ಬರ್ತಾ ಇದ್ರು. ಅಲ್ಲಿ ಅವರು ಬಹಳ ಆಗ್ರಹಪೂರ್ವಕವಾಗಿ ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ ಪಟ್ಟು ಹಿಡಿದು ಕೊಡ್ತರು. ಆ ಸಮಯದಲ್ಲಿ ಪುನಃ ಸರ್ಕಾರ ಹಿಂದೂಗಳ ಭಾವನೆಯನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿತು. ಆ ರೀತಿ ಪ್ರಯತ್ನವನ್ನು ಮಾಡಿದಾಗ ಅಲ್ಲಿ ಏಕಾಏಕಿಯಾಗಿ ಒಂದು ದೊಡ್ಡ ಸಂತರ ಗುಂಪು ಬಂತು. ಆ ಸಂತರೆಲ್ಲರೂ ಸೇರಿಕೊಂಡರು. 1949ನೇ ಇಸವಿ ಡಿಸೆಂಬರ್ 21ನೇ ತಾರೀಕಿನ ದಿವಸ ಇದ್ದಕ್ಕಿದ್ದಂತೆ ಅಲ್ಲಿ ರಾಮಲಲ್ಲ ಪ್ರಕಟನ ಆಗ್ತಾನೆ. ರಾಮಲಲ್ಲ ಅಂದ್ರೆ ಬಾಲ ರಾಮ ತಾನೇ ತಾನಾಗಿ ಅಲ್ಲಿ ಪ್ರಕಟನ.
ಆಗ ಅದನ್ನು ಕಂಡು ಅದಕ್ಕೆ ಸಾಕ್ಷ್ಯ ಹೇಳಿದಂಥ ಯಾರು ಅಂತ ಹೇಳಿದ್ರೆ ಒಬ್ಬ ಮುಸಲ್ಮಾನ್ ಸಿಪಾಯಿ. ಅವನು ಹೇಳ್ತಾನೆ, ಹೌದು ಈ ರಾಮಲಲ್ಲ ಪ್ರಕಟ ಆಗಿದ್ದಾನೆ ಅಂತೇಳಿ ಬಾಲರಾಮ ಪ್ರತ್ಯಕ್ಷನಾದ. ಅದಕ್ಕೆ ನಾವು ರಾಮಕೃಷ್ಣರ ಭಕ್ತರು ನಮ್ಮ ಭಾವನೆ ಏನು ಅಂತ ಹೇಳಿದ್ರೆ, ಶ್ರೀ ರಾಮಕೃಷ್ಣರಲ್ಲಿ ವಿಲೀನನಾದಂಥ ರಾಮಲಲ್ಲ 49ರಲ್ಲಿ ಅಲ್ಲಿ ಹೊರಗಡೆ ಪ್ರಕಟ ಆದ ಅಂತೇಳಿ, ಅದೇ ರಾಮಲಲ್ಲ ಇವತ್ತಿಗೂ ಕೂಡ ಪೂಜಿತವಾಗ್ತಿರುವಂಥದ್ದು. ಅದೇ ರಾಮಲಲ್ಲನ ಪ್ರತಿಷ್ಠಾಪನೆ ಈ ಮುಂದಿನ ತಿಂಗಳ 22ನೇ ತಾರೀಕು ಆಗುವಂಥದ್ದು. ಅಲ್ಲಿ ಆ ರಾಮಲಲ್ಲ ಪ್ರಕಟವಾದಾಗ ಬಹಳ ಒಂದು ಆಶ್ಚರ್ಯಕರವಾದ ರೀತಿಯಲ್ಲಿ ಅಲ್ಲಿ ಘಟನೆಗಳು ನಡೆದು ಹೋಗ್ತದೆ. ಆಗ ಅಲ್ಲಿದ್ದಂಥ ಜಿಲ್ಲಾಧಿಕಾರಿ ಕೃಷ್ಣಕುಮಾರ್ ನಾಯರ್ ಅನ್ನುವಂಥವ್ರು, ಆ ಜಿಲ್ಲಾಧಿಕಾರಿಗೆ ಕೇಂದ್ರದ ಗೃಹ ಇಲಾಖೆಯಿಂದ ಸೂಚನೆ ಬರ್ತದೆ, ಹೀಗೆ ಅಲ್ಲಿ ಯಾವುದಕ್ಕೂ ಅವಕಾಶ ಕೊಡಬಾರ್ದು ಅಂತ. ಆಗ ಅವ್ರು ಹೇಳ್ತಾರೆ, ಅವರು IAS ಅಧಿಕಾರಿ ಇಲ್ಲ ಆ ರೀತಿಯೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಏನು ನಡೆದಿದೆ ಎಲ್ಲ ಸರಿಯಾಗಿದೆ, ಅದೇ ಪ್ರಕಾರ ನಡ್ಕೊಂಡು ಹೋಗಬೇಕು ಅಂತೇಳಿ. ಕೊನೆಗೆ ಎಲ್ಲಿಯವರೆಗೂ ಆಗ್ತದೆ ಅಂತ ಹೇಳಿದ್ರೆ ಆ ಅಧಿಕಾರಿಯನ್ನ ಪದಚ್ಯುತಗೊಳಿಸುವವರೆಗೂ ಕೂಡ ಅದು ನಡೀತದೆ. ಆದರೆ ಆ ಅಧಿಕಾರಿ ಎದೆ ಹೊಂದಲಿಲ್ಲ. ಆ ಅಧಿಕಾರಿ ಆಗಿನ ಅಲ್ಲಿ ಆಗ ನಮ್ಮ ದೇಶದ ಪ್ರಧಾನಿ ವಿರುದ್ಧವೇ ಸ್ವತಃ ಸೆಡ್ಡು ಹೊಡೆದು ನಿಂತರು. ಏನು ಬೇಕಾದ್ರೆ ಆಗಲಿ, ನಾನು ಇದಕ್ಕೆ ನಿಮ್ಮ ಮಾತಿಗೆ ಸ್ವಲ್ಪ ಆಗೋದಿಲ್ಲ, ಅಲ್ಲಿ ರಾಮನಲ್ಲ ಇದ್ದದ್ದೌದು, ರಾಮ ಮಂದಿರ ಇದ್ದದ್ದೌದು ಅಂತ ಹೇಳಿ ಅವರು ಅಲ್ಲಿ ಅಧಿಕಾರಿಯಾಗಿ ಹೋಗಿರುವಂಥದ್ದು. ಅವರ ಊರು ಕೇರಳ, ಆದರೆ ಅಲ್ಲಿ ಅವರು ಯಾವ ರೀತಿಯಾಗಿ ಜನರ ಬೆಂಬಲ ಇತ್ತು ಅಂತ ಹೇಳಿದ್ರೆ ಎಲ್ಲ ರೀತಿಯಾದ ವಿರೋಧ. ಸ್ವತಃ ಪ್ರಧಾನಿಯದ್ದೇ ವಿರೋಧ ಇರುವಾಗ ಇನ್ಯಾರು ಸಹಕಾರ ಕೊಡ್ತಾರೆ? ಅಂತಹ ಸಮಯದಲ್ಲಿ ಅಲ್ಲಿ ಚುನಾವಣೆಗೆ ನಿಂತು ಸ್ವತಃ ಅಯೋಧ್ಯೆಯ ಫೈಜಾಬಾದಿನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅವರು ಕೃಷ್ಣಕುಮಾರ್ ನಾಯಕ್. ಅವರ ಪತ್ನಿಯೂ ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲ, ಅವರ ಡ್ರೈವರ್ MLA ಆಗಿ ಆಯ್ಕೆ ಆಗ್ತಾನೆ. ಈ ರೀತಿಯಾದಂಥ ಶ್ರದ್ಧೆ ಇತ್ತು, ಆಸಕ್ತಿ ಇತ್ತು, ಭಾವನೆ ಇತ್ತು ಜನಮಾನಸದಲ್ಲಿ. ಮತ್ತು ಅಲ್ಲಿ ಏನು ರಾಮ ಭಜನೆ ನಡೆದಿತ್ತು, ಅಲ್ಲಿ ಏನು ಸ್ವತಃ ಪ್ರತಿನಿತ್ಯ ತುಳಸಿ ರಾಮಾಯಣದ ಪಾಠ ನಡೆದಿತ್ತು. ನಾವು 88ರ ಬೀಗ ತೆಗಿಲಿಕ್ಕೆ ಮೊದಲು ಹೋದಾಗ ನೋಡಿದಾಗ ಗೊತ್ತಾಗ್ತಿತ್ತಲ್ಲಿ ಸಣ್ಣದಾಗಿ ಒಂದು ಆ ಕಳಂಕದ ಕಟ್ಟಡ, ಹೊರಗಡೆ ಸಣ್ಣದಾದ ವೇದಿಕೆ, ಒಂದು 5-6 ಜನ ಅವರು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಇಷ್ಟೇ ಧ್ವನಿಯಲ್ಲಿ ಸತತವಾಗಿ ರಾಮನಾಮದ ಪ್ರಕರಣ ಮಾಡ್ತಾರೆ. ಯಾವಾಗಿಂದ 49ರಿಂದ 86ರ ತಾಲಾ ಕೋಲೋ ಬೀಗ ತೆಗೆಯುವವರೆಗೂ ಸತತವಾಗಿ ಹಗಲು ರಾತ್ರಿ ರಾಮನಾಮ ಹೇಳ್ಕೊಂಡು ಬಂದರು. ಹಗಲು ರಾತ್ರಿ ತುಳಸಿ ರಾಮಾಯಣದ ಪಾರಾಯಣವನ್ನು ಮಾಡ್ತಾ ಬಂದರು. ಹೀಗೆ ಸ್ವಾತಂತ್ರ್ಯೋತ್ತರದಲ್ಲಿ ರಾಮನ ಅವಸ್ಥೆ ಈ ರೀತಿಯಾಗಿತ್ತು. ಯಾವಾಗಲಿ ಬಾಲರಾಮ ಪ್ರಕಟ ಆದ ಕೂಡಲೇ ಅಲ್ಲಿ ಅದಕ್ಕೆ ಬೀಗವನ್ನು ಹಾಕಿದ್ರು. ಒಂದು ಕಡೆಯಿಂದ ಮಾತ್ರ ಒಳಗಡೆಯಲ್ಲಿ ಹೋಗಿ ಒಬ್ಬ ಪೂಜಾರಿ ಪೂಜೆ ಮಾಡ್ಕೊಂಡು ಬರಲಿಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟರು. ಒಬ್ಬ ಅರ್ಚಕನನ್ನು ನೇಮಕ ಮಾಡಿದ್ರು. ಹಾಗೆ ಭಜನೆ ಸತತವಾಗಿ ಮುಂದುವರಿತಾ ಹೋಯಿತು. 1950ರಲ್ಲಿ ಅಲ್ಲಿದ್ದವರೆಲ್ಲರೂ ಕೂಡ ಸ್ವಲ್ಪ ಜನ ಸೇರಿ ಅಲ್ಲಿದ್ದಂತಹ ಜನರೆಲ್ಲ ಒಟ್ಟು ಮಾಡಿಕೊಂಡು ಅವರು ನ್ಯಾಯಾಲಯದ ಮೆಟ್ಟಲನ್ನು ಏರಿದರು. 1950 ಮಾರ್ಚ್ 3ನೇ ತಾರೀಕು. ಆಗ ನ್ಯಾಯಾಲಯ ತಕ್ಕ ಮಟ್ಟಿಗೆ ಪರವಾಗಿ ಆದೇಶವನ್ನು ಕೊಟ್ಟಾಗ ಮುಸಲ್ಮಾನರು 26 ಏಪ್ರಿಲ್ 1950ರಲ್ಲಿ ಅಲ್ಲಿ ದಂಗೆಯನ್ನು ಮಾಡಿದ್ರು. ಅದರ ಪರಿಣಾಮವಾಗಿ 75 ಜನರ ಹತ್ಯೆ ಆಯಿತು. ಇದು ಸ್ವಾತಂತ್ರ್ಯೋತ್ತರದ ಹೋರಾಟ ಅಂತ ಹೇಳ್ತಾನೆ. 72ನೇ ಹೋರಾಟ. 75 ಜನ ರಾಮ ಭಕ್ತರು ತಮ್ಮ ಪ್ರಾಣವನ್ನು ಮುಡುಪಾಗಿ ಇಟ್ಟರು. ಅದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಹೋಯಿತು. ಈ ದೇಶದಲ್ಲಿ ಹಿಂದೂಗಳ ಪರವಾಗಿ ಹೋರಾಟ ಮಾಡಲಿಕ್ಕೆ ಒಂದು ಒಟ್ಟಾದಂಥ ಸಂಘಟನೆ ಇಲ್ಲ. ಅದಕ್ಕೋಸ್ಕರ ಇದಕ್ಕೆ ಒಂದು ದಿಕ್ಕನ್ನು ಕೊಡಬೇಕು, ಒಂದು ರೂಪುರೇಷೆಯನ್ನು ಹಾಕಬೇಕು ಅಂತೇಳಿ 1964ರಲ್ಲಿ
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದಿನ ಸರಸಂಚಾಲಕರಾಗಿದ್ದಂತಹ ಪರಮ ಪೂಜನೀಯ ಗುರೂಜಿಯವರು, ಪೇಜಾವರ ಮಠಾಧೀಶರು, ಸ್ವಾಮಿ ಚಿನ್ಮಯಾನಂದರು, ಮಾಸ್ಟರ್ ತಾರಾಸಿಂಗ್, ಹನುಮಾನ್ ಪ್ರಸಾದ್ ಪೋದ್ದಾರ್, ಆಚಾರ್ಯ ವಿಶ್ವನಾಥ್, ಮುಂಬಯಿಯ ಬ್ರಹ್ಮಚಾರಿ ಆಚಾರ್ಯ, ಮಸೂರ್ ಆಶ್ರಮದ ಆಚಾರ್ಯ ವಿಶ್ವನಾಥ್ ಮತ್ತು ಗೋರಖ್ಪುರದ ಸಂತರಾದಂತಹ ಅವೈದ್ಯನಾಥರ ಗುರುಗಳು ಇವರೆಲ್ಲರೂ ಸೇರಿ, ಅವೈದ್ಯನಾಥರು ಕೂಡ ಇದ್ದರು, ಇವರೆಲ್ಲ ಸೇರಿ 1964ರ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಧರ್ಮ ಸಂರಕ್ಷಣೆಗೋಸ್ಕರ ಮುಂಬಯಿಯ ಚಿನ್ಮಯ ಮಿಷನ್ನಿನ ಸಾಂದೀಪನಿ ಸಾಧನಾಲಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಅನ್ನುವಂಥ ಒಂದು ಸಂಘಟನೆಯ ಪ್ರಾರಂಭವನ್ನು ಮಾಡಿದರು. 1964 ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಸಂಘಟನೆಯ ಪ್ರಾರಂಭ ಆಯಿತು. ಪೇಜಾವರ ಸ್ವಾಮಿಗಳು ಮತ್ತು ಚಿನ್ಮಯಾನಂದರು ಇವರು ಅತ್ಯಂತ ಮುಂಚೂಣಿಯಲ್ಲಿದ್ದಂತಹ ಧಾರ್ಮಿಕ ಪ್ರಮುಖರು. ಸಮ್ಮೇಳನ ಪ್ರಾರಂಭ ಆದ ಕೂಡಲೇ 1969ರಲ್ಲಿ ಉಡುಪಿಯಲ್ಲಿ ಮೊಟ್ಟ ಮೊದಲ ಹಿಂದೂ ಸಮ್ಮೇಳನ ನಡೆಯಿತು ನಮ್ಮ ರಾಜ್ಯದಲ್ಲಿ. ಅದರಲ್ಲಿ 19,000 ಪ್ರತಿನಿಧಿಗಳು ಭಾಗವಹಿಸಿದರು. ಅದರಲ್ಲಿ ಘೋಷಣೆಯನ್ನು ಮಾಡಿದ ಎಲ್ಲ ಮಠಾಧೀಶರು ಸೇರಿ, ಹಿಂದವ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೆ, ಹಿಂದೂಗಳೆಲ್ಲರೂ ಕೂಡ ಸೋದರರು, ಯಾವ ಹಿಂದೂವು ಕೂಡ ಪತಿತನಾಗಲಾರ ಅಂಥೇಳಿ ಘೋಷಣೆಯನ್ನು ಮಾಡಿದರು. ಅದಾದ ಮೇಲೆ ಹಾಗೆ ಮುಂದುವರೆಕೊಂಡು ಬಂದಾಗ ಕೊನೆಯದಾಗಿ 1983ರಲ್ಲಿ ಒಂದು ಪ್ರಾಂತೀಯ ಸಮ್ಮೇಳನ ಆಯಿತು ಧರ್ಮಸ್ಥಳದ ಗುಜರಿಯಲ್ಲಿ. ಅದಾಗುವಾಗ ಹಿಂದೂ ಸಮಾಜದಲ್ಲಿ ಸಾಕಷ್ಟು ಒಂದು ಸಂಘಟನೆಯ ಉತ್ಸಾಹದ ಸೂಚನೆಗಳು ಕಂಡು ಬಂದದ್ದರಿಂದ ಮೊಟ್ಟ ಮೊದಲ ಬಾರಿಗೆ ನಾವು ನಮಗೆ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಅನ್ನುವಂಥ ಕಲ್ಪನೆ ಬರೆದು ಸ್ವಾಮೀಜಿಯವರ ಒಂದು ವಿದೇಶದ ಒಂದು ಜಯಭೇರಿಯಿಂದ ಅಲ್ಲಿ ಸ್ವಾಮೀಜಿಯವರು ಹಿಂದುತ್ವದ ಘೋಷಣೆಯನ್ನು ಮಾಡಿ ಹಿಂದುತ್ವದ ವಿಚಾರವನ್ನು ಮೊಳಗಿಸಿದರು. ಅದಾದ ನಂತರ ಹಿಂದೂ ಸಮಾಜಕ್ಕೋಸ್ಕರ ಒಂದು ಧರ್ಮ ಸಂಸತ್ ಆಗಬೇಕು ಅಂತೇಳಿ ಎಲ್ಲರೂ ಸೇರಿ ಯೋಚನೆಯನ್ನು ಮಾಡಿ ಧರ್ಮ ಸಂಸತ್ ಅನ್ನುವಂತಹ ಎಲ್ಲ ಸಂತರದ್ದೇ ಒಂದು ಸಂಘಟನೆಯನ್ನು ಸೇರಿಸಿ ಒಂದು ಆಂದೋಲನವನ್ನು ಪ್ರಾರಂಭವನ್ನು ಮಾಡಿದರು. ಇದರ ಅಂಗವಾಗಿ 1984ನೇ ಇಸವಿ ಏಪ್ರಿಲ್ ತಿಂಗಳಿನಲ್ಲಿ ಧರ್ಮ ಸಂಸತ್ತಿನ ಮೊಟ್ಟ ಮೊದಲ ಸಮಾವೇಶ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಿತು. ಆ ದೆಹಲಿಯಲ್ಲಿ ನಡೆದಂತಹ ಆ ಧರ್ಮ ಸಂಸತ್ನಲ್ಲಿ ಮುಖ್ಯವಾಗಿ 3 ನಿರ್ಣಯಗಳನ್ನು ಮಾಡಿದರು. ಏನು ಆ 3 ನಿರ್ಣಯಗಳು ಅಂತ ಹೇಳಿದ್ರೆ, ಹಿಂದೂಗಳ ಪ್ರಮುಖ ಶ್ರದ್ಧಾ ಕೇಂದ್ರ ಆಗಿದ್ದಂತಹ 3 ಶ್ರದ್ಧಾ ಕೇಂದ್ರಗಳು ಅಯೋಧ್ಯ, ಮಥುರಾ, ಕಾಶಿ, ಇವು 3 ಕೂಡ ಮತ್ತೆ ಹಿಂದೂಗಳಿಗೆ ಲಭ್ಯವಾಗಬೇಕು, ಹಿಂದೂಗಳಿಗೆ ಸಿಗಬೇಕು ಅನ್ನುವಂತಹ ಒಂದು ನಿರ್ಣಯವನ್ನು ಆ ಧರ್ಮ ಸಂಸತ್ನಲ್ಲಿ ಮಾಡಿದರು. ಅಷ್ಟರ ಒಳಗಡೆಯಲ್ಲಿ ಅನೇಕ ರೀತಿಯಾದಂತಹ ಕುತಂತ್ರವನ್ನು ವಕ್ಫ್ ಬೋರ್ಡ್ಗಳು, ಸುನ್ನಿ ವಕ್ಫ್ ಬೋರ್ಡ್ಗಳು ಇತ್ಯಾದಿ ಎಲ್ಲವನ್ನು ಕೂಡ ಇವರೆಲ್ಲರೂ ಕೂಡ ಸೇರಿ ಮಾಡ್ತಾ ಹೋದರು. ಆದರೂ ಕೂಡ ಇಲ್ಲ, ಹಾಗೆಯೇ ಆಗಬೇಕು, ಇದರ ಬಗ್ಗೆ ಒಂದು ದೊಡ್ಡದಾದಂಥ ನಿರ್ಣಯ ಮಾಡಿ ಇದಕ್ಕೆ ನಾವು ಕಾರ್ಯೋನ್ಮುಖರಾಗಬೇಕು. ನಮಗೆ ಸ್ವಾತಂತ್ರ್ಯ ಬಂದಿದೆ, ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಸ್ವಾತಂತ್ರ್ಯ ಇಲ್ಲ, ಸೆರೆಮನೆಯಲ್ಲಿರುವಂಥ ರಾಮನ ದರ್ಶನ ಮಾಡಬೇಕಲ್ಲ ನಾವು ಅಂಥೇಳಿ ಎಲ್ಲರೂ ಕೂಡ ವಿಚಾರವನ್ನು ಮಾಡಿದ್ರು. ಇದನ್ನು ಕಾರ್ಯರೂಪಕ್ಕೆ ತರೋದಕ್ಕೋಸ್ಕರ ಮತ್ತೊಂದು ಐತಿಹಾಸಿಕ ಧರ್ಮ ಸಂಸತ್ತಾಯಿತು. ಆ ಐತಿಹಾಸಿಕ ಧರ್ಮ ಸಂಸತ್ 1985ರ ಅಕ್ಟೋಬರ್ 31 ಮತ್ತು ನವೆಂಬರ್ 1 ಎಲ್ಲಿ ನಡೆಯಿತು ಅಂದರೆ ನಮ್ಮ ರಾಜ್ಯದಲ್ಲೇ ನಡೆಯಿತು, ಉಡುಪಿಯಲ್ಲಿ ನಡೆಯಿತು. ಪೂಜ್ಯ ಪೇಜಾವರ ಮಠಾಧೀಶರು ಆ ಸಮಯದಲ್ಲಿ ಅವರು ಪರ್ಯಾಯದಲ್ಲಿದ್ದರು. ಅವರು ಇಡೀ ದೇಶದಿಂದ ಸಂತರಿಗೆ ಕರೆಯನ್ನು ಕೊಟ್ಟಾಗ ಆಗಿನ ದಿನಗಳಲ್ಲಿ ಸಂತರನ್ನು ಒಟ್ಟು ಮಾಡೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ಕೆಲಸ. 4 ಜನ ಸಂತರು ಬರಬೇಕು ಅಂತ ಹೇಳಿದ್ರೆ ಸಾಕಾಗಿ ಹೋಗ್ತಾ ಇತ್ತು ಅವ್ರನ್ನ ಸಂಘಟನೆ ಮಾಡಬೇಕಾದ್ರೆ. ಅದು ನಮ್ಗೆ ನೆನಪಿರಬೇಕು, ಪರಿಸ್ಥಿತಿ ಇದ್ದರೂ ಕೂಡ ಇವೆಲ್ಲಕ್ಕೂ ಕೂಡ ಮೂಲ ಆಧಾರ ಯಾರು ಅಂದರೆ ಈ ದೇಶದ ಸಂತರೇ, ಧರ್ಮಾಚಾರ್ಯರೇ.
ಆಗ ಪಿಜಾರ ಸ್ವಾಮಿಗಳ ಪ್ರಯತ್ನ, ಚಿನ್ಮಯಾನಂದರ ಪ್ರಯತ್ನ, ಗುರೂಜಿಯವರ ಪ್ರಯತ್ನ, ವಿಶ್ವ ಪರಿಷತ್ತಿನ ಪ್ರಯತ್ನ ಇವೆಲ್ಲವೂ ಸೇರಿ ಉಡುಪಿಯಲ್ಲಿ 800 ಜನ ಸಂತರ ಸಮಾವೇಶ ಆಯಿತು. 800 ಜನ ಸಂತರು ಉಡುಪಿಯ ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿ ಸೇರಿದರು. ಆ ದಿವಸ ನಡೆದಂಥ ಒಂದು ವಿದ್ಯಮಾನ ಇದೆಯಲ್ಲ, ಕಣ್ಣಿಗೆ ಕಟ್ಟುವಂತೆ ಅದ್ಭುತವಾಗಿ ಕಾಣ್ತದೆ ನಮಗೆ. ಆ ದಿನ ಬೆಳಗ್ಗೆ ಸಂತರ ಒಂದು ಮೆರವಣಿಗೆ ಹೊರಗಡೆ ಬಂತು. ಅದು ಯಾವ ರೀತಿಯಾಗಿ ಬಂತು ಅಂತ ಹೇಳಿದ್ರೆ, ಉಡುಪಿಯ ಕೃಷ್ಣ ಮಠದಿಂದ ಇಡೀ ದೇಶವನ್ನು ಒಂದು ಆಧ್ಯಾತ್ಮಿಕ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೊತ್ತುಕೊಂಡು ಹೋಗುವಂತಹ ಮಾರ್ಗದರ್ಶನ ಮಾಡುವಂತಹ ಆ ಸಂತ 800 ಜನ ಸಂತರು ಒಟ್ಟಾಗಿ ಹೊರಗೆ ಬಂದರು. ಆ ದೃಶ್ಯವನ್ನು ಕಂಡಂತಹ ಅಂದಿನ ಸರಸಂಘ ಚಾಲಕರಾದಂತಹ ಪರಂ ಪೂಜನೀಯ ಬಾಡಾ ಸಾಹೇಬ್ ದೇವರಸರು ತಾವು ಇದ್ದಂಥ ಜಾಗದಿಂದ ಕೆಳಗೆ ಬಂದು ರಸ್ತೆಗೆ ನಮಸ್ಕಾರ ಮಾಡ್ತಾರಪ್ಪ, ಹಿಂದೂ ಸಮಾಜ ಈಗ ನಮಗೊಂದು ದಿಕ್ಕು ಸಿಕ್ತು, ಒಂದು ಮಾರ್ಗದರ್ಶನ ಸಿಕ್ತು ಅಂತೇಳಿ ಸರಸಂಘ ಚಾಲಕರು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ಧರ್ಮ ಸಂಸತ್ ಐತಿಹಾಸಿಕ ಧರ್ಮ ಸಂಸತ್ತಾಯಿತು. ಒಂದು ಬಹಳ ಪ್ರಮುಖವಾದಂಥ ಧರ್ಮ ಸಂಸತ್ತಾಯಿತು. ಆ ಧರ್ಮ ಸಂಸತ್ನಲ್ಲಿ ಒಂದು ಅದ್ಭುತವಾದಂಥ ಘೋಷಣೆಗಳನ್ನು ಮಾಡಿದ್ರು ಸಂತರು. ಅಲ್ಲಿ ಸ್ವಾಮಿ ಚಿನ್ಮಯಾನಂದರು ಮಾತಾಡಿದ್ರು. ನನಗೆ ಆಶ್ಚರ್ಯ ಆಗ್ಬೋದು ಇವತ್ತು ಆ ಮಾತನ್ನು ಕೇಳಿದ್ರೆ. ಆದರೆ ಆ ದಿವಸ ಅವರು ಯಾವ ರೀತಿಯಾಗಿ ಮಾತನಾಡಿದ್ರು ಹೇಳಿದ್ರು, ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗೆ ಪಾಠವನ್ನು ಕಲಿಸಬೇಕಾದ್ರೆ ಹಿಂದೂ ವೋಟ್ ಬ್ಯಾಂಕ್ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರು. ಇದನ್ನೇ ಗುಜರಾತ್ ಸಮಾಜದಲ್ಲೂ ಕೂಡ ಹೇಳಿದರು. ನಮ್ಗೆ ಅವತ್ತು ಏನಾದರೂ ಸಾಧ್ಯವ ಅಂತೇಳಿ ಅನ್ನಿಸ್ತು. ಆದರೆ ಇವತ್ತು ನೋಡ್ತಾ ಇದ್ದೀವಿ ಅವನು ಏನಾಗಿದೆ ಸಮಾಜದಲ್ಲಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಮಾಡಿದಂಥ ಇನ್ನೊಂದು ಮುಖ್ಯವಾದಂಥ ಘೋಷಣೆ, ರಾಮ ಜನ್ಮಭೂಮಿಯ ಹೋರಾಟದ ಇತಿಹಾಸದಲ್ಲಿ ಮೈಲಿಕಲ್ಲಾದಂತಹ ಒಂದು ಸಂಸತ್. ಯಾವ ಒಂದು ನಿರ್ಣಯವನ್ನು ಮಾಡಿದ್ರು, ಅಲ್ಲಿದ್ದಂಥ ಪರಮಹಂಸ ರಾಮಚಂದ್ರ ದಾಸ್ ಪರಮಹಂಸ ಹೇಳಿದ್ರು, ನಾನು ಇಲ್ಲಿ ಘೋಷಣೆಯನ್ನು ಮಾಡ್ತೀನಿ, ನಾನು ಮುಂದಿನ ರಾಮನವಮಿಯ ಹೊತ್ತಿಗೆ ಅಂದರೆ 86ನೆಯ ರಾಮನವಮಿಯ ಹೊತ್ತಿಗೆ ಸೆರೆಮನೆಯಲ್ಲಿರುವಂಥ ರಾಮನನ್ನು ಬಿಡುಗಡೆಗೊಳಿಸಬೇಕು. ನಾನು ಆ ರಾಮನವಮಿಯ ದಿನ ಸೆರೆಮನೆಯಲ್ಲಿರುವಂಥ ರಾಮನನ್ನು ನೋಡೋದಿಲ್ಲ. ನಾನು ಮುಕ್ತನಾದಂಥ ರಾಮನ ದರ್ಶನವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಮುಕ್ತ ರಾಮನನ್ನೇ ನಾನು ಕಾಣ್ತೀನಿ. ರಾಮನ ದರ್ಶನ ಆಗದೇ ಇದ್ದರೆ ಅದೇ ಆ ರಾಮ ಜನ್ಮಭೂಮಿಯ ಮುಂದೆ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ನನ್ನ ಶರೀರವನ್ನು ಆತ್ಮಾಹುತಿ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದರು ರಾಮಚಂದ್ರ ದಾಸ್ ಪರಮಹಂಸ. ಘೋಷಣೆಯಾಗಿ ಉಳಿಲಿಲ್ಲ. 86 ನವೆಂಬರ್ 1ನೇ ತಾರೀಕು ಧರ್ಮ ಸಂಸತ್ ಮುಕ್ತಾಯವಾಯಿತು. ಧರ್ಮ ಸಂಸತ್ ಮುಕ್ತಾಯ ಆದ ಕೂಡಲೇ ಕೆಲಸ ಶುರು ಮಾಡಬೇಕಲ್ಲ, ಎಲ್ಲಿಂದ ಯಾವ ರೀತಿಯ ಕಾರ್ಯವನ್ನು ಶುರು ಮಾಡಬೇಕು, ಎಲ್ಲಿಂದಾದ್ರೂ ಪ್ರಾರಂಭ ಮಾಡಬೇಕಲ್ಲ. ಅದಕ್ಕೆ ಸೀತಾಮಡಿ ಮರಳಿ ಇತ್ಯಾದಿ ಹೇಳ್ತಾರೆ. ಆ ಜಾಗದಿಂದ ಮೊದಲಿಗೆ ಎಲ್ಲಾದರೂ ಪ್ರಾರಂಭ ಮಾಡಬೇಕಲ್ಲ ಹೋರಾಟವನ್ನು. ಅದಕ್ಕೆ ರಾಮಜಾನಕಿ ರಥಯಾತ್ರೆಗಳ ಪ್ರಾರಂಭವನ್ನು ಮಾಡಿದ್ರು ಎಲ್ಲ ಕಡೆಯಲ್ಲೂ ಕೂಡ. ಯಾವಾಗ ರಾಮಜಾನಕಿ ರಥಯಾತ್ರೆ ಪ್ರಾರಂಭ ಆಯಿತೋ, ಜನಮಾನಸದಲ್ಲಿದ್ದಂಥ ಈ ಭಾವನೆ, ಜನಮಾನಸದಲ್ಲಿದ್ದಂಥ ರಾಮನ ಬಗ್ಗೆ ಇದ್ದಂಥ ಶ್ರದ್ಧೆ, ಜನಮಾನಸದಲ್ಲಿ ರಾಮನ ಬಗ್ಗೆ ಇದ್ದಂಥ ಭಕ್ತಿ, ಇವನ್ನೆಲ್ಲಗೆ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲ ಕಡೆ ರಾಮಜಾನಕಿ ರಥಯಾತ್ರೆಗೆ ಸಾವಿರ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಸರ್ಕಾರಕ್ಕೆ ಮೆಲ್ಲಿಗೆ ಆತಂಕ ಶುರುವಾಯಿತು. ಅಲ್ಲಿ ರಥಯಾತ್ರೆ ಆಯಿತು, ಅಲ್ಲಿ ಜನ ಬಂದರು, ಇಲ್ಲಿ ರಥಯಾತ್ರೆ ಆಯಿತು, ಇಲ್ಲಿ ಜನ ಬಂದರು, ಅಲ್ಲಿ ರಥಯಾತ್ರೆ, ಅಲ್ಲಿ ಜನ ಸೇರಿದ್ರು. ಹಾಗಾದರೆ ಸರ್ಕಾರದ ಮೊದಲನೇ ಅಸ್ತ್ರ ಏನು ಅಂತ ಹೇಳಿದ್ರೆ ಹೆದರಿಸೋದು, ಹತ್ತಿಕ್ಕೋದು, ಭಯಪಡಿಸೋದು. ಹಾಗೆ ಸರ್ಕಾರ ರಾಮಜಾನಕಿ ರಥಯಾತ್ರೆಗೆ ಮುಟ್ಟುಗೋಲಾಗ್ತೀವಿ ಅಂತ ಹೇಳಿದ್ರು. ಯಾರು ಸೊಪ್ಪಾಗಲಿಲ್ಲ, ಯಾತ್ರೆ ಹಿಡಿತಾ ಹೋಯಿತು. ಕೊನೆಗೆ ಅವರು ರಾತ್ರೋರಾತ್ರಿ ರಾಮಜಾನಕಿ ರಥವನ್ನೇ ಬಂಧನ ಮಾಡಿಬಿಟ್ರು. ಎಲ್ಲ ರಥಯಾತ್ರೆ ಅಲ್ಲೇ ಪೊಲೀಸರನ್ನಾಗಿ ರಥವನ್ನೇ ಬಂಧನ ಮಾಡಿದ್ದೀವಿ ಅಂತ ಹೇಳಿದ್ರು, ರಥಯಾತ್ರೆಯನ್ನೇ ಬಂಧನ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಆಗ 10,000 ಸಂಖ್ಯೆಯಲ್ಲಿ ಜನ ನೂಕಿ ಮುಗಿಲು ಬಿದ್ದು ಆ ರಥಯಾತ್ರೆಯನ್ನು ಮುರಿದು ಅತ್ಯಂತ ಯಶಸ್ವಿಯಾಗಿ ಮಾಡಿದರು. ಇಡೀ ನವೆಂಬರ್ ತಿಂಗಳಿನಲ್ಲಿ ರಾಮಜಾನಕಿ ರಥಯಾತ್ರೆ ಯಶಸ್ವಿಯಾಯಿತು. ಇದಾದ ಮೇಲೆ 2ನೇ ಹೆಜ್ಜೆಯನ್ನು ಮುಂದಿಟ್ಟರು ಸಂತರು. ಯಾವುದು 2ನೇ ಹೆಜ್ಜೆ? 2ನೇ ಹೆಜ್ಜೆ ಏನು ಅಂತ ಹೇಳಿದ್ರೆ, ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 1 ವಾರಗಳ ಕಾಲ, ಡಿಸೆಂಬರ್ ಕೊನೆಯ ವಾರ 1 ವಾರಗಳ ಕಾಲ ಸರದಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಬೇಕು ಅಂತ ಕರೆಕೊಡ್ತೀವಿ. ಪ್ರತಿನಿತ್ಯ ಒಂದು ತಂಡ ಬರಬೇಕು. ಎಲ್ಲಿ ಸರದಿ ಉಪವಾಸ ಸತ್ಯಾಗ್ರಹ ಮಾಡೋದು? ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ.
ಕೊಡಗಿನಂಥ ಊರಿನಲ್ಲಿಯೂ ಕೂಡ ಎಲ್ಲಿ ಜನ ಕಡಿಮೆಯೋ ಅಲ್ಲಿಯೂ ಕೂಡ ಅದ್ಭುತವಾದ ಸಂಖ್ಯೆಯಲ್ಲಿ ಜನ ಬಂದರು. ಇಡೀ ದೇಶದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜನಸ್ತೋಮ ಅದ್ಭುತವಾಗಿ ಸೇರ್ತು. ಪ್ರತಿನಿತ್ಯ ಅಲ್ಲಿ ಭಾಷಣಗಳಾಗ್ತಾ ಇತ್ತು. ಸಂಜೆ ಹೊತ್ತು ರಾಮ ಜನ್ಮಭೂಮಿ ಇತಿಹಾಸವನ್ನು ಹೇಳಲಾಗ್ತಾ ಇತ್ತು. ನಮ್ಮ ದೇಶದ ಸಂತರ ಪರಂಪರೆ ಬಗ್ಗೆ ಪ್ರಚಾರ ಮಾಡಿಕೊಳ್ಳಲಾಗ್ತಾ ಇತ್ತು. ಸ್ವಾಭಿಮಾನದ ಬಗ್ಗೆ ವಿಚಾರವನ್ನು ತಿಳಿಸಲಾಗ್ತಾ ಇತ್ತು. ಹೀಗೆ ಇಡೀ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಆ ಒಂದು ಸರದಿ ಉಪವಾಸ ಸತ್ಯಾಗ್ರಹ ಯಶಸ್ವಿಯಾಗಿ ನಡೆಯಿತು. ಇದರಿಂದ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮೂಡಿತು. ಅರೆ, ಇಷ್ಟು ದೊಡ್ಡದಾಗಿ ಇವ್ರು ಮಾಡಿದ್ರಲ್ಲ, ಇನ್ನು ಮುಂದೆ ಇನ್ನೇನು ಮಾಡ್ತಾರೋ ಏನೋ. ರಾಮಜಾನಕಿ ರಥಯಾತ್ರೆ ಶುರು ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು. ಇನ್ನು ಮತ್ತೆ ಮುಂದೆ ಏನಾಗ್ತದೋ ಏನೋ ಅಂಥೇಳಿ ಎಲ್ಲ ಕಡೆಯಲ್ಲೂ ಕೂಡ ಅದ್ಭುತವಾದ ವಾತಾವರಣದ ವರದಿ ಕೇಂದ್ರ ಸರ್ಕಾರಕ್ಕೆ ಹೋಯಿತು. ಅದೇ ಸಮಯಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರೆ ನಮಗೆ ಭಗವಂತನ ಕೃಪೆ ಇರ್ತದೆ, ಅನುಗ್ರಹ ಇರ್ತದೆ. ಆದರೆ ನಾನು ಪ್ರಯತ್ನ ಮಾಡಿದ್ರೆ ಬರೀ ಭಗವಂತನ ಅನುಗ್ರಹ ಅಂದರೆ ಯಾವತ್ತೂ ಸಿಗುವುದಿಲ್ಲ. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅವನು 10 ಹೆಜ್ಜೆ ಮುಂದೆ ನಮ್ಮನ್ನು ಹೇಳ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗ್ತಾನೆ. ಆ ರೀತಿಯಾಗಿ ಡಿಸೆಂಬರ್ ಕಳೆಯಿತು. ಡಿಸೆಂಬರ್ ಕಳೆದ ಮೇಲೆ ಒಮ್ಮೆ 1986ನೇ ತಾರೀಕು 1986 ಫೆಬ್ರವರಿ 1ನೇ ತಾರೀಕು ಒಬ್ಬರು ವಕೀಲರು, ಅವರು ಉಮೇಶ್ ಪಾಂಡೆ ಅಂತೇಳಿ, ಅವರು ಫೈಜಾಬಾದ್ನ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಅಫಿಡೇವಿಟ್ ಹಾಕಿದರು. ಏನು ಹೀಗೆ, ನಾನು ರಾಮ್ ಲಲ್ಲಾನ ಪರವಾಗಿ ನಾನು ಅಫಿಡೇವಿಟ್ ಹಾಕ್ತಾ ಇದ್ದೀನಿ, ಅರ್ಜಿ ಸಲ್ಲಿಸ್ತಾ ಇದ್ದೀನಿ. ರಾಮ ಈ ದೇಶದ ಆದರ್ಶ ಪುರುಷ, ಶ್ರದ್ಧೆಯ ಕೇಂದ್ರ. ರಾಮ ಇಲ್ಲಿ ಸೆರೆಮನೆಯಲ್ಲಿದ್ದಾನೆ, ಸೆರೆಮನೆಯಲ್ಲಿ ಪೂಜಿತನಾಗ್ತಾ ಇದ್ದಾನೆ. ರಾಮನ ಭಕ್ತರು ನಾವು ಅಲ್ಲಿ ನೋಡಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಪ್ರಜೆಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ನಮ್ಮ ಆರಾಧ್ಯ ದೈವನಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ರಾಮನ ಸೆರೆಯಾಳನ್ನಾಗಿ ನಾವು ನೋಡಬೇಕಾಗಿದೆ, ಸಡೆಗಳ ಹಿಂದೆಡೆಯಲ್ಲಿ ಅವನನ್ನು ನೋಡಬೇಕಾಗಿದೆ. ಆದ್ದರಿಂದ ನೀವು ಆ ಬೀಗವನ್ನು ತೆಗಿಬೇಕು. ಇದಕ್ಕೆ ಮೊದಲು ಏನು ಸರದಿ ಉಪವಾಸ ಸತ್ಯಾಗ್ರಹ ಇತ್ಯಾದಿ ಇವೆಲ್ಲವೂ ಆಯಿತು. ಇದಕ್ಕೆ ತಾಲಾಕೋಲು ಆಂದೋಲನ ಅಂತ ಹೆಸರಿಟ್ಟೆ, ಬೀಗ ತೆಗೆಸುವ ಆಂದೋಲನ ಅಂತೇಳಿ. ಆದರೆ ನೋಡಿ, ಅರ್ಜಿ ಹಾಕಿದ್ರು ಮಧ್ಯಾಹ್ನ, ಸಂಜೆನೇ ಅವರು ವಿಚಾರಣೆ ಮಾಡಿ ಆ ಏನು ಕಾಕತಾಳೀಯವೋ ಆ ನ್ಯಾಯಾಧೀಶರು ಒಬ್ಬರು ಪಾಂಡೆ, ಅರ್ಜಿ ಹಾಕಿದವರು ಪಾಂಡೆ, ನ್ಯಾಯಾಧೀಶರು ಪಾಂಡೆ. ಅವ್ರು ಕೂಡಲೇ ಅರ್ಜಿಯನ್ನು ನೋಡಿ ಬೀಗ ತೆಗೆಯಲಿಕ್ಕೆ ನಾನು ಆದೇಶ ಕೊಟ್ಟು ಮೊಟ್ಟ ಮೊದಲ ವಿಜಯ ಆಯಿತು ರಾಮ ಜನ್ಮಭೂಮಿಯಲ್ಲಿ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ. ಸೆರೆಮನೆಯಲ್ಲಿ ಬಂಧಿತನಾದಂಥ ರಾಮಮುಕ್ತನಾದ ರಾಮನಿಗೆ ಯಾವ ಬಂಧನ, ರಾಮನಿಗೆ ಯಾವ ಮುಕ್ತಿ, ನಮ್ಮ ಭಾವನೆ. ಏನು ಆನಂದವೋ ಆನಂದ. ಇಡೀ ದೇಶದ ಸಂಭ್ರಮದ ಸಡಗರದ ಉತ್ಸವ ಎಲ್ಲ ಕಡೆಯಲ್ಲೂ ಕೂಡ ನಡೆಯಿತು. ಎಲ್ರಿಗೂ ಆನಂದವಾಗೋಯಿತು. ದೇಶದಿಂದ ಎಲ್ಲ ಕಡೆಯಲ್ಲೂ ಕೂಡ ಅಯೋಧ್ಯೆ ಜನ ಧಾವಿಸಿದ್ರು. ಈಗ ಧಾವಿಸೋದು ಬೇರೆ, ಆದರೆ ಆಗ ಧಾವಿಸೋದು ಮತ್ತೊಂದು. ಹೀಗೆಲ್ಲ ಅನುಕೂಲ ವಾತಾವರಣದಲ್ಲಿ ನುಗ್ತಾ ಇದ್ದೀವಿ ನಾವು. ಆದರೆ ಪ್ರತಿಕೂಲ ವಾತಾವರಣದಲ್ಲಿ ಜನತ್ವಮ ಅಯೋಧ್ಯೆಗೆ ನುಗ್ಗಿತು. ಅಯೋಧ್ಯೆಗೆ ಹಾಕಿದ ಬೀಗ ತೆಗೆದರಂತೆ ರಾಮನ ನೋಡ್ಬೋದಂತೆ, ರಾಮಲಲ್ಲ ನೋಡ್ಬೋದಂತೆ, ಅದು ಮಸೀದಿ ಅಲ್ಲವಂತೆ, ಮಂದಿರವಂತೆ. ಹೀಗೆ ಅದುವರೆಗೂ ಕೂಡ ಅಂದರೆ ಹತ್ತಿರ ಸ್ವಾತಂತ್ರ್ಯ ಬಂದಾಗಿಂದ 49ರಿಂದ 86ರವರೆಗೆ ಅದನ್ನು ಇದನ್ನು ಮುಚ್ಚಿಟ್ಬಿಟ್ಟಿದ್ರು. ಸ್ವತಃ ಅಲ್ಲಿ ಹೋಗಿ ಜನ ನೋಡ್ತಾರೆ ಯಾವ ರೀತಿಯಾಗಿದೆ. ನೋಡಲಿಕ್ಕೆ 3 ಗುಮ್ಮಟದ ಕಟ್ಟಡಗಳು, ಬಾಬರಿ ಮಸೀದಿ ಅಂತ ಕರೀತಾರೆ. ಆದರೆ ಮಸೀದಿನ ಅದು ಮಸೀದಿ ಅಲ್ಲ. ಮಸೀದಿ ಅಂತ ಕರ್ಸ್ಕೊಳ್ಬೇಕಾದ್ರೆ ಮಿನಾರ್ಗಳಿರಬೇಕು, ಮಿನಾರ್ಗಳಿಲ್ಲ. ಮಸೀದಿ ಅಂತ ಕರ್ಸ್ಕೊಳ್ಬೇಕಾದ್ರೆ ಅಜಾರ್ ಕೂಗಬೇಕು, ಅಜಾರ್ ಕೂಗೋನಿಲ್ಲ, ಕೂಗಿದ್ರು ಬರೋನಿಲ್ಲ. ಮಸೀದಿ ಅಂತ ಅನ್ಸ್ಕೊಳ್ಬೇಕಾದ್ರೆ ಎಲ್ಲ ನೀರಿರಬೇಕು, ನೀರಿಲ್ಲ. ನಮಾಜ್ ಮಾಡೋನಿಲ್ಲ, ಕೂಗೋನಿಲ್ಲ, ಬರೋನಿಲ್ಲ. ಅಂದ್ಮೇಲೆ ಅಜಾರ್ ಇರ್ತಾನೆ, ಅವನು ಇಲ್ಲ. ನಾವು ಯಾಕೆ ಬಾಬರಿ ಮಸೀದಿ ಅಂತ ಕರಿತೀವಿ ನಾವು? ಮಸೀದಿಯ ಇದು. ಆಗ ಹೋರಾಟ ಮುಂದುವರಿಯಿತು. ಮತ್ತೆ ಯಾವಾಗ ಈ ರೀತಿಯಾಗಿ ಬೀಗ ಮುದ್ರೆ ತೆರೆಯಿತೋ ಆಗ ಯಾರು ರಾಮ ವಿರೋಧಿಗಳು, ಅರ್ಥಾತ್ ರಾಷ್ಟ್ರ ವಿರೋಧಿಗಳು, ಯಾರು ಸಮಾಜ ವಿರೋಧಿಗಳು, ಯಾರು ಸಮಾಜದ ವಿಘಟಕರೋ ಅವರ ಕಣ್ಣಿಗೆ ಬೆಂಕಿ ಬಿದ್ದಂಗಾಯಿತು. ಹಾಗಿದ್ದಕ್ಕಿದ್ದಾಗ ಎಲ್ಲಿಂದ ಎದ್ಬಿಟ್ರು ಆಲ್ ಇಂಡಿಯಾ ಬಾಬ್ರಿ ಮಸೀದಿ ಆಕ್ಷನ್ ಕಮಿಟಿ ಅಂತ ಹೇಳಿ, ಅಖಿಲ ಭಾರತೀಯ ಬಾಬ್ರಿ ಮಸೀದಿ ಕ್ರಿಯಾ ಸಮಿತಿ ಅಂತ ಹುಟ್ಬಿಡ್ತು. ಇದ್ದಕ್ಕಿದ್ದಾಗ ಒಬ್ಬ ಬಹಳ
ಬುದ್ಧಿವಂತ ಅಂತ ಹೇಳಿಸ್ಕೊಳ್ಳುವಂತಹ ಬುದ್ಧಿಹೀನ ಶಾಬುದ್ಧಿ, ಅವನು ಅದಕ್ಕೆ ಮುಖ್ಯಸ್ಥನಾದ್ರು. ಹೋರಾಟ ಪ್ರಾರಂಭವಾಯಿತು, ಮುಂದುವರಿತಾ ಹೋಯಿತು. ಮತ್ತೆ ನ್ಯಾಯಾಲಯಗಳಲ್ಲಿ ಜಗಳ, ನ್ಯಾಯಾಲಯಗಳಲ್ಲಿ ಮೊಕದ್ದಮೆ, ನ್ಯಾಯಾಲಯಗಳಲ್ಲಿ ಕಟ್ಲೆ, ಈ ರೀತಿಯಾಗಿ ವಾದ ವಿವಾದ ಪ್ರಾರಂಭ ಆಗ್ತಾ ಹೋಯಿತು. ಆಗ ಗಣತವ್ಯಂತ ಸರ್ಕಾರಕ್ಕೆ ಸ್ವಲ್ಪ ಎಚ್ಚರಿಕೆ ಆಯಿತು. ಸ್ವಲ್ಪ ಕುಂಭಕರ್ಣನ ಮೂಡಿನಿಂದ ಹೊರಗೆ ಬಂತು, ಸ್ವಲ್ಪ ಜಾಗೃತವಾಯಿತು. ಎಲ್ಲ ಆದ ಮೇಲೆ ಎಚ್ಚರಗೊಂಡು, ಇಲ್ಲ ನಾವು ಮಾತುಕತೆ ಮಾಡ್ತೀವಿ, ಅದು ಮಾಡೋಣ, ಇದು ಮಾಡೋಣ, ಅದು ಮಾಡಬೇಡಿ, ಇದು ಮಾಡಬೇಡಿ, ಈ ರೀತಿಯಾಗಿ ಪ್ರಾರಂಭ ಆಗ್ತಾ ಹೋಯಿತು. ಅವ್ರ ಮೊಕದ್ದಮೆ ಹಾಕೋದು, ಇವ್ರ ಮೊಕದ್ದಮೆ ಹಾಕೋದು, ಅವ್ರು ಮಾಡೋದು, ಇವ್ರು ಮಾಡೋದು ಇತ್ಯಾದಿ ಇವೆಲ್ಲವೂ ಕೂಡ ನಡೀತಾ ಹೋಯಿತು. ಧರ್ಮ ಸಂಸತ್ ಮತ್ತೊಂದ್ಸಲಿ ಸೇರಿತು. ಇಲ್ಲ, ನಾವಲ್ಲಿ ಈಗ ಮಂದಿರ ಕಟ್ಟುವ ಒಂದು ಕಾರ್ಯವನ್ನು ಪ್ರಾರಂಭವನ್ನು ಮಾಡ್ತೀವಿ, ನಾವಲ್ಲಿ ರಾಮ ಮಂದಿರವನ್ನು ಮಾಡೇ ಮಾಡ್ತೀವಿ ಅಂತೇಳಿ ತೀರ್ಮಾನವನ್ನು ಮಾಡಿದ್ರು. ಇದಾದ ಮೇಲೆ ಮೊಟ್ಟ ಮೊದಲನೇದಾಗಿ ಯಥಾ ಪ್ರಕಾರ ಯಾರು ಹೇಗೆ ಸರ್ಕಾರ ನಮ್ಮನ್ನು ಬೆಳೆಸ್ತೋ ಅದೇ ರೀತಿಯಾಗಿ ಈ ಕ್ರಿಯಾ ಸಮಿತಿ ಅಂತ ಏನು ಪ್ರಾರಂಭ ಆಯ್ತಲ್ಲ, ಅವರು ಬೆದರಿಕೆ ಶುರು ಮಾಡಿದ್ರು. ನಾವು ಅಯೋಧ್ಯೆ ಮುತ್ತಿಗೆ ಹಾಕ್ತೀವಿ, ನಾವು ಮಾರ್ಚ್ ಮಾಡ್ತೀವಿ, ನಾವು ಅವಕಾಶ ಕೊಡೋದಿಲ್ಲ ಮಂದಿರ ಕಟ್ಟಲಿಕ್ಕೆ ಇತ್ಯಾದಿ ಇವೆಲ್ಲವೂ ಕೂಡ. ಹಾಗೆಯೇ ಆ ಹೋರಾಟ ಮುಂದುವರಿತಾ ಮತ್ತೆ ಯಾವ ಒಂದು ತಿರುವನ್ನು ಪಡ್ಕೊಳ್ತಾ ಅನ್ನೋದನ್ನ ಒಂದು 10 ನಿಮಿಷದ ವಿರಾಮ. ಇವೆಲ್ಲದರಲ್ಲಿ ನಾನು ಪ್ರತ್ಯಕ್ಷ ಭಾಗವಹಿಸಿದ್ದೆ ಅಂತ ಹೇಳಿದ್ರೆ ಅಹಂಕಾರದ ನಾನಲ್ಲ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿ ಅನ್ನುವಂತಹ ನಾನು. ನಿಮಗೆ ಅರ್ಥವಾಗಲಿ ಅಂತ ಹೇಳಬೇಕು ಅಂತ ಸ್ವಾಮಿಯವರ ಆದೇಶದಂತೆ ನಾನು ಶಬ್ದ ಪ್ರಯೋಗ ಮಾಡ್ತೀನಿ. ಅದರಿಂದ ಮುಂದಕ್ಕೆ ಯಾವಾಗ ಬೀಗವನ್ನು ತೆರೆಯಲಾಯಿತೋ, ಬೀಗ ತೆರೆದ ನಂತರ ಮತ್ತೆ ಮುಂದೆ ಇಡಬೇಕಲ್ಲ. ಕೇವಲ ಸೆರೆಮನೆಯಿಂದ ರಾಮ ಮುಕ್ತನಾದ, ರಾಮನ ನೋಡಿದ್ವಿ, ಅಲ್ಲಿ ಆ ರೀತಿಯಾದ ಒಂದು ಕಳಂಕಿತ ಕಟ್ಟಡ ಇದೆಯಲ್ಲ, ಅದು ಹೋಗಬೇಕು. ಭವ್ಯವಾದಂತಹ ರಾಮನ ಸೀತೆಯ, ಹನುಮಂತನ, ರಾಮಾಯಣದ ಪಾತ್ರಗಳ ವಿಶ್ವವ್ಯಾಪಿ ರಾಮಾಯಣಕ್ಕೆ ತಕ್ಕಂತಹ ಅಲ್ಲಿ ಒಂದು ಭವ್ಯವಾದಂತಹ ಶ್ರದ್ಧಾ ಕೇಂದ್ರ ಆಗಬೇಕು. ರಾಮನಿಗೊಂದು ಮಂದಿರ ಕಟ್ಟಲಿಕ್ಕೆ ಮಾತ್ರ ಮಂದಿರ ಅಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತ ಹೇಳಿದ್ರೆ ನಮ್ಮೆಲ್ಲರ ಸ್ವಾಭಿಮಾನದ ಮಂದಿರ, ನಮ್ಮೆಲ್ಲರ ಶ್ರದ್ಧೆಯ ಮಂದಿರ, ನಮ್ಮೆಲ್ಲ ಭಕ್ತಿಯ ಮಂದಿರ, ನಮ್ಮೆಲ್ಲರ ಏಕಾತ್ಮಕ ಭಾವನೆಯ ಜಾಗೃತವಾಗುವಂತಹ ಭಾವ ಮಂದಿರ ಅಯೋಧ್ಯೆಯಲ್ಲಿಯ ರಾಮ ಮಂದಿರ ಅಂತ ಹೇಳಿ. ಈ ಭಾವನೆಯ ಒಂದು ಪ್ರತೀಕವಾಗಿ ಅಲ್ಲಿ ಮಂದಿರ ಆಗಬೇಕು. ಆ ಕಾರ್ಯವನ್ನು ಹೇಗೆ ಪ್ರಾರಂಭವನ್ನು ಮಾಡುವುದು? ನಾವೆಲ್ಲರೂ ಕೂಡ ಅತ್ಯಂತ ಭಾಗ್ಯಶಾಲಿಗಳು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸ್ವಾತಂತ್ರ್ಯೋತ್ತರದ ವೀರ ಇತಿಹಾಸ ನಮ್ಮ ಕಾಲಘಟ್ಟದಲ್ಲಿ ನಡೆದು ಹೋಗಿದೆ, ನಡೀತಾ ಇದೆ. ನಾವು ಅದರ ಭಾಗಿಯಾಗಿದ್ದೀವಿ. ನನಗಂತೂ ಕೂಡ ಬಹಳ ಧನ್ಯತೆಯ ಭಾವ, ಅದರ ಭಾಗವಾಗಿ ಆಗಿದ್ದೀನಿ ನಾನು. 86ರ ನಂತರ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಯೋಜನೆ ತೆಗೆದುಕೊಳ್ಬೇಕು ಅಂತ ಹೇಳಿ ಮತ್ತೆ ಸಂತರೇ ಸೇರಿ ನಿರ್ಣಯವನ್ನ ಮಾಡಿದ್ರು. ಸಂತರು ಅಂತಂದ್ರೆ ಸ್ವಾಮೀಜಿಗಳು ಅಂತ. ಸಂತರು ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಸಂತರು ಅಂತ ಹೇಳ್ತಾರೆ. ಎಲ್ಲ ಮಠದ ಸ್ವಾಮಿಗಳು ಅದ್ರಲ್ಲಿ ಬಂದ್ಬಿಡ್ತಾರೆ. ಕೆಲವರು ವಾನಪ್ರಸ್ಥಾಶ್ರಮ ಆಗಿ ಸನ್ಯಾಸ ತಗೊಂಡಿರ್ತಾರೆ, ಇನ್ನು ಕೆಲವರು ಬ್ರಹ್ಮಚಾರಿಗಳಿಂದ ನೇರವಾಗಿ ಸನ್ಯಾಸಿಗಳಾಗಿರ್ತಾರೆ. ಅವರೆಲ್ಲರಿಗೂ ಸಂತರು ಅಂತ ಹೇಳ್ತಾರೆ. ಅದರಲ್ಲಿ ಸಾಧ್ವಿಜಿಯವರು ಇರ್ತಾರೆ. ಸಂತರು ಅಂತ ಹೇಳಿದ್ರೆ ಗಂಡಸರು ಹೆಂಗಸರು ಇಬ್ಬರು ಇರ್ತಾರೆ, ಒಟ್ಟಿಗೆ ಇರಲ್ಲ. ಆದರೆ ಹೋರಾಟ ಮತ್ತೆ ಸಂತರು ಅಂತ ಕರೆದಾಗ ಅದರಲ್ಲಿ ಯೂತ್ಸ್ ಅಂತ ಹೇಳಿದ್ರೆ ಹೇಗೆ ಯುವಕರು ಯುವತಿಯರು, ಅದೇ ರೀತಿ ಸಂತರು ಅಂತ ಹೇಳಿದ್ರೆ ಗಂಡಸರು ಹೆಂಗಸರು ಇಬ್ಬರೂ ಇರ್ತಾರೆ. ಈ ಹೋರಾಟವನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನಲಿಕ್ಕೆ ಮತ್ತೆ ಎಲ್ಲ ಸಂತರನ್ ಸ್ವಾಮೀಜಿಯವರೆಲ್ಲ ಧರ್ಮಾಚಾರ್ಯ, ಪೀಠಾಧೀಶ, ಮಠಾಧೀಶ, ಎಲ್ಲ ಪಂಥ ಪಂಗಡಗಳ ಧಾರ್ಮಿಕ ಮುಖಂಡರು ಸಂತರು ಅಂತ ಹೇಳಿದ್ದಾರೆ. ಅದರಲ್ಲಿ ಸ್ವಾಮೀಜಿಗಳಾಗಿ ಸನ್ಯಾಸಿನಿಯರು ಬರ್ತಾರೆ, ಸಂತರು ಬರ್ತಾರೆ, ವಾನಪ್ರಸ್ಥಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ, ಕಾಯಿ ವಸ್ತುದವರು ಬರ್ತಾರೆ, ಬೆಳೆಯ ವಸ್ತುದವರು ಬರ್ತಾರೆ. ಎಲ್ಲರೂ ಸೇರಿ
ಸಾಮಾನ್ಯವಾದ ಶಬ್ದ ಸಂತ ಅಥವಾ ಧರ್ಮಾಚಾರ್ಯ ಈ ಒಂದು ಪಾರಿಭಾಷಿಕ ಶಬ್ದವನ್ನು ಬಳಸಲಾಗುತ್ತೆ ಮುಂದಕ್ಕೆ. ಇವರೆಲ್ಲರೂ ಸೇರಿದಾಗ 1989ರಲ್ಲಿ ನಮ್ಮ ದೇಶದಲ್ಲಿ ನಡೆಯುವಂತಹ ಬಹಳ ದೊಡ್ಡದಾದಂತಹ, ನಮ್ಮ ದೇಶ ಅಲ್ಲ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡದಾದ ಮೇಳ ಯಾವುದು ಅಂತ ಹೇಳಿದ್ರೆ ಕುಂಭಮೇಳ. ಕೋಟ್ಯಾಂತರ ಜನ ಯಾವುದೇ ಸೂಚನೆ ಇಲ್ಲದೆ ಅಲ್ಲಿ ಸೇರ್ತಾರೆ. ಒಬ್ಬ ವಿದೇಶಿ ಯಾತ್ರಿಕ ಕೇಳಿದಾಗ ಇದಕ್ಕೆ ನೀವು ಎಷ್ಟು ಪ್ರಚಾರ ಮಾಡ್ತೀರಾ, ಎಷ್ಟು ಜನ ಬರಲಿಕ್ಕೆ ಹೇಳಲಿಕ್ಕೆ? ಅದಕ್ಕೆ ಅವ್ರು ಹೇಳಿದ್ರು, ಅವರು ಸಂತರು ಅವ್ರಿಗೆ ಪಂಚಾಂಗ ತರಿಸಿ ಹೇಳಿ ತೋರಿಸಿದ್ರು. ಅವರು ನೋಡಿ ಪಂಚಾಂಗದಲ್ಲಿ ಒಂದು ಸಣ್ಣ ಸಾಲು ಬರೆದಿರ್ತೀವಿ ಕುಂಭಮೇಳ ಅಂತೇಳಿ, ಅದೇ ನಾವು ಮಾಡೋ ಪ್ರಚಾರ ಅಂತ ಹೇಳ್ತಾರೆ. ಆ ಸಣ್ಣ ಸಾಲಿಗೆ ಇಷ್ಟು ಕೋಟಿ ಜನ ಬರ್ತಾರೆ ಅಂತ ಆಶ್ಚರ್ಯ ಅವನಿಗೆ. ಮತ್ತು ಜಗತ್ತಿನ ಅತ್ಯಂತ ಬಿಗ್ಗೆಸ್ಟ್ ಫೇರ್ ಯಾವುದು ಅಂತ ಹೇಳಿದ್ರೆ ಕುಂಭಮೇಳ. ಈ ಕುಂಭಮೇಳ 1989ರಲ್ಲಿ ನಡೆಯಿತು, ಮಹಾಕುಂಭ. ಆ ಕುಂಭದಲ್ಲೂ ಭಾಗಿಯಾಗುವ ಅವಕಾಶ ಇತ್ತು ನಮಗೆ. ಕುಂಭಮೇಳದಲ್ಲಿ ಮತ್ತೆ ಧರ್ಮ ಸಂಸತ್ ನಡೆಯಿತು, ಮತ್ತೆ ಸಂತ ಸಮಾವೇಶ ನಡೆಯಿತು. ಆ ಕುಂಭಮೇಳದಲ್ಲಿ ವಿಶೇಷ ಅಂತ ಹೇಳಿದ್ರೆ ಒಬ್ಬರು ವಿಶೇಷವಾದಂತಹ ಮಹಾನ್ ಚೇತನ, ಅವರ ಹೆಸರು ದೇವರಾಹ ಬಾಬಾ ಅಂತೇಳಿ. ಪ್ರಾಯಶಃ ಸ್ವಾಮೀಜಿಯವರ ಹೆಸರು ಕೇಳಿರ್ಬೋದು, ನೋಡಿದವರೇನೋ ಗೊತ್ತಿಲ್ಲ, ಈಗ ಅವರಿಲ್ಲ. ಅವ್ರು ಹೇಗಿದ್ರು ಅಂತ ಹೇಳಿದ್ರೆ ಪ್ರಯಾಗದ ಬೆಳೆಯಲ್ಲಿ ಅವರ ಆಶ್ರಮ, ಈಗಿನ ಅಲಹಾಬಾದ್. ಪ್ರಯಾಗದ ಈಗಿನ ಅಲಹಾಬಾದ್. ಮರದ ಮೇಲೆ ಒಂದು ಸಣ್ಣ ತೊಟ್ಲು, ಅದರಲ್ಲಿ ಅವ್ರು ಇರೋರು. ಯಾರಾದ್ರೂ ಬಂದ್ರೆ ಅದರಿಂದ ಅವ್ರು ಕಾಲು ಕೆಳಗೆ ಹಾಕೋರು, ಕಾಲಲ್ಲೇ ತಲೆ ಮೇಲೆ ಬಡಿಯೋರು. ಅದಕ್ಕೆ ನೆಹರು ಮೊದಲುಕೊಂಡು ಎಲ್ಲರೂ ಆಶೀರ್ವಾದ ತಗೊಂಡಿದ್ರು ಅವ್ರ ಹತ್ರ. ಆ ಸಂತರು ಅವರ ಜೀವನದಲ್ಲಿ ಮೊದಲನೇ ಬಾರಿಗೆ ಆ ಸಂತ ಸಮಾವೇಶಕ್ಕೆ ಒಂದು ಧರ್ಮಾಚಾರ ಸಮಾವೇಶ, ನಮಗೆಲ್ಲ ಗೊತ್ತಿರ್ಬೋದು ಎಷ್ಟು ಜನ ಸೇರ್ಬೋದು ಅಂತೇಳಿ. ಆಶ್ಚರ್ಯ ಆಗುತ್ತೆ ಅದನ್ನ ನೆನೆಸ್ಕೊಂಡ್ರೆ. ಈಗಲೂ ಕೂಡ ಅದರಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ. 25,000ಕ್ಕಿಂತ ಹೆಚ್ಚಿನ ಸಂತರೇ ಸೇರಿದ್ರಲ್ಲಿ, ಬೇರೆಯವರಿಲ್ಲ ಅಲ್ಲಿ. ದೇವರ ಬಾಬಾ ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ 25,000 ಸಂತರು ವೇದಿಕೆ ಕಡೆಗೆ ನುಗ್ಗಿದ್ರು. ಪೊಲೀಸರು ಸಂತರಿಗೆ ಲಾಠಿ ಚಾರ್ಜ್ ಮಾಡಬೇಕಾಯ್ತು ಕಂಟ್ರೋಲ್ ಮಾಡಲಿಕ್ಕೆ. ಕಲ್ಪನೆ ಮಾಡ್ಕೊಳ್ಳಿ ಹೇಗಿತ್ತು ದೃಶ್ಯ ಅಂತ. ದೇವರ ಬಾಬಾ ಜೀವನದಲ್ಲಿ ಮೊದಲನೇ ಕೊನೆಯ ಒಂದು ಸಭೆ. ಅವ್ರು ಹೇಳಿದ್ರು, ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಮಂದಿರ ಆಗ್ತದೆ, ಯಾವ ಶಕ್ತಿಯೋ ತಡೆಯೋದಿಲ್ಲ, ಮುಂದೆ ಹೋಗಿ ಅಂತ ಹೇಳಿದ್ರು. ಆಶೀರ್ವಾದದ ಮಾತು ಇವತ್ತು ಸತ್ಯ ಆಗ್ತಾ ಇದೆ ನಮಗೆ. ಅಲ್ಲಿ ತೀರ್ಮಾನ ಮಾಡಿದ್ರು ಧರ್ಮ ಸಂಸತ್ನಲ್ಲಿ, ಏನು ಯಾವ ರೀತಿಯಾಗಲಿ ಮಂದಿರ ಕಾರ್ಯ ನಿರ್ಮಾಣ ಆಗಬೇಕು. 89 ಫೆಬ್ರವರಿಯಲ್ಲಿ ಆದದ್ದು ತೀರ್ಮಾನ ಮಾಡಿದ್ರು. 89 ನವೆಂಬರ್ 9ನೇ ತಾರೀಕು ದೇವೋತ್ಥಾನ ಏಕಾದಶಿ ದಿವಸ ಅಲ್ಲಿ ನಾವು ದ್ವಾದಶಿ ದಿವಸ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಬೇಕು. ಅದಕ್ಕೆ ಯಾವ ರೀತಿಯಾದ ರೂಪರೇಷೆ ಅಲ್ಲಿಗೆ ವಿನೂತನವಾದಂಥ ಕಲ್ಪನೆಯನ್ನು ತಗೊಂಡು ಬಂದ್ರು ಎಲ್ಲ ಧರ್ಮಾಚಾರ್ಯರು ಸೇರಿ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ತೀವಿ ಅಂತ ಹೇಳಿದ್ರೆ ಬೇಕಾದಷ್ಟು ಜನ ದುಡ್ಡು ಕೊಡ್ಬೋದು, ನಾನು ಕಟ್ತೀನಿ, ನಾನು ಹಣ ಕೊಡ್ತೀನಿ ಅಂತೇಳಿ. ಆದರೆ ಅದು ಆ ದುಡ್ಡು ಕೊಟ್ಟವರ ಹೆಸರಲ್ಲಿ ಒಂದು ಮಂದಿರ ಆಗ್ತದೆ. ನೋಡ್ತೀವಿ ನಾವು ಮನೆ ಕಡೆಯಲ್ಲಿ ಬಿರ್ಲಾ ಮಂದಿರ ಅಂತ ಹೇಳ್ತಾರೆ. ಹೈದರಾಬಾದಲ್ಲಿ ಬಿರ್ಲಾ ಮಂದಿರ ಅಂದ್ರೆ ವೆಂಕಟರಮಣ ದೇವಸ್ಥಾನ, ದೆಹಲಿಯಲ್ಲಿ ಬಿರ್ಲಾ ಮಂದಿರ ಅಂದ್ರೆ ರಾಧಾಕೃಷ್ಣ ನಾರಾಯಣನ್ ದೇವಸ್ಥಾನ. ಹೀಗೆ ಯಾರು ಡೊನೇಷನ್ ಕೊಡ್ತಾನೋ ಅವನ ಹೆಸರಲ್ಲಿ ಮಂದಿರ ಆಗ್ಬಿಡುತ್ತೆ. ಅದರ ರಾಮ ಮಂದಿರ ಹಂಗಾಗಬಾರ್ದು. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಅವನು ತನ್ನ ಕಾಣಿಕೆ ಕೊಡಬೇಕು. ಈ ದೇಶದ ಪ್ರತಿಯೊಂದು ಗ್ರಾಮ ಅದರಲ್ಲಿ ಭಾಗವಹಿಸಬೇಕು. ಅದಕ್ಕೋಸ್ಕರ ಶ್ರೀ ರಾಮಶಿಲಾ ಪೂಜನ ಅನ್ನುವಂಥ ವಿನೂತನ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ರು. ಪ್ರತಿಯೊಂದು ಗ್ರಾಮದಿಂದ ಒಂದು ರಾಮಶಿಲೆಯ ಪೂಜೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ₹1.25 ಕಾಣಿಕೆಯನ್ನು ಕೊಡಬೇಕು. ಈ ರೀತಿಯಾಗಿ ಎಲ್ಲ ಕಡೆಯಲ್ಲಿಯೂ ಕೂಡ ರಾಮಶಿಲೆಯ ಪೂಜೆ ಆಗಬೇಕು, ಪ್ರತಿಯೊಬ್ಬರು ₹1.25 ಕೊಡಬೇಕು ಅಂತೇಳಿ ಆಂದೋಲನಕ್ಕೆ ಒಂದು ಚಿತ್ರವನ್ನು ಕೊಟ್ಟರು. ಆಂದೋಲನ ಸೆಪ್ಟೆಂಬರ್ ತಿಂಗಳಲ್ಲೇ ಪ್ರಾರಂಭ ಆಯಿತು. ಎಲ್ಲ ಕಡೆಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ರಾಮಶಿಲಾ ಪೂಜನ ಶುರುವಾಯಿತು. ಒಂದೊಂದು ಗ್ರಾಮದಲ್ಲಿ ಇಟ್ಟಿಗೆಯನ್ನು ಇಟ್ಟರು, ಇಟ್ಟಿಗೆ ಮೇಲೆ ಶ್ರೀರಾಮ್ ಅಂತೇಳಿ ಬರೆದ್ರು, ಆ ಇಟ್ಟಿಗೆಗೆ ಪೂಜೆ ಮಾಡಿದ್ರು. ಜನ ಎಲ್ಲ ₹1.25 ಕಾಣಿಕೆ ಕೊಟ್ಟರು, ಅಕ್ಷರಶಃ ₹1.25 ಕಾಣಿಕೆ ಕೊಟ್ಟರು. ಆ ಇಟ್ಟಿಗೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ರಥಗಳು ಪ್ರಾರಂಭ ಆಯಿತು. ಹಾಗೆ ನಮ್ಮ ರಾಜ್ಯದಿಂದ 9-10 ರಥಗಳು ಪ್ರಾರಂಭ ಆದವು. ಉಡುಪಿಯಿಂದ ಶ್ರೀಕೃಷ್ಣ ರಥ, ಮಲೆ ಮಹದೇಶ್ವರ ಬೆಟ್ಟದಿಂದ ಮಹದೇಶ್ವರ ರಥ,
ತಲಕಾವಳಿಯಿಂದ ಕಾವೇರಿ ರಥ, ಹಾಗೆ ಕೂಡಲ ಸಂಗಮದಿಂದ ಬಸವೇಶ್ವರ ರಥ, ಸವದತ್ತಿಯಿಂದ ಯಲ್ಲಮ್ಮ ರಥ, ಶಿರಸಿಯಿಂದ ಮಾರಿಕಾಂಬೆ ರಥ, ಧರ್ಮಸ್ಥಳದಿಂದ ಮಂಜುನಾಥ ರಥ, ಈ 9 ರಥಗಳು ಎಲ್ಲ ಕಡೆಯಿಂದ ಹೊರಟವು. ಮೈಸೂರಿಗೆ 2 ರಥಗಳು ಒಟ್ಟಾಗಿ ಬಂದವು. ಎಲ್ಲ ಕಡೆಯಲ್ಲೂ ಕೂಡ ಇಂಥ ಅಭೂತಪೂರ್ವವಾದಂತಹ ಸ್ವಾಗತ, ಇಂಥ ಉತ್ಸಾಹ, ಏನು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ. ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ, ಮೈಸೂರಿನಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತ ಹೇಳಿ ಅಲ್ಲಿ 2 ಕಡೆಯಿಂದ ರಥ ಬಂತು. ಸರಿಯಾದ ಸಮಯಕ್ಕೆ ಜಲಸ್ತೋಮ 2 ಸಾಗರ ಸೇರಿದಂತೆ ಸೇರಿತು. 16,000 ಜನ ರಥಯಾತ್ರೆಗಳು ಬಂದು ಹೊಡೆದರು. ಆ ದಿವಸ ಅಲ್ಲಿ ಒಂದು ವಿಶೇಷ ಘಟನೆ ನಡೆಯಿತು. ಆದರೆ ಆ ವಿಶೇಷ ಘಟನೆ ಏನು ಅಂತ ಹೇಳಿದ್ರೆ, ಒಂದು ಇರುವಿನ ರಸ್ತೆ ಅನ್ನುವಂಥ ರಸ್ತೆಯ ರಥ ಮುಂದೆ ಹೋಗಬೇಕಾಗಿತ್ತು. ಆ ರಥ ಮುಂದಕ್ಕೆ ಹೋಗ್ಲಿಕ್ಕೆ ಅಲ್ಲಿದ್ದಂಥ ಪೊಲೀಸ್ ಬೇಕರೆ ಅಡ್ಡಿ ಮಾಡಿದ್ರು. ಏನು, ಆ ಮಸೀದಿ ಇದೆ, ರಾಮರಥ ಹೋಗಬಾರ್ದು ಅಂತ ಹೇಳಿ. ಮಸೀದಿಗೂ ರಾಮರಥಕ್ಕೂ ಏನಾದರೂ ವಿರೋಧ ಇದೆಯಾ? ಇಲ್ಲ ಇಲ್ಲ ಇಲ್ಲ, ಇವತ್ತು ಬೇಡ, ಇನ್ನೊಂದು ದಿನ ಕೊಡ್ತೀವಿ, ನಾವು ಇನ್ನೊಂದು ರಥ ಬರ್ತಲ್ಲ ಆವಾಗ ಅಂತೇಳಿ. ಸರಿ ಆಯಿತು ಅಂತ ಅವತ್ತು ಬಿಟ್ಬಿಟ್ವಿ. ಆದರೆ ಇನ್ನೊಂದು ರಥ ಬಂದಾಗ ಏನಾಯಿತು ಅಂದರೆ, ಯಾವ ಅಧಿಕಾರಿ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ನೋ ಆ ಮಹಾಶಯರು ರಜಾ ಕೊಟ್ಟೋದು. ಇನ್ನೊಂದು ರಥ ಬಂತು. ಆ ರಥ ಬಂದಾಗಿ ರಾಮ ಎಂಥ ಅದ್ಭುತ ಘಟನೆಗಳನ್ನು ನಡೆಸಿದ ಅಂತ ಹೇಳಿದ್ರೆ, ಆ ರಥ ಅವತ್ತು ಮೈಸೂರು ನಗರವನ್ನು ಪ್ರವೇಶ ಮಾಡ್ತಾ ಇದೆ. ಪ್ರವೇಶ ಮಾಡುವಾಗ ರಥದ ಮೇಲೆ ನಾನೇ ಇದ್ದೆ. ನೋಡಿದ್ರೆ ಮೈಸೂರು ನಗರ ಪ್ರವೇಶ ಇನ್ನೇನು ಮಾಡ್ತಾ ಇದೆ ಅನ್ನುವಾಗ ಎದುರುಗಡೆಯಿಂದ ಒಂದು ದೊಡ್ಡ ಕಾರು ಬಂತು. ಏನಪ್ಪ ಯಾವ ಕಾರ್ ಬರ್ತಾ ಇದೆ ಅಂತ ಹೇಳಿದ್ರೆ, ಕಾರ್ ಬಂದು ಎದುರುಗಡೆ ನಿಂತ ಕೂಡಲೇ ಆ ಕಾರ್ನಿಂದ ಯಾರು ಹೇಳಿದ್ರು ಅಂತ ಹೇಳಿದ್ರೆ, ಸ್ವತಃ ಸ್ವಾಮಿ ಚಿನ್ಮಯನಂದ್ರ ಕಾಲಿನ ಒಳಗಡೆ ಹೇಳಿದ್ರು. ನನಗೆ ಆಶ್ಚರ್ಯ, ರಥದ ಮೇಲಿಂದ ಕೆಳಗೆ ಹಾಡಿದೆ, ಗಂಟ ಅಂತ ಹೇಳಿ ನಮಸ್ಕಾರ ಮಾಡಿದೆ. ಆಮೇಲೆ ಅವ್ರು ಹೇಳಿದ್ರು, ಇವತ್ತೇನೋ ಯಾರೋ ದಾರಿ ಬಿಡೋದಿಲ್ವಂತೆ, ನಾನೇ ಬರ್ತಾ ಇದ್ದೆ, ಆದರೆ ನನಗೆ ಇವತ್ತು ಬೇರೆ ಕಾರ್ಯಕ್ರಮ ಇದೆ ಅಂತ ಹೇಳಿ ಫಾಲೋ ಮೀ ವಿನೀಶ್ ಮಾತಾಡೋಲ್ಲ ಕಾರ್ ತಿರ್ಸ್ಕೊಂಡು ಅವ್ರ ರಥದಿಂದ ಅವ್ರ ಕಾರಿಂದ ಹೋದ್ವಿ. ಒಂದು ಕಡೆ ನಿಂತು ಚಿನ್ಮಯಾನಂದರು ಭಗವದ್ಗೀತೆಯನ್ನ ಜಗಜ್ಜಾಹೀರ್ ಮಾಡಿದವರು ಸರ್ಕಲ್ ನಿಂತು ಭಾಷಣ ಮಾಡಿದ್ರು, ಕೈಯಲ್ಲಿ ಮೈಕ್ ಹಿಡಿದುಕೊಂಡು ಭಾಷಣ ಮಾಡಿದ್ರು. ಯಾವ ಶಕ್ತಿಗೂ ಅಡ್ಡಿ ಮಾಡಲ್ಲ, ಹೋಗಿ ಮುಂದಕ್ಕೆ ಅಂತೇಳಿ. ಆದರೆ ನಾವು ಮುಂದೆ ಹೋದ್ವಿ, KR ಸರ್ಕಲ್ ಬಂದ್ವಿ. KR ಸರ್ಕಲ್ ಬಂದರೆ ಯಾವ ಶಕ್ತಿಯೂ ಸರಿ. ಆದರೆ ಇಲ್ಲಿ ಜನ ಎಷ್ಟೇ ಇದ್ರು, ಜನ ಇಷ್ಟೇ ಜನ, ಇಷ್ಟು ಜನರು ಇನ್ನೂ ಕಡಿಮೆ. ಏನಪ್ಪ ಜನ ಎಲ್ಲಿಂದ ಬರ್ತಾರೆ ಏನು ಇತ್ಯಾದಿ ಯೋಚನೆ ಮಾಡುವಾಗ ಆಶ್ಚರ್ಯ ಆಗುವಂತೆ 1 ಗಂಟೆಯಲ್ಲಿ 25,000 ಜನ ಸೇರಿದ್ರು. 25,000 ಜನ ಸೇರಿ ಯಾವ ರಸ್ತೆಯಲ್ಲಿ ರಥ ಹೋಗ್ಬೇಕಾಗಿತ್ತೋ ಆ ರಸ್ತೆಯಲ್ಲಿ ಬೇರೆ ಯಾರಿಗಾರು ಮಾತಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕಾಯ್ತು. ಜೈ ಶ್ರೀರಾಮ್ ಘೋಷಣೆ ಅಂತ ರಸ್ತೆ ರಥ ಮುಂದೆ ಹೋಯಿತು. ಈ ರೀತಿಯ 100 ಘಟನೆಗಳು ಇಡೀ ದೇಶದ ಉದ್ದಗಲಕ್ಕೆ ನಡೆಯಿತು. ಇಡೀ ದೇಶದಲ್ಲಿ 3 ಲಕ್ಷ ಗ್ರಾಮಗಳಿಂದ ರಾಮಶಿಲಾ ಪೂಜನೆ ಆಯಿತು. ಇಡೀ ದೇಶದ ಎಲ್ಲ ಜನರು ಕೂಡ 1.25 ಕೋಟಿ ರೂಪಾಯಿ ಕಾಣಿಕೆನೆ 8.5 ಕೋಟಿ ರೂಪಾಯಿ ಆಯಿತು. ಒಬ್ಬನೇ ಕೊಟ್ಟದ್ದಲ್ಲ, 1.25 ಕೋಟಿ ರೂಪಾಯಿ ಲೆಕ್ಕ ಹಾಕಿ ಎಷ್ಟು ಜನರಿಂದ ಆ ದುಡ್ಡು ಬಂದಿದೆ, ಎಷ್ಟು ಕೋಟಿ ಜನರಿಂದ ಆ ಹಣ ಬಂದಿದೆ ಅಂತ ಹೇಳಿ. ಈ ಕಡೆಯಲ್ಲಿ ಎಲ್ಲ ಕಡೆಯಿಂದ ರಥಯಾತ್ರೆ ಹೋಗ್ತಾ ಇದೆ. ಕರ್ನಾಟಕದ ಎಲ್ಲ ರಥಗಳು ಕೂಡ ಬೀದರ್ನಲ್ಲಿ ಸಂಗಮ ಆಯಿತು. ಬೀದರ್ನಿಂದ ರಥ 9 ರಥಗಳು ಅಯೋಧ್ಯೆಗೆ ಹೊರಟು, ಆಂಧ್ರದಿಂದ ಹೊರಟು, ಗುಜರಾತಿಂದ ಹೊರಟು, ಉತ್ತರ ಪ್ರದೇಶದಿಂದ ಹೊರಟು, ಜಮ್ಮು ಕಾಶ್ಮೀರದಿಂದ ಹೊರಟು, ದೆಹಲಿಯಿಂದ ಹೊರಟು, ಬಿಹಾರದಿಂದ ಹೊರಟು, ಹರಿಯಾಣದಿಂದ ಹೊರಟು, ತೆಲಂಗಾಣದಿಂದ ಎಲ್ಲ ಕಡೆಯಿಂದ ರಥಗಳೆಲ್ಲವೂ ಕೂಡ ಅಯೋಧ್ಯೆ ಕಡೆಗೆ ಸಾಗ್ತಾ ಇದೆ. 100 ರಥಗಳು. ಶಿಲಾನ್ಯಾಸ ಮಾಡಬೇಕು. ಶಿಲಾನ್ಯಾಸ ಯಾವಾಗ ಮಾಡ್ತೀವಿ ಅಂತ ಗೊತ್ತಾಯ್ತೋ ಸರ್ಕಾರಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ದಿನ ಹತ್ರ ಬರ್ತಾ ಇದೆ. ಅಕ್ಟೋಬರ್ ಕಳೀತು, ನವೆಂಬರ್ ಬಂತು. ಎಲ್ಲ ಕಾನೂನು ಪ್ರಮುಖರು ಅವರು ಇತ್ಯಾದಿ ಇವರೆಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಏನ್ ಮಾಡಿದ್ರು. ಧರ್ಮಾಚಾರ್ಯರು ಕರೆ ಕೊಟ್ಟರು, ಶಿಲಾನ್ಯಾಸ ನಿಶ್ಚಿತವಾಗಿ ಆಗಿಯೇ ಆಗ್ತದೆ. ಶಿಲಾನ್ಯಾಸ ದಿವಸ ಎಲ್ಲರೂ ಕೂಡ ಅಯೋಧ್ಯೆಯ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಬೇಕು. ಆ ಶಿಲಾನ್ಯಾಸದ ಸಮಯಕ್ಕೆ ಅಯೋಧ್ಯೆಯ ಕಡೆಗೆ ಪುಷ್ಪಾಂಜಲಿಯನ್ನು ಮಾಡಬೇಕು. ನಾವು ಶಿಲಾನ್ಯಾಸದಲ್ಲಿ ಮಾಡಿದ್ದೀವಿ ಅಂತೇಳಿ. ಸರಿ, ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಮಾಡೋದು, ಏನು ಜಾಗ ಎಲ್ಲಿದೆ, ಎಲ್ಲಿ ಶಿಲಾನ್ಯಾಸ ಮಾಡ್ತಾರೆ ಇತ್ಯಾದಿ ಇವೆಲ್ಲರ ದೊಡ್ಡ ಚರ್ಚೆ ಶುರುವಾಯಿತು. ನವೆಂಬರ್ 1ನೇ ತಾರೀಕು ಬಂತು, 2ನೇ ತಾರೀಕು ಬಂತು, 3ನೇ ತಾರೀಕು ಬಂತು, 4ನೇ ತಾರೀಕು ಬಂತು. ಹೀಗೆ ದಿನ ಹತ್ರ ಬರ್ತಾ ಹೋಯಿತು. ದಿನ ಮುಂದಕ್ಕೆ ಬಂದಂತೆ ಏನು ಮಾಡೋದು? ಕೊನೆ ಕಾನೂನು ತಜ್ಞರು ಅವರು ಇವರು ಇತ್ಯಾದಿ ಎಲ್ಲ ಬಂದರು. ಆ ಮ್ಯಾಪ್ ತಗೊಂಡ್ರು, ಈ ಮ್ಯಾಪ್ ತಗೊಂಡ್ರು, ಸರ್ವೆ ನಂಬರ್ 48, ಸರ್ವೆ ನಂಬರ್ 90, 28, 38 ಏನೋ ತೆಗೆದು ಎಲ್ಲವನ್ನ ಮಾಡಿದ್ರು. ಅಟ್ಟೊಂದಾಗಲೇ ರಾಮ ಮಂದಿರದ ನಕಾಶೆ ಸಿದ್ಧ ಆಗ್ಬಿಟ್ಟಿತ್ತು. ಶಿಲಾನ್ಯಾಸ ಆಗುವಾಗಲೇ ರಾಮ ಮಂದಿರ ನಕಾಶೆ
ಸಿದ್ಧವಾಗಿತ್ತು. ಆ ಮಂದಿರ ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಎತ್ತರಕ್ಕಿರಬೇಕು, ಇವೆಲ್ಲವನ್ನೂ ಕೂಡ ನಿರ್ಣಯ ಮಾಡಾಕ್ಬಿಟ್ಟಿತ್ತು. ಆಗ್ಲೇ 89ನೇ ಇಸವಿಯಲ್ಲೇನೆ 268 ಅಡಿ ಉದ್ದ, 140 ಅಡಿ ಅಗಲ, 128 ಅಡಿ ಎತ್ತರ, ಪರಿಕ್ರಮ ಪಥ 10 ಅಡಿ, 2 ಅಂತಸ್ತಿನ ಮಂದಿರ, ಲೋಹವನ್ನು ಬಳಸಾಗಿಲ್ಲ, ಪೂರ್ತಿ ಕಲ್ಲಿನ ಮೇಲೆ ಕಟ್ಟುವಂಥದ್ದು. ಈಗೇನಪ್ಪ ಏನಿದೆಯೋ ಅದೇ ಪ್ರಕಾರ ಆಗ್ತಾ ಇದೆ. ಕೆಳಗಿನ ಅಂತಸ್ತಿನಲ್ಲಿ ರಾಮಲಲ, ಮೇಲುಗಡೆಯಲ್ಲಿ ರಾಮ್ ದರ್ಬಾರ್, ಕೆಳಭಾಗದಲ್ಲಿ ಸಿಂಹದ್ವಾರ, ನೃತ್ಯ ಮಂಟಪ, ರಂಗಮಂಟಪ, ಗರ್ಭಗೃಹ, ಪ್ರತಿಯೊಂದರಲ್ಲಿ 106 ಕಂಬ, ಹೀಗೆ ಎಲ್ಲ ನಿರ್ಣಯ ಆಗ್ಬಿಟ್ಟಿತ್ತು. ಕಡೆ ಏನು ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ. ಏಕಾಏಕಿಯಾಗಿ ಸರ್ಕಾರ ಪ್ರಕಟಣೆ ಮಾಡ್ತು, ನಾವು ಎಲ್ಲಿ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿ, ಎಲ್ಲಿ ಶಿಲಾನ್ಯಾಸ ಮಾಡಬೇಕು ಅಂತಿದ್ರೆ, ಇಲ್ಲಿ ಏನು ಈ ಮಂದಿರವನ್ನು ನೋಡ್ತಾ ಇದೀವಲ್ಲ, ಆ ಮುಂಭಾಗದಲ್ಲಿ ಒಂದು ಸ್ತಂಭ ಇರುತ್ತೆ, ಆ ಸಿಂಹದ್ವಾರದ ಬಳಿಯಲ್ಲಿ ಒಂದು ದೊಡ್ಡ ಸ್ತಂಭ. ಆ ಸ್ತಂಭದಲ್ಲಿ ನಾವು ಆ ಜಾಗದಲ್ಲಿ ಶಿಲಾನ್ಯಾಸ ಮಾಡ್ತೀವಿ ಅಂತ ಕೊನೆಗೆ ಸರ್ಕಾರ ಮಣಿಲೇಬೇಕಾಯಿತು, ಒಪ್ಪಲೇಬೇಕಾಯಿತು, ಬೇರೆ ದಾರಿ ಇಲ್ಲ. ಆದರೆ ಅವರು ಅದನ್ನು ಹೇಗೆ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಎಲ್ಲಿ ಶಿಲಾನ್ಯಾಸವನ್ನು ಮಾಡ್ತಾರೋ ಆ ಶಿಲಾನ್ಯಾಸ ಮಾಡುವಂತಹ ಜಾಗ ವಿವಾದಿತ ಪ್ರದೇಶದಿಂದ ಹೊರಗಡೆಯಲ್ಲಿದೆ ಅಂತ ಹೇಳ್ತು. ನಮಗೇನು ಅದು ಒಳಗಿದ್ರೇನು ಹೊರಗಿದ್ರೇನು, ಶಿಲಾನ್ಯಾಸ ಆಗಬೇಕು, ನಾವು ನಿಶ್ಚಯ ಮಾಡಿದ ಜಾಗದಲ್ಲಿ ಆಗಬೇಕು. ಅಲ್ಲಿ ಸ್ತಂಭ ಬರುತ್ತೆ, ಅಲ್ಲಿಂದ ಮಂದಿರ ಕಟ್ಕೊಂಡು ಹೋಗ್ತೀವಿ. ಆಮೇಲೆ ಮುಂದಿಂದು ನೋಡಿ, 1989 ನವೆಂಬರ್ 9ನೇ ತಾರೀಕು ಎಲ್ಲಿ ನಿರ್ಣಯ ಮಾಡಿದ್ವೋ ಅದೇ ಜಾಗದಲ್ಲಿ ಶಿಲಾನ್ಯಾಸ ಆಯಿತು. ಯಾರು ಶಿಲಾನ್ಯಾಸ ಮಾಡಬೇಕು? ಅವ್ರು ಮಾಡ್ತಾರ, ಅಶೋಕ್ ಸಿಂಗಲ ಮಾಡ್ತಾರ, ಪೇಜಾವರ ಸ್ವಾಮಿಗಳು ಮಾಡ್ತಾರ, ಚಿನ್ಮಯಾನಂದರು ಮಾಡ್ತಾರ, ಅವ್ರು ಮಾಡ್ತಾರ, ಈ ಸ್ವಾಮಿಗಳು ಮಾಡ್ತಾರ, ಅವ್ರು ಮಾಡ್ತಾರ, ಇವ್ರು ಮಾಡ್ತಾರ, ಅನೇಕ ರೀತಿ ಆಲೋಚನೆಯನ್ನ ಮಾಡಿದ್ರು. ಆದರೆ ಎಲ್ಲರಿಗೂ ಆಶ್ಚರ್ಯಕರ ಆಗುವಂತಹ ಒಂದು ನಿರ್ಣಯವನ್ನ ಮಾಡಿದ್ರು. ಶ್ರೀರಾಮ ಜನ್ಮಭೂಮಿ ಮುಕ್ತಿ ಆಂದೋಲನದ ಸಮಿತಿಯವರು ಯಾವ ರೀತಿಯಾಗಿ ಶಿಲಾನ್ಯಾಸ ಆಯಿತು ಅಂತ ಹೇಳಿದ್ರೆ, ಆ ದಿವಸ ಯಾರ ಕೈಯಲ್ಲಿ ಶಿಲಾನ್ಯಾಸ ಆಯಿತು? ಹಿಂದೂ ಸಮಾಜದ ಭಾವನೆಗೆ ಇಂಪು ಕೊಡುವಂತಹ, ಯಾವುದೇ ರೀತಿಯಾದಂತಹ ಭೇದ ಭಾವ ಇರದಂತಹ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧುಗಳು ಅನ್ನುವಂಥ ಭಾವ ಬೆಸೆಯುವಂತಹ ಸಮಾಜ ಯಾರನ್ನ ಅತ್ಯಂತ ಹಿಂದುಳಿದ ಬಂಧು ಅಂತ ಹೇಳುತ್ತೋ, ಸಮಾಜ ಯಾರನ್ನ ಅತ್ಯಂತ ಕೆಳಗಿನ ವರ್ಗ ಅಂತ ಹೇಳಿ ಹೇಳ್ತದೋ ಅಂತಹ ಒಬ್ಬ ಕಾಮೇಶ್ವರ ಚಾಪಲ್ ಅನ್ನುವಂಥ ಒಬ್ಬ ಹರಿಜನ ವ್ಯಕ್ತಿಯಿಂದ ಶಿಲಾನ್ಯಾಸ ಮೊಟ್ಟ ಮೊದಲ ಇಟ್ಟಿಗೆ ನೀಡಲಾಯಿತು. ರಾಮ ಅಂತ ಹೇಳಿದ್ರೆ ಭೇದ ಅಲ್ಲ, ರಾಮನಿಗೆ ಕೇವಲ ರಾಜನ ಮಾತ್ರ ಅಲ್ಲ, ದೂರದ ಕಾಡಿನ ಬೇಡರ ರಾಜನು ಕೂಡ ರಾಮಸ್ಯಾತ್ಮ ಸಮಸ್ಯಕ. ಆ ಗುಹನೂ ಕೂಡ ರಾಮನಿಗೆ ಆತ್ಮಸ್ಕನಾಗಿದ್ದ. ರಾಮ ವನವಾಸಕ್ಕೆ ಹೋಗುವಾಗ ದೂರದಲ್ಲಿ ಗುಹನನ್ನು ನೋಡ್ತಾನೆ. ಗುಹನನ್ನು ನೋಡಿದ ಕೂಡಲೇನೆ ರಾಮ 2-3 ದಿವಸ ಉಪವಾಸ ಇರ್ತಾನೆ, ಆಯಾಸ ಆಗಿರುತ್ತೆ. ಗುಹನ್ನ ಕಂಡ ಒಡನೆಯೇ ರಾಮ ಓಡೋಡಿ ಹೋಗಿ ಗುಹನ ಆಲಿಂಗನ ಮಾಡಿಕೊಡ್ತಾನೆ. ಈ ರೀತಿ ರಾಮನ ಭಾವನೆಗೆ ತಕ್ಕಂತೆ ಆ ಹರಿಜನ ವ್ಯಕ್ತಿಯಿಂದ ಮೊಟ್ಟ ಮೊದಲ ಶಿಲಾನ್ಯಾಸವನ್ನು ಮಾಡಿಸಲಾಯಿತು. ಅವನು ಶಿಲೆಯನ್ನಿಟ್ಟು ಅಲ್ಲಿ ಪೂಜೆಯನ್ನು ಮಾಡಿದ. ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದಂತೆ ಶಿಲಾನ್ಯಾಸ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಎಲ್ಲರಿಗೂ ಕೂಡ ಆನಂದ, ಎಲ್ಲರಿಗೂ ಕೂಡ ಸಂತೋಷ. ಇಡೀ ದೇಶದಲ್ಲಿ ಎಲ್ಲ ಜನ ಎಲ್ಲ ಕಡೆಯಿಂದ ಅಯೋಧ್ಯೆ ಕಡೆಗೆ ನಿಂತುಕೊಂಡು ಪುಷ್ಪಾಂಜಲಿಯನ್ನು ಮಾಡಿದರು, ಜೈ ಶ್ರೀರಾಮ್ ಘೋಷಣೆಯನ್ನು ಹಾಕಿದ್ರು. ಅತ್ಯಂತ ಯಶಸ್ವಿಯಾಗಿ, ಯಾವುದೇ ಗಲಾಟೆ ಗಡಿಬಿಡಿ ಇತ್ಯಾದಿ ಏನು ಇಲ್ಲದೆ ಎಲ್ಲ ರಥಗಳು ಕೂಡ, ನೂರಾರು ರಥಗಳು ಅಯೋಧ್ಯೆಯನ್ನು ತಲುಪಿದವು. ಪೂಜೆ ಮಾಡಿದಂಥ ಶಿಲೆಗಳೆಲ್ಲವೂ ಕೂಡ ಅಯೋಧ್ಯೆಯಲ್ಲಿ ಜೋಡಿಸಲ್ಪಟ್ಟವು. ಕಾಣಿಕೆಯನ್ನ ಅಲ್ಲಿ ಸಂಗ್ರಹ ಮಾಡಿ ಇಡಲಾಯಿತು. ಹೀಗೆ 89ರಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಶಿಲಾನ್ಯಾಸ ಯಶಸ್ವಿಗಾಗಿ ನೆರವೇರಿತು. ರಾಮ ಜನ್ಮಭೂಮಿಯ ಮಂದಿರ ನಿರ್ಮಾಣದ ಇತಿಹಾಸದಲ್ಲಿ ಇದು ಒಂದು ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಯಾವಾಗ ಶಿಲಾನ್ಯಾಸ ಆಯಿತು, ಶಿಲಾನ್ಯಾಸ ಆದ್ಮೇಲೆ ಏನು ಮಾಡಬೇಕು? ಈಗ ನಾವು ಮನೆ ಕಟ್ತೀವಿ, ಮನೆ ಕಟ್ಟುವಾಗ ಏನು ಮಾಡ್ತೀವಿ? ಮೊದಲಿಗೆ ಗುದ್ದಲಿ ಪೂಜೆ ಮಾಡ್ತೀವಿ ಅಲ್ವಾ? ಗುದ್ದಲಿ ಪೂಜೆ ಆದ್ಮೇಲೆ ಏನು ಮಾಡ್ತೀವಿ? ಮನೆ ಕಟ್ತೀವಿ ಅಲ್ವಾ? ಹಾಗೆ ಶಿಲಾನ್ಯಾಸ ಆದ್ಮೇಲೆ ಮಂದಿರ ಕಟ್ಟಬೇಕಲ್ಲ. ಮಂದಿರ ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೋದಾಗ ಅಲ್ಲಿದ್ದಂಥ ಅಧಿಕಾರಿಗಳು ತಡೆದಿಲ್ಲ, ನಿಮಗೆ ನಾವಿಲ್ಲಿ ಅವಕಾಶವನ್ನು ಕೊಡೋದಿಲ್ಲ, ಮಂದಿರ ಕಟ್ಟಲಿಕ್ಕೆ ನಿಮಗಿಲ್ಲಿ ಸಾಧ್ಯ ಇಲ್ಲ, ಇಲ್ಲ ಎಲ್ಲ ನಾವು ಇಲ್ಲಿ ಕಟ್ಟೇ ಕಟ್ತೀವಿ ಅಂತ. ಸರಿ, ಆಗ ತಾತ್ಪೂರ್ತಿಕವಾಗಿ ಕಾರಸೇವೆಯನ್ನು ನಿಲ್ಲಿಸಲಾಯಿತು. ಅಲ್ಲಿಂದ ಕಾರಸೇವೆ ಶಬ್ದ ಪ್ರಾರಂಭ ಆಗುವುದು. ಶಿಲಾನ್ಯಾಸ ಆದ ಮೇಲೆ ಕಾರಸೇವೆಯ ಪ್ರಾರಂಭ. ಆ ಕಾರಸೇವೆಯ
ಪ್ರಾರಂಭಕ್ಕೆ ತಾತ್ಕಾಲಿಕ ತಡೆಯನ್ನು ಮಾಡಲಾಯಿತು. ಆ ಹೊತ್ತಿಗೆ ನಮ್ಮ ರಾಜ್ಯದಿಂದ ಸುಮಾರು 10,000 ರಾಮಶಿಲೆಗಳು ಪೂಜಿತವಾಗಿ ಇಲ್ಲಿ ಹೋಗಿದ್ವು. 51 ಲಕ್ಷ ರೂಪಾಯಿಗಳು ಸಾಮಾನ್ಯ ಜನರಿಂದ 1.25 ರೂಪಾಯಿಯಿಂದ ನಾವು ಸಂಗ್ರಹವನ್ನು ಮಾಡಿ ಅಲ್ಲಿಗೆ ಕಳಿಸಿದ್ವಿ. ಯಶಸ್ವಿಯಾಗಿ ಶಿಲಾನ್ಯಾಸ ಆಯಿತು 1989 ನವೆಂಬರ್ 9ನೇ ತಾರೀಕಿನ ದಿವಸ. ಅದಾದ ಮೇಲೆ ಪುನಃ ಧರ್ಮ ಸಂಸತ್ ಮತ್ತು ಧರ್ಮಾಚಾರ್ಯ ನಿರ್ಣಯ, ಅದಕ್ಕೆ ಅವರು ತೀರ್ಮಾನ ಮಾಡಿದ್ರು 1990ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಕಾರ ಸೇವೆಯನ್ನು ಮಾಡುವುದಾಗಿ ತೀರ್ಮಾನವನ್ನು ಮಾಡಿದರು. ಅಕ್ಟೋಬರ್ 30, 1990 ಅಯೋಧ್ಯೆಯಲ್ಲಿ ಮತ್ತೆ ಕಾರ ಸೇವೆ. ಕಾರ ಸೇವೆ ಮಾಡಲಿಕ್ಕೆ ಕಾರ ಸೇವಕರನ್ನ ಹೊರತುಂಬಿಸಬೇಕು, ಜನರನ್ನ ಹೊರಡಿಸಬೇಕು. ಮೊದಲಿಗೆ ನೋಡಿ, ಆಂದೋಲನ ನಿಧಾನವಾಗಿ ಪ್ರಾರಂಭ ಆಯಿತು. ಗಮನಿಸಬೇಕು ನಾವು. ಮೊದಲಿಗೆ ತಾರಾಕೋಲು ಆಂದೋಲನ, ಮೊದಲಿಗೆ ರಥಯಾತ್ರೆ, ಆಮೇಲೆ ಜಿಲ್ಲಾಧಿ ಕೇಂದ್ರದಲ್ಲಿ ಸರದಿ ಉಪವಾಸ ಸತ್ಯಾಗ್ರಹ, ಆಮೇಲೆ ಶಿಲಾಪೂಜನೆ, ಎಲ್ಲ ಗ್ರಾಮಗಳಲ್ಲಿ ಶಿಲಾಪೂಜನೆ, ಆಮೇಲೆ ಪ್ರತಿಯೊಬ್ಬರಿಂದ 1.25 ರೂಪಾಯಿ, ಆಮೇಲೆ ಪ್ರತಿಯೊಬ್ಬರು ಬರಬೇಕು ಅಯೋಧ್ಯೆಗೆ. ಇದು ಮುಂದಿನ ಕರೆ. ಪ್ರತಿಯೊಬ್ಬರು ಬರಬೇಕು ಮಂದಿರ ಕಟ್ಟಲಿಕ್ಕೆ, ಕಾರ ಸೇವೆ ಮಾಡಬೇಕಲ್ಲಿಗೆ ಅಂತೇಳಿ ಇದು ಮುಹೂರ್ತವನ್ನು 1990 ಅಕ್ಟೋಬರ್ 30 ನಿರ್ಣಯ ಮಾಡಿದ್ದಾರೆ. ಇದು ಕೂಡ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ಮೈಲಿಗಲ್ಲು. ಅದಕ್ಕೆ ಮೊದಲು ಎಲ್ಲರಿಗೂ ಕರೆ ಕೊಡಲಿಕ್ಕೋಸ್ಕರ ವಿನೂತನವಾದ ಆಂದೋಲನಗಳಾಯಿತು ರಾಮಜನ್ಮಭೂಮಿಯಲ್ಲಿ. ನೋಡಿ, 1.25 ರೂಪಾಯಿ ಕೊಡೋದು, ಶಿಲಾಪೂಜೆ ಮಾಡೋದು. ಇದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ವಿಶೇಷವಾದ ಅಂತ ಹೇಳಿದ್ರೆ ರಾಮಜ್ಯೋತಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಏನಿದು ರಾಮಜ್ಯೋತಿ ಕಾರ್ಯಕ್ರಮ ಅಂತ ಹೇಳಿದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಅಯೋಧ್ಯೆಯಲ್ಲೇನೆ ಆರಣಿ ಮಥನವನ್ನು ಮಾಡಿ, ಅಂದರೆ ಅಗ್ನಿ ಉತ್ಪಾದನೆ, ಒಂದು ಮರದ ಒಳಗಡೆ ಮತ್ತೊಂದು ಮರದ ಮಂಥನ ಇಟ್ಟು ಹೀಗೆ ಅದರ ಒಂದು ಮಥನವನ್ನು ಮಾಡಿದಾಗ ಅದರಿಂದ ಅಗ್ನಿ ಉತ್ಪನ್ನವಾಗ್ತದೆ. ಆ ಅಗ್ನಿಯಿಂದ ದೀಪವನ್ನು ಹೊತ್ತಿಸಿ ಅಯೋಧ್ಯೆಯಲ್ಲಿ ಆ ದೀಪವನ್ನು ಅಯೋಧ್ಯೆಯಿಂದ ಎಲ್ಲ ರಾಜ್ಯಗಳಿಗೆ ಕಳುಹಿಸಿ, ಆ ರಾಜ್ಯ ಕೇಂದ್ರಗಳಿಂದ ಆ ದೀಪವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕಳುಹಿಸಿ ಅಲ್ಲಿ ರಾಮಜ್ಯೋತಿ ಯಾತ್ರೆ ಆಗಬೇಕು ಅಂತೇಳಿ ಕಲ್ಪನೆ ಆಗಿದೆ ನೋಡಿ. ಆದರೆ ಮಾಡ್ಲಿಕ್ಕೆ ಅಷ್ಟೇ ಕಷ್ಟ, ಆದರೆ ಅತ್ಯಂತ ಯಶಸ್ವಿಯಾಯಿತು ರಾಮನ ಕೃಪೆಯಿಂದ. ಅಯೋಧ್ಯೆಯಲ್ಲಿ ರಾಮಜ್ಯೋತಿ ಪ್ರಜ್ವಲಿಸ್ತು. ಅಲ್ಲಿಂದ ಬೇರೆ ಬೇರೆ ಕಡೆಗೆ ರಾಮಜ್ಯೋತಿ ಬಂತು. ಕರ್ನಾಟಕಕ್ಕೆ ರಾಮಜ್ಯೋತಿ ಬಂತು. ಇಲ್ಲಿಯೇ ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ಪ್ರತಿಯೊಂದು 2-3 ಜಿಲ್ಲೆಗೆ ಸೇರಿದ್ದು ರಾಮಜ್ಯೋತಿ ರಥವನ್ನು ಅಲ್ಲಿ ಮಾಡಿತ್ತು. ಆ ರಥಗಳಲ್ಲಿ ಬಂದಿದ್ವು. ಅಲ್ಲಿ ತಂದಂಥ ರಾಮಜ್ಯೋತಿಯನ್ನು ಆ ರಥಗಳಲ್ಲಿದ್ದಂಥ ರಾಮಜ್ಯೋತಿಗೆ ಅದನ್ನು ಪ್ರಜ್ವಲಿಸಲಾಯಿತು. ಅಲ್ಲಿಂದ ರಾಮಜ್ಯೋತಿಯ ರಥವನ್ನು ಹೊತ್ಕೊಂಡು ಆ ರಥಗಳು ಎಲ್ಲ ಕಡೆಯಲ್ಲೂ ಕೂಡ ಸಂಚಾರವನ್ನು ಮಾಡಿದವು. ಆ ಸಮಯದಲ್ಲಿ ಅನೇಕ ರೀತಿಯಾದ ವಿರೋಧ ಬಂತು. ಕರ್ನಾಟಕದಲ್ಲಿ ಮೈಸೂರಿನ ಯಳಂದೂರಿನಲ್ಲಿ ರಾಮಜ್ಯೋತಿ ರಥಯಾತ್ರೆ ನಡೆಯುವಾಗ ದೊಡ್ಡದಾದಂಥ ವಿರೋಧ ಬಂತು. ಇಲ್ಲ, ನಾವು ರಾಮಜ್ಯೋತಿ ರಥಯಾತ್ರೆ ಬಿಡುವುದಿಲ್ಲ ಅಂತೇಳಿ. ಆದರೆ ಆ ಸಮಯದಲ್ಲಿ ನಮ್ಮ ರಾಮ ಭಕ್ತರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಎಂಥ ಕೆಚ್ಚಿತ್ತು ಅಂತ ಹೇಳಿದ್ರೆ, ರಾತ್ರೋರಾತ್ರಿ ಆ ರಾಮಜ್ಯೋತಿಯನ್ನು ಅನೇಕ ಜ್ಯೋತಿಗಳನ್ನು ಮಾಡಿ ಅನೇಕ ಕಡೆಯಲ್ಲಿ ವಿತರಿಸಲಾಯಿತು. ಸ್ವತಃ ಒಂದು ಕಡೆಯಲ್ಲಿ ಶ್ರೀರಂಗಪಟ್ಟಣಕ್ಕೆ ರಾಮಜ್ಯೋತಿಯನ್ನು ತಗೊಂಡೋಗ್ಲಾಯಿತು. ಅಲ್ಲಿ ಒಂದು ಮನೆಯಲ್ಲಿ ರಾಮಜ್ಯೋತಿಯನ್ನು ಇಡಲಾಯಿತು. ಆದರೆ ಅದನ್ನು ಅಲ್ಲಿಂದ ಇನ್ನೊಂದು ಕಡೆ ತೊಗೊಂಡೋಗ್ಬೇಕು. ಯಾರು ಬರ್ತಾರೆ ರಾಮಜ್ಯೋತಿ ತೊಗೊಂಡೋಗ್ಲಿಕ್ಕೆ? ಸ್ವತಃ ನಾನು ಮೈಸೂರಿನಿಂದ ಒಂದು ಬಾಡಿಗೆ ಕಾರು, ಅವ್ರಿಗೇನು ಹೇಳಲಿಲ್ಲ, ಸ್ವಲ್ಪ ಶ್ರೀರಂಗಪಟ್ಟಣಕ್ಕೆ ಬರಬೇಕಂತೇಳಿ ಕರ್ಕೊಂಡೋಗಿ ಶ್ರೀರಂಗಪಟ್ಟಣಕ್ಕೆ. ಆಮೇಲೆ ಒಂದು ಮನೆಯಲ್ಲಿ 3 ರಾಮಜ್ಯೋತಿ ಮಾಡಿ ಇಡಲಾಗಿತ್ತು. ಆಮೇಲೆ 2 ಜ್ಯೋತಿ ತೊಗೊಂಡು ಇಬ್ಬರು ಆ ಕಾರ್ನಲ್ಲಿ ಕೂತ್ಕೊಂಡ್ವಿ. ಏನು ಸಾರ್ ಇದು ಅಂದ. ಅಲ್ಲಪ್ಪ, ರಾಮಜ್ಯೋತಿ ನೀನು ಇಲ್ಲಿಂದ ನನಗೆ ತೀನಾಸಿಪುರಕ್ಕೆ ಬರಬೇಕು ಅಂತ. ಇಲ್ಲ, ಬರ್ಲಿಕ್ಕೆ ಆಗೋದಿಲ್ಲ. ನೀನು ಬರ್ಲಿಕ್ಕೆ ಆಗೋದಂದ್ರೆ ಪೊಲೀಸರು ನಿನ್ನ ಹಿಡ್ಕೊಂಡು ಹೋಗ್ತಾರೆ, ನನ್ನ ಹಿಡ್ಕೊಂಡು ಹೋಗ್ತಾರೆ ನೋಡು. ಅನಿವಾರ್ಯವಾಗಿ ಬರಬೇಕಾಯ್ತು. ಸ್ವಲ್ಪ ಆಮೇಲೆ ಇಷ್ಟು ವರ್ಷ ಆದ್ಮೇಲೆ ಬಿಡಿ, ಆದರೆ ಆಗೋದು ಅದು ಮಾಡಬೇಕಾಗಿತ್ತು. ಮಾಡಿದೆ ನಾನು. ತೀನಾಸಿಪುರಕ್ಕೆ ಬಂದ. ಅಲ್ಲಿಂದ ಅದನ್ನು ಮಹದೇಶ್ವರ ಬೆಟ್ಟಕ್ಕೆ ತೊಗೊಂಡೋಗ್ಬೇಕಾಗಿತ್ತು. ಟಿ ನರಸೀಪುರದಿಂದ ಮಹದೇಶ್ವರ ಬೆಟ್ಟಕ್ಕೆ ತೊಗೊಂಡು, ಅದು ರಾತ್ರಿ ತೊಗೊಂಡೋಗ್ಬೇಕು. ಸಂಜೆ ಟಿ ನರಸೀಪುರದಿಂದ ಹೊರಟು ಹೆಂಗೆ ತೊಗೊಂಡೋದಕ್ಕೆ? ಅದಕ್ಕೆ ಪುನಃ ಅಲ್ಲಿ ರಾಮಜ್ಯೋತಿಯನ್ನು 3 9 ರಾಮಜ್ಯೋತಿ ಮಾಡಲಾಯಿತು. ಪುನಃ ಅದರಲ್ಲಿ 2 ತಗೊಂಡು ಹೇಗೆ ರಾಮಜ್ಯೋತಿ ತೊಗೊಂಡೋಯ್ತು ಅಂತ ಹೇಳಿದ್ರೆ, ವೀರಪ್ಪನ ಸಮಯ ಅದು. ವೀರಪ್ಪನ ಓಡಾಟದ ಸಮಯ, ಗಲಾಟೆ ಬಡ ತುತ್ತಲಿದ್ದ ಸಮಯ. ಆ ಸಮಯದಲ್ಲಿ 2 ಜ್ಯೋತಿಯನ್ನು ಒಂದು ಗೂಡ್ಸ್ ವೆಹಿಕಲ್ನಲ್ಲಿ ಮುಂದ್ಗಡೆ ಇಟ್ಕೊಂಡು ರಾತ್ರಿ 10 ಗಂಟೆಗೆ ಮಹದೇಶ್ವರ ಬೆಟ್ಟಕ್ಕೆ ತೊಗೊಂಡೋಯ್ತು. ಆಗ ಅಲ್ಲಿದ್ದಂಥ ಶಕೀಲ್ ಅಹಮದ್ ಅನ್ನುವಂಥ ಇನ್ಸ್ಪೆಕ್ಟರ್, ಆತ ಮುಂದೆ ವೀರಪ್ಪನ ಗುಡಿಗೆ ಬಲಿಯಾಗೋಗ್ಬಿಟ್ಟು, ಅವ್ರು ನಮ್ಗೆ ಅವಕಾಶ ಮಾಡಿಕೊಟ್ಟು ಅಲ್ಲಿದ್ದಂಥ ಒಂದು ಮಠ, ಅಲ್ಲಿಂದ ಮತ್ತೆ 10 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಹೋಗಿ ಪುನಃ ರಾಮಜ್ಯೋತಿಯನ್ನು ತರಬಿಸಿ
ರಾತ್ರೋರಾತ್ರಿ ಬಿಡಲ್ಲ, ಆ ಪೊಲೀಸ್ ಸಹಕಾರ ತಗೊಂಡು ಮತ್ತೆ ವಾಪಸ್ ಕೆಳಗೆ ಬಂತು. ಹೀಗೆ ರಾಮಜ್ಯೋತಿ ಇಡೀ ದೇಶದಲ್ಲಿ ಎಲ್ಲ ಮೂಲೆಗೆ ತಲುಪಿಬಿಡ್ತು. ರಾಮಜ್ಯೋತಿ ಅಯೋಧ್ಯೆಯಲ್ಲಿ ಪ್ರಜ್ವಲವಾದಂತಹ ರಾಮಜ್ಯೋತಿ ಇಡೀ ದೇಶವ್ಯಾಪಿಯಾಗಿ ರಾಮಜ್ಯೋತಿ ಬೆಳಗಿತು, ಪ್ರಜ್ವಲಿಸ್ತು. ಎಲ್ಲ ಕಡೆಯಲ್ಲೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಘೋಷಣೆ ಆಗ್ತಾ ಹೋಯಿತು. ಆಗ ಉತ್ತರ ಪ್ರದೇಶದಲ್ಲಿದ್ದಂತಹ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ರಾಮ್ ವಿರೋಧಿ ಸರ್ಕಾರ, ರಾಮ ಭಕ್ತ ವಿರೋಧಿಯಾದಂತಹ ಮುಖ್ಯಮಂತ್ರಿ ಮುಲಾಯಂ ಸಿಂಗ್, ಮುಲಾಯಂ ಸಿಂಗ್ ಅಂತ ಕರೆಯುವ ಹಂತಕ್ಕೆ ಆತ ಹೊರಟೋದ. ಆ ರೀತಿಯಾದಂತಹ ಕ್ರೌರ್ಯವನ್ನ ಆತ ಮಾಡಿದ. ಯಾವಾಗ ದಿನ ಕಳೆದಂತೆ ದಿನ ಹತ್ತಿರ ಬರ್ತಾ ಹೋಯ್ತು. ಆ ಹತ್ತಿರ ಬಂದಂತೆ ಏನಾಗ್ತಾ ಹೋಯ್ತು ಅಂತ ಹೇಳಿದ, ನಾನು ಎರಡು ಸಣ್ಣ ಕಾಲಿನ ಕೀಟ ಸೊಳ್ಳೆಯನ್ನು ಕೂಡ ಅಯೋಧ್ಯೆ ಒಳಗಡೆ ಬಿಡೋದಿಲ್ಲ. ನಾನು ಅಯೋಧ್ಯೆಗೆ ಪ್ರವೇಶ ಆಗುವಂತ ಎಲ್ಲ ಹೆದ್ದಾರಿಗಳಲ್ಲಿ ಅವನು ಟೋಲ್ಗೇಟ್ಗಳನ್ನು ನಿರ್ಮಾಣ ಮಾಡಿದ, ಅನೇಕ ರಸ್ತೆಗಳನ್ನು ಅಗೆದು ಅಲ್ಲಿ ಕಾಲುವೆಗಳನ್ನು ನಿರ್ಮಾಣ ಮಾಡಿದ, ಪೊಲೀಸರನ್ನ ಹಾಕ್ದ, ಯಾರನ್ನು ಒಳಗಡೆಗೆ ಬಿಡೋದಿಲ್ಲ ಅಂತ ಹೇಳಿದ ಅವನು. ಆಗ ಎಲ್ಲ ಕಡೆಯಿಂದ ಕಾರ್ಯಸೇವಕರು, ಕರ್ನಾಟಕದಿಂದ ಕಾರ್ಯಸೇವಕರು ಹೊರಟರು. ಅಯೋಧ್ಯೆಗೆ ಪ್ರವೇಶ ಮಾಡಲಿಕ್ಕಿದ್ದಂತ ಎಲ್ಲ ರಸ್ತೆಗಳನ್ನ 150 ಕಿಲೋಮೀಟರ್ ಮೊದಲನೇ ಎಲ್ಲ ಕಡೆಯಲ್ಲಿ ಬಂದ್ ಮಾಡಿಬಿಟ್ಟ. ಆದರೆ ರಾಮನಿಚ್ಛೆಯನ್ನು ಬಂದ್ ಮಾಡಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ರಾಮನ ಸಂಕಲ್ಪವನ್ನು ನಿಲ್ಲಿಸಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯವಾಗುತ್ತೆ? ಕಾರ್ಯಸೇವಕರು ಏನು ಮಾಡಿದ್ರು, ಅವ್ರು ಎಲ್ಲ ರಸ್ತೆಯಿಂದ ಬಂದ್ ಮಾಡಿದ್ನೋ ಅಲ್ಲಿಂದ ಹಳ್ಳಿ ದಾರಿ ಮೂಲಕ ಹೊರಟರು. ಒಂದು ಕಡೆ ಹಳ್ಳಿಯಲ್ಲಿ ಜನ ಕಾರ್ಯಸೇವಕರಿಗೆ ಹೀಗೆ ಸ್ವಾಗತ ಮಾಡಿದ್ರು. ಇವು ಬನ್ನಿ ಅಂತೇಳಿ ಅವ್ರನ್ನ ಕರೆದು ಅವ್ರಿಗೆ ಸ್ವಾಗತ ಮಾಡಿ, ಸತ್ಕಾರ ಮಾಡಿ, ಊಟ ಹಾಕಿ ಮನೆಗೆ ಇಟ್ಕೊಂಡು 100 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅವ್ರ ಮನೆ ನಡ್ಕೊಂಡ್ ಬಂದಿದ್ದೀರಾ ಅಂತೇಳಿ ಕಾಳಿಗೆ ಎಣ್ಣೆ ಹಚ್ಚಿ ಬಿಸಿ ಸ್ನಾನ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಪುಟ್ ಮಕ್ಕಳು ಗದ್ದೆ ಬದಿ ಮೇಲೆ ಪೋಸ್ಟ್ ಕಾರ್ಡ್ ಇಟ್ಕೊಂಡು ನಿಂತಿದ್ರು. ನೀವು ಬನ್ನಿ, ನಿಮ್ಮ ಮನೆಗೆ ಪತ್ರ ಬರೆದುಕೊಡಿ, ನಾವು ಪೋಸ್ಟ್ ಮಾಡ್ತೀವಿ ಅಂತೇಳಿ. ಹೀಗೆ ಆಬಾಲ ವೃದ್ಧ ಹಿಂದೂ ಸಮಾಜ ಕಾರ್ಯಸೇವೆಗೆ ಪ್ರತ್ಯಕ್ಷ ಸಹಕಾರ ಕೊಡ್ತು. ಲಕ್ಷಾಂತರ ಜನ ದೇಶದ ಎಲ್ಲ ಮೂಲೆಯಿಂದ ಅಯೋಧ್ಯೆ ಕಡೆಗೆ ಬಂದರು. ಸ್ವತಃ ನೇತೃತ್ವವನ್ನು ವಹಿಸಿದ್ದಂತಹ, ಮುಂಚೂಣಿಯಲ್ಲಿದ್ದಂತಹ ಸ್ವತಃ ಅಶೋಕ್ ಸಿಂಗಾರರು ಅವರು ಕೂಡ ಇದೇ ರೀತಿಯಾಗಿ ಅಯೋಧ್ಯೆ ಪ್ರವೇಶ ಮಾಡಿದರು. ಅತ್ಯಂತ ಕಟುವಾದ ಭದ್ರತೆ, ಬಿಗಿಯಾದ ಭದ್ರತೆ, ಯಾವುದೇ ಕ್ರೂರವಾದಂತಹ ಭದ್ರತೆ, ದಯೆ ಇಲ್ಲದ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಶುರು ಮಾಡಿದರು ಮುಲಾಯಂ ಸಿಂಗ್. ಎಲ್ಲರ ನಡುವೆಯೂ ಕೂಡ ಅತ್ಯಂತ ಅದ್ಭುತವಾದಂತಹ ಘಟನೆ ಘಟಿಸುತ್ತದೆ. 1990 ಅಕ್ಟೋಬರ್ 30ನೇ ತಾರೀಕು ಬೆಳಗ್ಗೆ ಯಾವ 2 ಕಾಲಿನ ಕೀಟವೂ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದು ಮುಲಾಯಂ ಸಿಂಗ್. ಆ ದಿವಸ ಬೆಳಗ್ಗೆ ಅಯೋಧ್ಯೆಯಲ್ಲಿ 60,000 ಕಾರ್ಯಸೇವಕರು ಪ್ರಕಟ ಆಗ್ತಾರೆ. 60,000 ಕಾರ್ಯಸೇವಕರು, ಒಬ್ಬಿಬ್ಬರಲ್ಲ, 100 ಅಲ್ಲ, 1000 ಅಲ್ಲ, ಸ್ವತಃ ಅಶೋಕ್ ಸಿಂಗಾರರು ಅಲ್ಲಿ ಪ್ರಕಟ ಆದರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅಶೋಕ್ ಸಿಂಗಾರರು ಮುಂದೆ ನಿಂತರು, ಅವರ ತಲೆಗೆ ಲಾಠಿ ಏಟು ಬಿತ್ತು. ಆದರೆ ಕಾರ್ಯಸೇವೆ ನಿಲ್ಲ, ರಕ್ತ ಸುರಿಯಿತು. ಅದರ ಚಿತ್ರ ನೋಡ್ತೀವಿ ನಮಗೆ. ಸಂತರು ಸೇರಿದ್ರು, ಇಲ್ಲ ಯಾರಿಗೂ ಅವಕಾಶ ಇಲ್ಲ ಅಂತ ಹೇಳಿದ. ಒಮ್ಮೆಲೆ ಮೈ ಪಚ್ಕೊಳ್ಳುವಂತಹ ಸ್ಥಿತಿ ಆಯಿತು ಸರ್ಕಾರಕ್ಕೆ, ಮುಲಾಯಂ ಸಿಂಗ್ಗೆ. 60,000 ಸಂತರು ಎಲ್ಲ ಕಡೆಯಿಂದ ಅಯೋಧ್ಯೆ ನುಗ್ಗಿ ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಪೊಲೀಸರೆಲ್ಲ ಬಯಲು ಶುರು ಮಾಡಿದ್ರು, ಏನು ಅಂತ ಹೇಳಿ. ಅಷ್ಟೊತ್ತಿಗೆ ಮತ್ತೂ ಒಂದು ಘಟನೆ ನಡೆಯಿತು ಏಕಾಏಕಿಯಾಗಿ. ಎಂತಹ ಘಟನೆ ಅಂತ ಹೇಳಿದ್ರೆ, ಏನು ಯಾವ ರೀತಿಯಾಗಿ ನಾವು ಪ್ರಯತ್ನ ಮಾಡಿದ್ರೆ ಭಗವಂತ ಕೃಪೆ ಇರ್ತದೆ ಅನ್ನಲಿಕ್ಕೆ. ಇದ್ದಕ್ಕಿದ್ದಂತೆ ಒಂದು ಕಡೆಯಲ್ಲಿ ಒಬ್ಬ ರಾಮ್ ಸಿಂಗ್ ಅಂತ ಹೇಳ್ತಾರೆ. ಆ ಸಾಧು ಯಾರು ಏನು ಇವತ್ತಿಗೂ ಗೊತ್ತಿಲ್ಲ. ಆ ಸಾಧು ಒಮ್ಮೆಲೆ ಧ್ಯಾನ ಪ್ರಕಟ ಆದ. ಆ ಸಂತ ಪ್ರಕಟ ಆದವನು ಏನು ಮಾಡಿದ, ಅದು ಪೊಲೀಸ್ ಬಸ್ ಇತ್ತು. ಆ ಸಾಧು ಆ ಪೊಲೀಸ್ ಬಸ್ ಹತ್ತಿ ಪೊಲೀಸ್ ಬಸ್ ಚಾಲು ಮಾಡಿಬಿಟ್ರು. ಪೊಲೀಸ್ ಬಸ್ ಚಾಲು ಮಾಡಿದ ಕೂಡಲೇ ಅಲ್ಲಿ ಇದ್ದಂತಹ ಜನ ಜೈ ಶ್ರೀರಾಮ್ ಅಂತೇಳಿ ಆ ಬಸ್ ತುಂಬಾ ಜನ ಕಾರ್ಯಸೇವಕರು ಹತ್ತಿದ್ರು. ಪೊಲೀಸ್ ಬಸ್ ಬಿಡ್ತಿರೋರು ಸಾಧು, ಒಳಗಿರೋರು ಕಾರ್ಯಸೇವಕರು ಜೈ ಶ್ರೀರಾಮ್ ಘೋಷಣೆ. ಪೊಲೀಸ್ ಬಸ್ ಮುಂದೆ ಹೋಗ್ಲಿಕ್ಕೆ ಶುರುವಾಯಿತು. ಈ ಪೊಲೀಸ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬಸ್ ಜನ್ಮಭೂಮಿ ಕಡೆ ಹೋಗ್ತಾ ಶುರುವಾಯಿತು. ಸ್ವಲ್ಪ ಮುಂದೆ ಹೋದ ಕೂಡಲೇ ಮುಂದಿನ ಪೊಲೀಸರು ಪೊಲೀಸ್ ಬಸ್ ಬರ್ತಾ ಇದೆ ಅಂತ ಹೇಳಿ ಇದ್ದಂತ ಟೋಲ್ಗೇಟ್ ದಾರಿ ಮಾಡ್ಕೊಟ್ರು. ಪೊಲೀಸ್ ಬಸ್ ಅಲ್ಲ ದಾರಿ ಬಿಡಿ. ಮುಂದೋದ್ರು ಪೊಲೀಸ್ ಬಸ್ ಅಲ್ಲ ದಾರಿ ಬಿಡಿ, ಪೊಲೀಸ್ ಬಸ್ ಅಲ್ಲ ದಾರಿ ಬಿಡಿ. ಹೀಗೆ ಆ ಪೊಲೀಸ್ ಬಸ್ ಜನ್ಮಭೂಮಿಯ ಹತ್ತಿರದೊಳಗೆ ಹೊರಟಾಯ್ತು. ಯಾರಿಗೆ ಏನಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಕೂಡಲೇ ಬಸ್ ನಿಲ್ಸಿದ್ರು. ಲಢಾರ್ನ ಕಾರ್ಯಸೇವಕರು ಧುಮುಕಿದ್ರು. ಮುಳ್ಳಿನ ಬೇಲಿ ಎಲ್ಲ ಪೊಲೀಸರು ಹೀಗೆ ನಿಂತಿದ್ದಾರೆ, ಕೈಯಲ್ಲಿ ಫಿರಂಗಿ ಬಂದೂಕನ್ನು ಇಟ್ಕೊಂಡು.
ದಡ 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 ಕಾರ್ ಜವರು ದಡಾನೆ ಆ ಬೇಲಿಯನ್ನು ದಾಟಿ 106 ಜನ ಹತ್ತು ಬಿಟ್ರ ಕಡೆಯಲ್ಲಿ. ಯಾವ ಸಮಯಕ್ಕೆ ಕಾರ್ ಸೇವೆ ಘೋಷಣೆಯನ್ನು ಮಾಡಿದ್ವೋ ಬೆಳಗ್ಗೆ 11:30 ಕಾರ್ ಸೇವೆ ಆಗುತ್ತೆ ಅಂತ ಹೇಳಿ 11:30 ಸರಿಯಾಗಿ ಆ 3 ಗುಂಬಜ್ಗಳ ಮೇಲೆ ಏರಿ ಸಾಂಕೇತಿಕ ಕಾರ್ ಸೇವೆಯನ್ನು ಮಾಡಿ ಭಗವದ್ಗೀತೆಯನ್ನು ಆರಿಸಿದ್ರು. ಜೈ ಶ್ರೀರಾಮ್ ಘೋಷಣೆಯನ್ನು ಹಾಕಿದರು. ನಿಶ್ಚಿತ ಸಮಯಕ್ಕೆ ಕಾರ್ ಸೇವೆ ಆಗೋಯಿತು. ಆ ಸಾಧು ಯಾರು, ಅಲ್ಲಿದ್ದವರು ಯಾರು, ಹೇಗೆ ಬಿಟ್ಟರು, ಏನಾಯಿತು, ಏನು ಗೊತ್ತಾಗಲಿಲ್ಲ. ಹೀಗೆ ನಿಶ್ಚಿತವಾದ ಸಮಯಕ್ಕೆ ಸರಿಯಾಗಿ ಕಾರ್ ಸೇವೆ ಆಯಿತು. ಏನು ಜಗತ್ತಿನ ಎಲ್ಲ ಮೀಡಿಯಾ, ಎಲ್ಲ ವಾರ್ತಾ ಇಲಾಖೆಯವರು, ಅವರು ಇವರು ಎಲ್ಲ ಪ್ರೆಸ್ ರಿಪೋರ್ಟರ್ಸ್ ಎಲ್ಲರೂ ಅಲ್ಲಿ ಆ ದೃಶ್ಯವನ್ನು ದೂರದಿಂದ ತೆಗೆದು ನೋಡ್ತಾ ಇದ್ದಾರೆ. ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಅವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಕಾರ್ ಸೇವಕರ ಮೇಲೆ ಹತ್ತಿದ್ದಾರೆ, ಸ್ವಲ್ಪ ಗುಂಬಜನ್ನು ಕೆತ್ತಿದ್ದಾರೆ, ಧ್ವಜವನ್ನು ಹಾರಿಸಿಬಿಟ್ರು. ಯಾವಾಗ ಈ ರೀತಿಯಾಗಿ ಆಯಿತೋ, ಈ ಸುದ್ದಿ ಗೊತ್ತಾದ ಕೂಡಲೇ ಕೇಳಿದ ಕೆಟ್ಟ ಹುಳಿಯುವಂತ ಗೊತ್ತಾಗಲಿಲ್ಲ ಮುಲಾಯಂ ಸಿಂಗ್ ಹೇಳಿದ, ಇದಕ್ಕೆ ತಕ್ಕ ಪ್ರತಿಕಾರ ಆಗಬೇಕು, ಇದಕ್ಕೆ ತಕ್ಕ ಸರಿಯಾದ ಉತ್ತರವನ್ನು ಕೊಡಬೇಕು, ಅವರಿಗೆ ಪಾಠವನ್ನು ಕಲಿಸಬೇಕು ಅಂತ ಆದೇಶವನ್ನು ಕೊಟ್ಟುಬಿಟ್ಟ. ಆ ಸಮಯದಲ್ಲಿ ಉತ್ತರ ಪ್ರದೇಶದ ಪೊಲೀಸ್ ಹೇಳಿದ್ರು, ಇಲ್ಲ, ಪೊಲೀಸರು ನಾವು ಕಾರ್ ಸೇವಕರ ಮೇಲೆ ಗುಂಡು ಹಾರಿಸೋದಿಲ್ಲ ಅಂತ ಹೇಳಿದಾಗ ಬೇರೆ ಯಾವುದೋ ಒಂದು ಬಟಾಲಿಯನ್ ತಗೊಂಡು ಬಂದು ಕಾರ್ ಸೇವಕರ ಮೇಲೆ ಮಾರಣವಾದಂಥ ಅವಮಾನ ಮಾಡಿಬಿಟ್ಟ ಮುಲಾಯಂ ಸಿಂಗ್. ನೋಡ್ತಿದ್ದಂತೆ ಅಕ್ಟೋಬರ್ 31, ನವೆಂಬರ್ 1ನೇ ತಾರೀಕು 100 ಕಾರ್ ಸೇವಕರ ಮಾರಣ ಹತ್ಯೆ ಆಗಿರುವುದು. ಅವರು ಗುಂಡು ಹಾಕ್ತಿರುವಂಥ ದೃಶ್ಯವನ್ನು ಸೆರೆದಿದ್ದಿದ್ದು ಫೈರಿಂಗ್ ಅವ್ರ ಮೇಲೆ ಫೈರಿಂಗ್ ಮಾಡಿದ್ರು. ಏಕಾಏಕಿಯಾಗಿ ಎಲ್ಲರ ಮೇಲೆ ಗುಂಡಿನ ಸುರುವಣೆ ಕರೆದುಬಿಟ್ರು. 100 ಜನ ಕಾರ್ ಸೇವಕರು ಯಾವುದೇ ಕಾರಣ ಇಲ್ಲದೆ ಅವರು ತಮ್ಮ ಪ್ರಾಣವನ್ನು ನಿಂತಿದ್ದರು. ಕಾಡಿದ ಅದೃಶ್ಯ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ದಡ 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 ಗುಡ್ಡನ್ನು ಹಾರಿಸ್ಬಿಟ್ರು. ಆ ಸಮಯದಲ್ಲಿ ಕೋಲ್ಕತ್ತಾದ ಕುಟಾರಿ ಹೊಂದಿರುವಂಥ ಅಣ್ಣ ತಮ್ಮಂದರು ಹುತಾತ್ಮರಾಗಿರ್ತಾರೆ. ಅವರು ತಂದೆ ತಾಯಿ ಹೇಳ್ತಾರೆ, ನನ್ನ ಮಕ್ಕಳು ಹುತಾತ್ಮರಾದಂಥದ್ದು ದೊಡ್ಡದಲ್ಲ, ಅವರು ಹುತಾತ್ಮರಾದದ್ದು ಸಾರ್ಥಕತೆ ಆಗಬೇಕು, ಅವಾಗ ನಮ್ಗೆ ಸಮಾಧಾನ ಆಗ್ತದೆ ಅಂತ ಹೇಳಿದ್ರು. ಎಷ್ಟು ಕ್ರೂರವಾದ ಕೀರ್ತು ಅಂತ ಹೇಳಿದ್ರೆ, ಯಾರ್ಯಾರಲ್ಲಿ IPS IAS ಅಧಿಕಾರಿಗಳಿದ್ರು, ಇಂಥ ಪ್ರಮುಖ ಅಧಿಕಾರಿಗಳಿದ್ರು, ಅವರ ಹೆಂಡತಿಯರು ಮರುದಿವಸ ಮೆರವಣಿಗೆ ಮಾಡಿದ್ರು, ಈ ಕ್ರಮವನ್ನು ಖಂಡಿಸ್ತೀವಿ ನಾವು ಅಂತ. ಅಷ್ಟು ಘೋರವಾಗಿ ಬರ್ಬರವಾಗಿತ್ತು. ಎಷ್ಟು ಜನರನ್ನ ಅವನು ಯಾವ ಟ್ರಕ್ನಲ್ಲಿ ತುಂಬಿಕೊಂಡೋಗಿ ಎಲ್ಲಿ ಎಸ್ತ ಗೊತ್ತಾಗಲಿಲ್ಲ. ಅನೇಕ ಶವಗಳನ್ನು ಗುರುತಿಸಲಿಕ್ಕಾಗಲಿಲ್ಲ. ಸಾಮೂಹಿಕವಾಗಿ ಶವ ಸಂಸ್ಕಾರವನ್ನು ಮಾಡಬೇಕಾಯಿತು. ಈ ರೀತಿಯಾಗಿ ಆ 90ರ ಕಾಲ ಸೇವೆ ಒಂದು ರೀತಿಯಲ್ಲಿ ಬಹಳ ಐತಿಹಾಸಿಕ ಆಯಿತು, ಅಭಿಮಾನವಾಯಿತು. ಅದೇ ರೀತಿಯಾಗಿ ಅತ್ಯಂತ ದೊಡ್ಡ ಬಲಿದಾನವಾಯಿತು. ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ 100 ಜನ ಕಾರ್ ಸೇವಕರು ರಾಮ ಮಂದಿರ ಕಟ್ಟಲಿಕ್ಕೆ ಬಂದಂಥವರು ತಮ್ಮ ಪ್ರಾಣವನ್ನೇ ಅಲ್ಲಿ ತಮ್ಮ ಆತ್ಮಾಹುತಿಯನ್ನಾಗಿ ಅವರು ಅಲ್ಲಿ ಅರ್ಪಣೆಯನ್ನು ಮಾಡಿದ್ರು. ಇದಾದ ಮೇಲೆ 1990ರಲ್ಲಿ ನ್ಯಾಷನಲ್ ಫ್ರಂಟ್ ರಾಷ್ಟ್ರೀಯ ರಂಗ ಸರ್ಕಾರದ ಪತನವಾಗ್ತದೆ. ಅದಾದ ಮೇಲೆ ಚಂದ್ರಶೇಖರ್ ಪ್ರಧಾನಮಂತ್ರಿ ಆಗ್ತಾರೆ. ಮಾತುಕತೆ ಇತ್ಯಾದಿ ನಡೆದಿದೆ. ಯಾವುದು ಕೂಡ ಯಶಸ್ವಿಯಾಗುವುದಿಲ್ಲ. ಇದಾದ ಮೇಲೆ ಈ ನಿಟ್ಟಿನಲ್ಲಿ ಮತ್ತೊಂದು ಐತಿಹಾಸಿಕವಾದಂತಹ ಒಂದು ದೊಡ್ಡ ರ್ಯಾಲಿ ಆಗ್ತದೆ. ನಮ್ಮ ದೇಶದ ಇತಿಹಾಸದಲ್ಲಿ ನಡೆದ ದೊಡ್ಡ ರ್ಯಾಲಿ 1991 ಏಪ್ರಿಲ್ 1ನೇ ತಾರೀಕು ದೆಹಲಿಯ ಬೋಟ್ ಕ್ಲಬ್ ರ್ಯಾಲಿ. ಆ ರ್ಯಾಲಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅಂತ ಹೇಳಿದ್ರೆ 25 ಲಕ್ಷ ಜನ ಭಾಗವಹಿಸಿದ್ದಾರೆ. ಎಲ್ಲ ಸಂತರು, ಎಲ್ಲ ಧರ್ಮಾಚಾರ್ಯರು ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಅವರು ಅಲ್ಲಿ ಘೋಷಣೆ ಮಾಡ್ತಾರೆ, ಇಲ್ಲ ನಾವು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ, ಇದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆ ನಾವು ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಅದರ ಪರಿಣಾಮವಾಗಿಯೇ ಉತ್ತರ ಪ್ರದೇಶದಲ್ಲಿ ರಾಮ ಭಕ್ತ ಮುಲಾಯಂ ಸರ್ಕಾರ, ರಾಮ ಭಕ್ತ ವಿರೋಧಿ ಸರ್ಕಾರ ಬಿದ್ದೋಯಿತು. ರಾಮ ಭಕ್ತ ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ 91ರ ಚುನಾವಣೆಯಲ್ಲಿ. ಅದಾದ ಮೇಲೆ ಪುನಃ ಇದೇ ರೀತಿಯಾಗಿ ಮುಂದುವರಿತಾ ಹೋಯಿತು. ಅನೇಕ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದೆ ಸಾಗ್ತಾ ಸರ್ವದೇವ ಅನುಷ್ಠಾನ ಮತ್ತೊಂದು ಈ ರೀತಿ ಇವೆಲ್ಲವೂ ಆದ ಮೇಲೆ ಅನೇಕ ಮಾತುಕತೆ ಮತ್ತೊಂದು ಎಲ್ಲವೂ ನಡೀತು. ಮುಸಲ್ಮಾನ್ ಇನ್ನೂ ಚುರುಕಾದ್ರು. ನಾವು ಅಲ್ಲಿ ಬರ್ತೀವಿ, ಆ ಯಾತ್ರೆ ಮಾಡ್ತೀವಿ, ಈ ಯಾತ್ರೆ ಮಾಡ್ತೀವಿ, ಲಾಂಗ್ ಮಾರ್ಚ್ ಮಾಡ್ತೀವಿ, ಛೋಟಾ ಮಾರ್ಚ್ ಮಾಡ್ತೀವಿ. ಲಾಂಗು ಇಲ್ಲ, ಛೋಟಾ ಇಲ್ಲ, ಎಲ್ಲ ಮಾರ್ಚೇ ಇಲ್ಲ. ಕೊನೆಗೆ
1992 ಡಿಸೆಂಬರ್ 6 ಕಾರ್ ಸೇವೆ ನಿರ್ಣಯ ಆಯಿತು. ಮತ್ತೆ ಸರ್ಕಾರ ಹೇಳ್ತು, ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಮ್ಮ ಸಮಯ ಕೊಡಿ, ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ. ಸರಿ, ಹೀಗೆ ನಡೀತಾ ಹೋಯ್ತು. ಮಾತುಕತೆ 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 ಮುಂದಕ್ಕೆ ಹೋಗೋದು ನಡೀತಾ ಹೋಯಿತು. ಮತ್ತೆ ಕಾರ್ ಸೇವೆ ಕರೆ ಕೊಡಲಾಯಿತು. ನೋಡಿ, 91ರ ಕಾರ್ ಸೇವೆ ಮಾರಣ ಹೋಮ ಆಗಿತ್ತು. ಆದರೆ ಈ ದೇಶದ ಜನ ಎದೆಗುಂದದೆ ಅನೇಕರು ಯಾವ ರೀತಿಯ ಕಾರ್ ಸೇವೆ ಹೊರಟು ಅಂತ ಹೇಳಿದ್ರೆ, ತಮ್ಮ ಮರಣ ಪತ್ರ ವಿಲ್ ಬರ್ದಿಟ್ಟು ಹೊರಟು ಅನೇಕರು. ನಾನು ಬರ್ದಿದ್ರೆ ಈ ರೀತಿಯ ನನಗೆ ಆಸ್ತಿ ನಂದೆಲ್ಲ ವಿಲೇವಾರಾಗಲಿ ಅಂತ ಹೇಳಿ ಸ್ವತಃ ವಿಲ್ ಬರ್ದಿಟ್ಟು ಹೊರಟು ಜನ. ನಾನು ಕಾರ್ ಸೇವೆ ಬರೋದು ವಾಪಸ್ ಬರ್ತೀನಲ್ಲ ಗೊತ್ತಿಲ್ಲ, ಏನ್ ಬೇಕಾದ್ರೆ ಆಗಲಿ ಅಂತ ಹೇಳಿ ವಿಲ್ ಬರ್ದಿಟ್ಟು ಹೊರಟು. 92 ಡಿಸೆಂಬರ್ 6 ಆ ಕಾರ್ ಸೇವೆಗೆ ದಿನಾಂಕ ನಿಶ್ಚಯ ಆಗುತ್ತೆ. ಪುನಃ ಎಲ್ಲ ಕಡೆಯಿಂದ ಜನ ಸೇರ್ತಾ ಹೋದ್ರು. ಅದರ ನಡುವೆ ಅನೇಕ ರೀತಿಯಾದ ಮಾತುಕತೆಗಳು, ಬೇಕಾದಷ್ಟು ವಿವರ ಇದೆ. ಆ ಮಾತುಕತೆಗಳೆಲ್ಲವೂ ಕೂಡ ವಿಫಲ ಆಗ್ತಾ ಹೋಯ್ತು. ನವೆಂಬರ್ ತಿಂಗಳಿಂದಾನೇ ಕಾರ್ ಸೇವಕರು ಅಯೋಧ್ಯೆ ಕಡೆಗೆ ಧಾವಿಸ್ತಾ ಹೋದ್ರು. ಯಾವ ರೀತಿಯಾಗಿ ಆ ಕಾರ್ ಸೇವೆ ಭಗವಂತ ಯೋಚನೆ ಮಾಡಿದ್ದ ಅಂತ ಹೇಳಿದ್ರೆ, ನ ಭೂತ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಆ ದಿನ ಸಜ್ಜುಗೊಂಡಿತ್ತು. ಆ ಸಮಯದಲ್ಲಿ ಇದ್ದಂತಹ ಕೇಂದ್ರ ಸರ್ಕಾರ ಪ್ರಧಾನಿ ಹೇಳಿದ್ರು, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿ ಹಿಂದೂ ಜನಮಾನಸದ ಕಾರಸೇವಕರ ಮಾನಸಿಕ ಭಾವನೆಯ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ತೊಡಗಿದ್ರು. ಆ ಹೊತ್ತಿಗಾಗಲೇ ಎಲ್ಲರ ಮನಸ್ಸಿನಲ್ಲಿ ಆ 90ರ ಕಾರಸೇವೆಯ ಆ ಕೈಯಾದಂತಹ ಘಟನೆಯ ನೆನಪಿತ್ತು. ಆ ಎಲ್ಲ ಕಾರಸೇವಕರು ಯಾರು ಹುತಾತ್ಮರಾಗಿದ್ರು ಅವರ ಬಗ್ಗೆ ಬಹಳ ಶ್ರದ್ಧೆಯ ಭಾವನೆ ಇತ್ತು. ಆ ಹೊತ್ತಿಗೆ ಅದಕ್ಕೆ ಪೂರಕ ಆಗುವಂತೆ ಒಂದು ಕಾರ್ಯಕ್ರಮ ಮಾಡಲಾಯಿತು. ನಡುವೆ ಯಾರ್ಯಾರು ಕಾರಸೇವಕರು ಹುತಾತ್ಮರಾದರು ಅವರೆಲ್ಲರ ಚಿತಾಭಸ್ಮವನ್ನು ಅಲ್ಲಿ ತೆಗೆದುಕೊಂಡು ಬಂದು ಎಲ್ಲ ಕಡೆಯಲ್ಲಿ ಮೆರವಣಿಗೆ ಮಾಡಿ ಅದನ್ನು ಪುಣ್ಯ ತೀರ್ಥಗಳಲ್ಲಿ ವಿಸರ್ಜನೆಯನ್ನು ಮಾಡಲಾಯಿತು. ಅದಕ್ಕೆ ತಕ್ಕಂತೆ ಕಾರಸೇವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಬರಬೇಕು ಅಂತ ಒಂದು ವಿನೂತನವಾದಂತಹ ಕಾರ್ಯಕ್ರಮದ ಯೋಜನೆಯನ್ನು ಮಾಡಲಾಯಿತು. ಏನು ಆ ಕಾರ್ಯಕ್ರಮ ಅಂತ ಹೇಳಿದ್ರೆ, ಶ್ರೀರಾಮ ಪಾದುಕಾ ಯಾತ್ರೆ ಅಂತ ಹೇಳಿ ನಂದಿ ಗ್ರಾಮದಲ್ಲಿ ಹೊರಟ ಶ್ರೀರಾಮನ ಪಾದುಕೆಗಳನ್ನು ಇಟ್ಟುಕೊಂಡು 14 ವರ್ಷ ರಾಜ್ಯಭಾರವನ್ನು ಮಾಡಿದ. ಅದೇ ನಂದಿ ಗ್ರಾಮದಲ್ಲಿ ಪಾದುಕೆಗಳನ್ನು ತಯಾರು ಮಾಡಿ ಆ ಪಾದುಕೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ರಾಮ ಪಾದುಕೆ ಯಾತ್ರೆ ಅಂತ ಮಾಡಬೇಕು ಅಂತ ಹೇಳಿ ಯೋಜನೆ ಮಾಡಲಾಯಿತು. ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಆ ರಾಮ ಪಾದುಕಾ ಯಾತ್ರೆಗಳನ್ನು ಮಾಡಲಾಯಿತು. ಆ ರಾಮ ಪಾದುಕೆ ಯಾತ್ರೆಯ ಮೂಲಕ ಲಕ್ಷ ಜನರನ್ನ ಜಾಗೃತಗೊಳಿಸಲಾಯಿತು. ಲಕ್ಷಾಂತರ ಜನ ಅಯೋಧ್ಯೆಗೆ ಬರಬೇಕು ಅಂತ ಹೇಳಿ ಮನವಿ ಮಾಡಲಾಯಿತು. ಲಕ್ಷಾಂತರ ಜನ ಅಯೋಧ್ಯೆಗೆ ಹೊರಟರು. ಬಹಳ ಒಂದು ಸೌಭಾಗ್ಯದ ಒಂದು ಸಂದರ್ಭ ನಮಗೂ ಕೂಡ ಅವಕಾಶ ಒದಗಿ ಬಂತು. ಆ ಸಮಯದಲ್ಲಿ ನಮ್ಮ ರಾಜ್ಯದ ಪ್ರಮುಖನಾಗಿ ಹೋಗಲಿಕ್ಕೆ ನನಗೆ ಭಗವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟ 92ರ ಡಿಸೆಂಬರ್ 6ರ ಕಾರ್ ಸೇವೆಗೆ. ಈ ಕಾರ್ ಸೇವೆ ಬಹಳ ವಿನೂತನವಾಗಿತ್ತು. ಆ ಕಾರ್ ಸೇವೆ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿದ್ರೆ, ಈಗ ಒಂದು ಕನಸು ಅನ್ನುವಂಥ ರೀತಿಯಲ್ಲಿ ಅದು ನಡೆದು ಹೋಯಿತು. 16 ದಿನಗಳ ಮೊದಲೇನೆ ಅಯೋಧ್ಯೆಗೆ ಹೋಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ದೇಶದ ಮೂಲೆಯಿಂದ ಕಾರ್ ಸೇವಕರು ಬರಲಿಕ್ಕೆ ಪ್ರಾರಂಭ ಮಾಡಿತು. ನಿಧಾನವಾಗಿ ಕಾರ್ ಸೇವಕರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಅಲ್ಲಿದ್ದಂಥ ರಾಮಭಕ್ತ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರು ಹೇಳಿದ್ರು, ನಾನು ಕಾರ್ ಸೇವೆಗೆ ಏನು ಬೇಕೋ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಯಾರೋ ಪ್ರಶ್ನೆ ಮಾಡಿದ್ರು, ಏನಾದರೂ ಕೂಡ ಹೆಚ್ಚು ಕಡಿಮೆ ಆಗಿ ಪರಿಸ್ಥಿತಿ ಕೈ ಮೀರಿದ್ರೆ ನೀವು ಗುಂಡು ಹಾರಿಸ್ತೀರಾ ಅಂತೇಳಿ ಅವ್ರು ಹೇಳಿದ್ರು. ಇಲ್ಲ, ನನ್ನ ಕಣ್ಮುಂದೆ ಏನಾದರೂ ಬಂದರೆ ನಾನು ಯಾರ ಮೇಲೆಯೂ ಕೂಡ ಹಮ್ ಗೋಲಿ ನಹಿ ಚಲಾಯೆಂಗೆ यदि मेरा पास अधिकार और राम मंदिर का जो संकल्प रखे तो मेरा इच्छा है और मेरा मैं किसको चुनता हूँ, मैं राम मंदिर को चुनता. ನನ್ನ ಆಯ್ಕೆ ಮಂದಿರ ಅದ್ಭುತವಾದ ಒಂದು ಭಾಷಣ ಮಾಡಿದ್ರು. ಅವ್ರ ಪುಸ್ತಕವೂ ಬಂತು. ನನ್ನ ಆಯ್ಕೆ ಮಂದಿರ ಅಧಿಕಾರ ಅಲ್ಲ, ಮುಖ್ಯಮಂತ್ರಿ ಪದ ಇವತ್ತಿರ್ತದೆ ನಾಳೆ ಹೋಗ್ತದೆ, ಅದು ಬೇಕಾಗಿಲ್ಲ ನನಗೆ, ಹೆಸರು ಕೀರ್ತಿ ಬೇಕಾಗಿಲ್ಲ. ನನ್ನ ಆಯ್ಕೆ ಮಂದಿರ, ನನ್ನ ಹಿತ ಕಾರ್ ಸೇವಕರ ಹಿತ. ಹಾಗೆ ನಡ್ಕೊಂಡು ಹೇಳ್ಬೋದು, ಆದರೆ ಘೋಷಣೆ ಮಾಡಿದಂತೆ ನಡ್ಕೊಳ್ಬೇಕಲ್ಲ. ನಮ್ಗೆ ಆಶ್ಚರ್ಯ ಆಗ್ತದೆ. ಆ 16 ದಿನಕ್ಕೆ ಮೊದಲೇನೆ
ಅಯೋಧ್ಯೆಯಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡಿದ್ರು ಅಂದ್ರೆ ಅಕಲ್ಪನೀಯ ವ್ಯವಸ್ಥೆ. ಬರುವಂತ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾದ ದೊಡ್ಡ ಟೆಂಟ್ಗಳ ನಿರ್ಮಾಣವನ್ನು ಮಾಡಿದರು. ಆ ಟೆಂಟಲ್ಲಿ ಎಲ್ಲ ಹುಲ್ಲನ್ನು ಹಾಸಿದ್ರು. ಆ ಬೇಕಾದಷ್ಟು ಲಕ್ಷಾಂತರ ರಜಾಯಿಗಳನ್ನು ಇಟ್ಟಿದ್ರು. ಒಂದು ಕಡೆಯಲ್ಲಿ ನೋಡಿದ್ರೆ ದೊಡ್ಡದಾಗಿ ಗೋಧಿ ಹಿಟ್ಟಿನ ಮೂಟೆಗಳ ರಾಶಿ. ಅದು ಕಲ್ಪನೆ ಅನ್ನಿಸ್ಬೋದು. ಈಗ ನಮ್ಮ ವಿದ್ಯಾರ್ಥಿ ಬಂದ್ರೆ ಎಷ್ಟಿದೆ, ಇಷ್ಟು ಪ್ರಾಂಗಣದಲ್ಲಿ ಗೋಧಿ ಹಿಟ್ಟಿನ ರಾಶಿ. ಆ ಕಡೆ ಬೈಲಿನಲ್ಲಿ ಒಂದು ಆಲೂಗಡ್ಡೆಯ ಒಂದು ಸಾಗರ. ಇನ್ನೊಂದು ಕಡೆಯಲ್ಲಿ ಎಣ್ಣೆ ಟಿನ್ನ ದೊಡ್ಡದಂತ ಒಂದು ಪೇರಿಕೆಯನ್ನು ಮಾಡಿ ಇಟ್ಟಿದ್ರು. ಇನ್ನೊಂದು ಕಡೆಯಲ್ಲಿ ಬೇಕಾದಷ್ಟು ಸೌದೆ. ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಕಲ್ಪನೆ ಮಾಡ್ಕೊಳ್ಳೋಕೆ ಆಗಲ್ಲ. ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲ ಕಡೆಯಿಂದ ಕಾರ್ಯಸೇವಕರು ಬರ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಕಡೆಯಿಂದ ಜನ ಸೇರ್ತಾ ಬಂದರು. ರಾಷ್ಟ್ರ ನಾಯಕರು ಬರ್ಲಿಕ್ಕೆ ಶುರು ಮಾಡಿದ್ರು. ಅದ್ವಾನಿಯವರು ಬರ್ಲಿಕ್ಕೆ ಶುರು ಮಾಡಿದ್ರು. ಅದ್ವಾನಿಯವರು ಬಂದರು, ಅಶೋಕ್ ಸಿಂಘಲ್ ಬಂದರು, ಮುರಳಿ ಮನೋಹರ್ ಜೋಶಿ ಬಂದರು, ಸಾಧ್ವಿ ಋತಂಬರ ಬಂದರು, ಉಮಾ ಭಾರತಿ ಬಂದರು, ಆಚಾರ್ಯ ಧರ್ಮೇಂದ್ರ ಬಂದರು. ಹೀಗೆ ಎಲ್ಲ ಕಡೆಯಿಂದ ಜನ ಬರ್ತಾ ಹೋದರು. ಜನಸಾಗರ ಬೆಳೀತಾ ಹೋಯ್ತು. ಕೊನೆಗೆ ತೀರ್ಮಾನ ಮಾಡಬೇಕು. ಭಗವಂತ ಹೇಗೆ ಅನುಕೂಲ ಮಾಡ್ತಾನೆ ನಮ್ಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವನ ಕೃಪೆ ಹೇಗಿರ್ತದೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ತದ? ಯಾಕಂಚಿತ್ ಮನುಷ್ಯರು ನಾವು. ಅವನು ಹೇಗೆ ಎಲ್ಲರ ಒಳಗಡೆಯಲ್ಲೋ ಹೋಗು ಆ ಕಾರ್ಯವನ್ನು ಮಾಡಿಸ್ಕೊಡ್ತಾನೆ. ಯಾರು ವಿರೋಧಿಗಳಂತಿದ್ರೋ ಅವರ ಒಳಗಡೆಯಲ್ಲೂ ಕೂಡ ಭಗವಂತ ಹೊಕ್ಕಿಬಿಟ್ಟಿದ್ದ ಅವತ್ತು ಆ ದಿವಸ. ಆ ಇಡೀ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ತೀರ್ಪನ್ನು ನಾವು ಹೇಳಿದ್ವಿ ಡಿಸೆಂಬರ್ 6ನೇ ತಾರೀಕು ಕಾರ್ಸಿ ಒಳಗಡೆ ತೀರ್ಪು ಕೊಡಬೇಕು ಅಂತ. ಆದರೆ ರಾಮನ ಸಂಕಲ್ಪ. ಅವನು ಆ ನ್ಯಾಯಾಧೀಶರ ಒಳಗಡೆ ಪ್ರವೇಶ ಮಾಡಿ ಆ ನ್ಯಾಯಾಧೀಶರು ಹೇಳಿದ್ರು, ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಅವ್ರು ಹೇಳಿದ್ರು, ಮುಖ್ಯ ನ್ಯಾಯಾಧೀಶರು ಅವ್ರು ಹೇಳಿದ್ರು, ಇಲ್ಲ ನಾವು ಡಿಸೆಂಬರ್ 11 ಆದ್ಮೇಲೆ ತೀರ್ಪು ಕೊಡ್ತೀವಿ. ಸರಿ, ಜನರಿಗೆಲ್ಲರಿಗೂ ಕೂಡ ಬಹಳ ನಿರಾಶೆ ಆಗೋದು. ಏನಿದು ಡಿಸೆಂಬರ್ 11 ಆದ್ಮೇಲೆ ಅಂತ ಹೇಳ್ತಾ ಇದ್ದಾರೆ. ಆಗ ನಮಗೆ ಜನ ಹೇಗಪ್ಪ ನಿಯಂತ್ರಣ ಮಾಡೋದು? ಇಲ್ಲ, ಸಮಾಧಾನ ಮಾಡ್ಕೊಳ್ಳಿ, ತಾಳ್ಮೆಯಿಂದಿರಿ, ಇತ್ಯಾದಿಲ್ಲ ಹೇಳ್ತಾ ಹೋಗ್ತಾರೆ. ಅದ್ರ ಕಾರ್ಯಸಭೆ ಮಾಡಬೇಕಲ್ಲ. ಏನು ಕಾರ್ಯಸಭೆ ಮಾಡಬೇಕು? ಅದಕ್ಕೆ ಏನೋ ವಿವಾದಿತ ಕಟ್ಟಡ ಇದೆಯಲ್ಲ, ಢಾಂಚ ಇತ್ತಲ್ಲ, ಅದರಿಂದ ದೊಡ್ಡ ಹಳ್ಳ ಇತ್ತು. ಅದಕ್ಕೆ ಸಂತರಿಗೂ ಮನಸ್ಸಿಲ್ಲ, ಆದರೆ ಜನರ ನಿಯಂತ್ರಣ ಮಾಡಬೇಕಲ್ವಾ? ಅದಕ್ಕೆ ಅವ್ರು ಹೇಳಿದ್ರು, ಇವತ್ತು ನಮ್ಮ ಕಾರ್ಯಸಭೆ ಏನು ಅಂತ ಹೇಳಿದ್ರೆ, ಸರಿಯೂ ನದಿಯಿಂದ ಒಂದು ಮುಷ್ಟಿ ಮರಳು ತಗೊಂಡ್ಬರೋದು. ಮರಳನ್ನ ಹಳ್ಳದಲ್ಲಿ ಹಾಕೋದು. ಲಕ್ಷಾಂತರ ಜನ ಮುಷ್ಟಿ ಮಾಡಾಕ ಹಳ್ಳ ಮುಚ್ಚೋಗ್ಬಿಡುತ್ತಲ್ಲ, ಅದೇ ಕಾರ್ಯಸೇವೆ ಅಂತ ಹೇಳೋದು. ನನಗೆ ಯಾರಿಗೂ ಮನಸ್ಸಿಲ್ಲ. ಏನಿದು, ನಾವು ಇಷ್ಟೆಲ್ಲ ಬಲಿದಾನವನ್ನು ಮಾಡಿದ್ದೀವಿ, ಇಷ್ಟೆಲ್ಲ ರಾಮರಥ ಯಾತ್ರೆ ಆಯಿತು, ಅದ್ವಾನಿ ವ್ರತ ಯಾತ್ರೆ ಮಾಡಿದ್ರು, ಬಂಧನ ಆಯಿತು, ಅದ್ವಾನಿಯವರ ಬಂಧನ ಆಯಿತು, ಪ್ರಜಾ ಸಾಂಗಳ ಬಂಧನ ಆಯಿತು, ಎಲ್ಲರದ್ದು ಬಂಧನ ಇಷ್ಟೆಲ್ಲ ಅನುಭವಿಸಿ ಮಣ್ಣಾಕ್ಲಿಕ್ಕೆ ಬಂದಿದ್ದೀವ ನಾವು, ಮರಳಾಕ್ಲಿಕ್ಕೆ ಬಂದಿದ್ದೀವ ನಮಗೆ. ಇಲ್ಲಪ್ಪ, ಇಲ್ಲ, ಶಾಂತವನ್ನು ನಡ್ಕೊಳ್ಬೇಕು, ಯಾರಿಗೇನು ಮಾಡಬಾರ್ದು, ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ಈ ರೀತಿಯಾಗಿ ವಿನಂತಿ ಮಾಡಲಾಯಿತು. ಇಷ್ಟೆಲ್ಲ ಮಾಡ್ತಾನೆ ಕಾರ್ಯಸೇವಕರು ಹೆಚ್ಚಾಗ್ತಾ ಹೋದರು. ಅಯೋಧ್ಯೆಯಲ್ಲಿ ಎಲ್ಲ ಕಡೆಯಿಂದ ಕಾರ್ಯಸೇವಕರು ಬರಲಿಕ್ಕೆ ಶುರು ಮಾಡಿದ್ರು. ಅಯೋಧ್ಯೆಯಲ್ಲಿ 3 ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಯಸೇವಕರು ಸೇರಿದ್ರು. ಅಂದರೆ ಅಯೋಧ್ಯೆ ಎಷ್ಟು ಚಿಕ್ಕ ಊರು, ಅಲ್ಲಿ 1 ಲಕ್ಷನ ಸೇರಿದ್ರೆ ತುಂಬ ಹೋಗ್ತದೆ. 3 ಲಕ್ಷ ಜನ ಸೇರಿದ್ದಾರೆ. ನಡೆದಾಡ್ಲಿಕ್ಕೆ ಜಾಗ ಇಲ್ಲ, ತಿರುಗಾಡ್ಲಿಕ್ಕೆ ಜಾಗ ಇಲ್ಲ, ಎಲ್ಲ ಕಡೆ ಜನಸ್ತೋಮ. ಅಲ್ಲಿ ವಿನಂತಿ ಮಾಡಲಾಯಿತು. ಡಿಸೆಂಬರ್ 6ನೇ ತಾರೀಕು ಬೆಳಿಗ್ಗೆ ಸಮೀಪಿಸ್ತು. ಬೆಳಿಗ್ಗೆ ಆಗುವಾಗ ಎಲ್ಲರೂ ಸಂತರು ಪೂಜೆ ಮಾಡಬೇಕು, ಕಾರ್ಯಸೇವೆ ಶುರು ಆಗಬೇಕು, ಮರಳನ್ನು ಹಾಕಬೇಕು. ಈ ರೀತಿಯಾದಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭ ಹತ್ತಿರ ಬರ್ತಿದ್ದಂತಲೇ ಎಲ್ಲ ಪ್ರಮುಖರು ಬಂದು ಹೋದ್ರಲ್ಲಿ. ನಾವೆಲ್ಲ ಮುಂದೆ ನಿಂತಿದ್ವಿ. ಕರ್ನಾಟಕದಿಂದ ಹೋದವರಲ್ಲಿ ಶಿಸ್ತು ಜಾಸ್ತಿ ಅಂತೇಳಿ ಒಂದು 110 ಜನರನ್ನು ಆರಿಸಿಕೊಂಡು ಹತ್ತಿರಕ್ಕೆ ನಮ್ಮ ಎಲ್ಲರನ್ನು ಕೂಡ ಅಲ್ಲಿ ಇಡಲಾಯಿತು. ಅಲ್ಲಿ ಮುಂದೆ ನಾನು ನಿಂತಿದ್ದೆ. ಅನೇಕ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಹೋದವರು, ಮಂತ್ರಿಗಳಾಗಿ ಹೋದವರು ಎಲ್ಲರೂ ಕೂಡ ಅಲ್ಲಿ ಇದ್ದರು. ಆ ದಿವಸ ಅಲ್ಲಿ ಅವರೆಲ್ಲರೂ ಕೂಡ ನಿಂತಿದ್ರು. ಅಶೋಕ್ ಸಿಂಘಲ್ ಬಂದರು, ಅದ್ವಾನಿ ಬಂದರು, ಮುರಳಿ ಮನೋಹರ್ ಜೋಶಿ ಬಂದರು, ಆಚಾರ್ಯ ಧರ್ಮೇಂದ್ರ ಬಂದರು, ಋತಂಬರ ಬಂದರು. ಎಲ್ಲ ಬಂದು ಎಲ್ಲ ನೋಡ್ಕೊಂಡು ಬರ್ತಾ ಇದ್ರು. ಎಲ್ಲ ಆಗುವಾಗ ಏಕಾಏಕಿಯಾಗಿ ಆ ವಾತಾವರಣದ ಚಿತ್ರ ಬದಲಾವಣೆ ಆಯಿತು. ಯಾವ ಒಂದು ಸೌಮ್ಯವಾದಂಥ ಪ್ರಶಾಂತವಾದ ವಾತಾವರಣದ ಛಾಯೆ ಇತ್ತೋ ಆ ವಾತಾವರಣ ಒಂದು ರೀತಿಯಾದಂಥ ಕ್ಷಾತ್ರದ ವಾತಾವರಣವಾಗಿ ಬದಲಾವಣೆ ಆಯಿತು. ಕ್ಷಾತ್ರದ ವಾತಾವರಣ ಹೇಳಿದ್ರೆ ಒಂದು ರೀತಿಯಾದಂಥ ಬಿಸಿಯೇರುವಂತಹ ವಾತಾವರಣ. ಇದ್ದಕ್ಕಿದ್ದಂತೆ ಬೆಳಗ್ಗೆ 9 ಗಂಟೆಯಿಂದ ಇಡೀ ಯಾವ ರೀತಿಯಾಗಿ ಒಂದು ವಾತಾವರಣದ ಬದಲಾವಣೆ ಆಗ್ತದೋ ಹಾಗೆ ಆ ಪರಿಸರದ ಬದಲಾವಣೆ ಆಗ್ತಾ ಹೋಯಿತು. ಏಕಾಏಕಿಯಾಗಿ ಜನ ಒಂದು ಕಡೆಯಿಂದ ನುಗ್ಗಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು, ಇನ್ನೊಂದು ಕಡೆಯಿಂದ ಒತ್ತಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು.
ಎಲ್ಲರೂ ಕೂಡ ನಿಂತ್ಕೊಂಡು ತಡಿತಾ ಇದ್ವಿ, ಇಲ್ಲ ಯಾರು ನುಗ್ಗಬಾರ್ದು, ಏನು ಮಾಡಬಾರ್ದು, ಈಗ ತಡಿತಾ ಇದೆ. ವಿದೇಶಿ ಪತ್ರಕರ್ತರಿದ್ರು, ವಿದೇಶಿ ಮಾಧ್ಯಮದವರು ಇದ್ರು, ಎಲ್ಲರೂ ನೋಡ್ತಾ ಇದ್ದಾರೆ. ಮಾರ್ಕ್ ಟೋಲಿ ಅನ್ನುವಂಥ BBC ವರದಿಗಾರ ಅಲ್ಲಿದ್ದ, ಎಲ್ಲ ನೋಡ್ತಾ ಇದ್ದಾರೆ. ಆದರೆ ಜನರು ಯಾವ ರೀತಿಯ ಉತ್ಸಾಹದಲ್ಲಿದ್ದರು, ಯಾವ ರೀತಿಯಾದಂಥ ಆ ಆವೇಶ ಅವರಲ್ಲಿತ್ತು ಅಂತ ಹೇಳಿದ್ರೆ, ನನ್ನ ಭಾವನೆ ಸಾಕ್ಷಾತ್ ಹನುಮಂತನೇ ಎಲ್ಲರಲ್ಲೂ ಕೂಡ ಇದ್ದಾರೆ. ಎಲ್ಲರಲ್ಲೂ ಯಾರನ್ನೂ ಬಿಟ್ಟಿರಲಿಲ್ಲ. ಹನುಮಂತ ಬೈತಾಡಿದಂತಿತ್ತು ಪ್ರತಿಯೊಬ್ಬನ ಭಾವನೆ ಕೂಡ, ಪ್ರತಿಯೊಬ್ಬನ ಮುಖ ಕೂಡ, ಪ್ರತಿಯೊಬ್ಬನ ಮನಸ್ಸು, ಪ್ರತಿಯೊಬ್ಬನ ಬುದ್ಧಿ, ಎಲ್ಲರಲ್ಲಿಯೂ ಕೂಡ ಹನುಮಂತ ಪ್ರವೇಶ ಮಾಡಿಬಿಟ್ಟಿದ್ದ. ಜನ ನುಗ್ತಾ ಇದ್ದಾರೆ, ನುಗ್ತಾ ಇದ್ದಾರೆ, ನುಗ್ತಾ ಇದ್ದಾರೆ, ನುಗ್ತಾ ಇದ್ದಾರೆ. ಆ ಕಡೆಯಿಂದ ಕೇಂದ್ರ ಸರ್ಕಾರ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ರಿಸೀವರ್ನ ಹಾಕಿತ್ತು. ನೀವೇನೇನು ಮಾಡ್ತಾ ಇದ್ದೀರಾ, ಅದೇನೇನು ನಡೀತಾ ಇದೆ ಎಲ್ಲವನ್ನು ವರದಿ ಮಾಡಿ ಅಂತ ಹೇಳಿ ಅವರು ಎಲ್ಲವನ್ನು ವರದಿ ಮಾಡ್ತಾ ಇದ್ದಾರೆ. ಹಿಂಗಾಯ್ತು, ಹಿಂಗಾಯ್ತು, ಕಾರ್ ಸೇವಕರು ತುಂಬಿದ್ದಾರೆ, ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ ಅಂತ. ಅದರ ಭಾಗ ಆಗಿದ್ವಿ ನಾವೆಲ್ಲರೂ ಕೂಡ. ಏಕಾಏಕಿಯಾಗಿ 11 ಗಂಟೆಗೆ ಏನು ಆ ಕೋಟಿ ಕೋಟಿ ಹಿಂದೂಗಳ ಭಾವನೆ ಇತ್ತು, ಆ ಸಹನೆಯ ಭಾವನೆಯ ಕಟ್ಟೆ ದಢಾರಣೆ ಸಿಡಿಯಿತು, ದಢಾರಣೆ ಒಡೆಯಿತು. ಏಕಾಏಕಿಯಾಗಿ ಎಲ್ಲ ಜನರು ಕೂಡ ಒಮ್ಮೆಲನೆ ಜೈ ಶ್ರೀರಾಮ್ ಅಂತೇಳಿ ನುಗ್ಗಿದ್ರು. ಎಲ್ಲ ಕಡೆಯಿಂದ ವಿವಾದಿತ ಕಟ್ಟಡದ ಕಡೆಯಲ್ಲಿ ನುಗ್ಗಿದ್ರು. ಯಾವ ತಡೆ ಅಡೆ ತಡೆ ಯಾವ ಕೂಡ ಲೆಕ್ಕಕ್ಕೆ ಬರಲಿಲ್ಲ. ಎಲ್ಲರೂ ಕೂಡ ಏಕಾಏಕಿಯಾಗಿ ನುಗ್ಗಿಬಿಟ್ರು. ಯಾರಿಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಜೈ ಶ್ರೀರಾಮ್ ಒಂದೇ ಘೋಷಣೆ ಕೇಳಿ ಬರ್ತಾ ಇದೆ, ಯಾವುದು ಕೂಡ ಇಲ್ಲ. ಯಾರ್ಯಾರು ಅಲ್ಲಿ ಆ ಕಾವಲಿಗಿದ್ರು ಆ ಎಲ್ಲ ರಕ್ಷಕರು ಅವರನ್ನು ಮೀರಿ ಜನ ನುಗ್ಗಿದ್ರು ಒಳಗಡೆಯಲ್ಲಿ. ಏಕಾಏಕಿಯಾಗಿ ಒಳಗಡೆಯಲ್ಲಿ ನುಗ್ಗಿದ್ರು. ಈ ಕಟ್ಟಡದ ಮೇಲೆ ಹತ್ತಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಯಾರಿಗೆ ಏನು ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ. ಇಡೀ ಆ ಕಟ್ಟಡ ಕಾರ್ ಸೇವಕರಿಂದ ಆಕ್ರಮಿತವಾಗಿ ಹೋಯಿತು, ಮುಸುಕಿ ಹೋಯಿತು, ಮುಚ್ಚಿ ಹೋಯಿತು. ಯಾವ ಕಟ್ಟಡ ಕಾಣ್ತಾ ಇಲ್ಲ ಅಲ್ಲಿ, ಗುಬ್ಬಚ್ಚು ಕಾಣ್ತಾ ಇಲ್ಲ ಅಲ್ಲಿ, ಕಡಂಕಿತ ಕಟ್ಟಡ ಕಾಣ್ತಾ ಇಲ್ಲ ಅಲ್ಲಿ, ದೊಡ್ಡ ಜನಸ್ತೋಮ ಕಾಣ್ತಾ ಇದೆ, ಜನ ಪರ್ವತ ಕಾಣ್ತಾ ಇದೆ. ಕಾರ್ ಸೇವಕರ ಒಂದು ದೊಡ್ಡ ಜುಂಡು ದಂಡು ಕಾಣ್ತಾ ಇದೆ. ಏಕಾಏಕಿಯಾಗಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಕಾರ್ ಸೇವೆ ಶುರು ಮಾಡೇ ಇಟ್ರು. ಯಾರು ಏನು ತಗೊಂಡು ಬಂದಿದ್ರು, ಎಲ್ಲಿಂದ ಬಂದರು, ಹೇಗೆ ಮಾಡಿದ್ರು. ಬಲವಾದ ಕಟ್ಟಡ ಅದು, 3 ಗುಂಬದಿಗಳ ಕಟ್ಟಡ. ಕಾರ್ ಸೇವೆ ಪ್ರಾರಂಭ ಆಯಿತು 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 11 ಗಂಟೆ 47 ನಿಮಿಷಕ್ಕೆ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಆಗ್ತಾನೆ ಕೇವಲ 2 ಗಂಟೆಯಲ್ಲಿ ಒಂದು ಗುಂಬಜ್ ಕೆಳಗಡೆ ಬಿದ್ದೋಯ್ತು. ಮತ್ತೊಂದು ಗಂಟೆಯಲ್ಲಿ ಇನ್ನೊಂದು ಗುಂಬಜ್ ಬಿದ್ದೋಯ್ತು. 4 ಗಂಟೆ 47 ನಿಮಿಷಕ್ಕೆ 3ನೇ ಗುಂಬಜ್ ಕೂಡ ಬಿದ್ದೋಯ್ತು. ಕೇವಲ 4-5 ಗಂಟೆಗಳ ಅವಧಿಯಲ್ಲಿ ನೋಡ್ತಿದ್ದಂತಾನೆ ಆ ಇಡೀ ಕಟ್ಟಡ ಧರಾಶಾಯಿಯಾಗಿ ನೆಲಕ್ಕೆ ಬಿದ್ದೋಯ್ತು. 500 ವರ್ಷಗಳ 5 ಶತಮಾನಗಳ ದಾಸ್ಯದ ಕಳಂಕ ನೋಡ್ತಿದ್ದಂತೆ ಕ್ಷಣದಲ್ಲೇ ತೊಡೆದು ಹೋಯಿತು. ಯಾರು ಹುತಾತ್ಮರಾಗಿರೋ ಎಲ್ಲ ಹುತಾತ್ಮರ ಆತ್ಮಕ್ಕೆ ಸದ್ಗತಿ ಪ್ರಾಪ್ತ ಆಯಿತು ಆವತ್ತಿನ ದಿವಸ. 4 ಗಂಟೆ 47 ನಿಮಿಷದ ಹೊತ್ತಿಗೆ ಸಂಪೂರ್ಣ ಮಂದಿರ ಧರಾಶಾಯಿಯಾಗಿ ಕೆಳಗಡೆಯಲ್ಲಿ ಬಿದ್ದು ಹೋಯಿತು. ಅಷ್ಟೊತ್ತಾಗಲೇ ಸಂಘಟಕರಲ್ಲಿ ಗಾಬರಿ ಆಗಲು ಶುರುವಾಯಿತು. ಯಾಕೆ ಮಿಲಿಟರಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಲ್ಲೂ ಕೂಡ ಅಯೋಧ್ಯೆ ಹತ್ತಿರಕ್ಕೆ ಬಂದುಬಿಟ್ಟಿದೆ. ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಆಗ ಸಂಘದ ಆಗಿನ ಸರ್ಕಾರಗಳಾದಂಥ ಮಾನ್ಯ ಓ ಶೇಷಾದ್ರಿ ಅವರು ತಕ್ಷಣ ಒಂದು ಮೀಟಿಂಗ್ ಮಾಡಿದ್ರು, ಬೈಠಕ್ ಮಾಡಿದ್ರು. ಆದಷ್ಟು ಬೇಗ ನೀವು ಒಂದು ಏನಾಗುತ್ತೆ ಒಂದು ಮಂದಿರ ನಿರ್ಮಾಣವನ್ನು ಮಾಡಿ, ನಿಮ್ಮಲ್ಲಿ ಏನಿದೆ, ಯಾರಿದ್ದಾರೆ ಇಂಜಿನಿಯರ್ಸ್ ಅನ್ನು ಕಟ್ಕೊಂಡು ಅಂತ ಹೇಳಿ. ಆಗ ಇದ್ದವನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಒಂದು ಮೇಕ್ ಶಿಫ್ಟ್, ಒಂದು ತಾತ್ಪೂರ್ತಿಕ ಒಂದು ದೇವಸ್ಥಾನವನ್ನು ಕಟ್ಟಲಾಯಿತು. ಏನೋ ಲಕ್ಷಾಂತರ ಸೇರಿದ್ದಾರೆ. ಸಿಮೆಂಟ್ ತಗೊಂಡು ಬನ್ನಿ ಅಂದರೆ ಸಿಮೆಂಟಿನ ಮೂಟೆಗಳನ್ನೇ ಹೊತ್ಕೊಂಡು ಬಂತು, ಮರಳು ಬನ್ನಿ ಅಂದರೆ ಮರಳಿನ ಮೂಟೆಗಳನ್ನೇ ಹೊತ್ಕೊಂಡು ಬಂತು. ಹೇಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೇಗೋ ಮಾಡಿ ಒಂದು ಸಣ್ಣ ಒಂದು ಕಾಂಪೌಂಡನ್ನು ಕಟ್ಟಲಾಯಿತು. ರಾತ್ರೋರಾತ್ರಿ ಒಂದು ಬೊಂಬುಗಳನ್ನು ಕಟ್ಟಲಾಯಿತು. ರಾತ್ರೋರಾತ್ರಿ ಬಟ್ಟೆಯನ್ನು ಕಟ್ಟಲಾಯಿತು. ರಾತ್ರೋರಾತ್ರಿ ಬಟ್ಟೆಯ ಮೇಲೆ ಹಾರಿಸಲಾಯಿತು. 7ನೇ ತಾರೀಕು ಬೆಳಗ್ಗೆ ಆಯಿತು. ಆದರೂ ಕೂಡ ಅಲ್ಲಿರುವಂಥ ರಿಸೀವರು ವರದಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ, ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಅಂದಿನ ಪ್ರಧಾನಿ ಒಳಗಡೆಯೂ ರಾಮ ಹೋಗ್ಬಿಟ್ಟಿದ್ದ. ಅವ್ರು ಹೇಳಿದ್ರು, ನಾನು ಚಹಾ ಕುಡಿತಾ ಇದ್ದೀನಿ, ನೀವ್ಯಾರು ತೊಂದರೆ ಮಾಡಿದ್ರಿ ನನಗೆ ಅಂತ ನೋಡಿ. ಅನುಮೋದ ನಾವು ಆದರೆ ಆ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ನಿರ್ವಹಿಸಿದ್ರಲ್ಲ ನೋಡಿ. ಇಂಥ ದೊಡ್ಡ ರಾಮನ ಕೃಪೆ ಅಂದರೆ ಇನ್ನು ಬೇರೆ ಯಾರೇ ಇದ್ರೂ ಕೂಡ ಮಾರಣ ಹೋಮ ಆಗ್ತಿತ್ತು. ಅವತ್ತು ಸ್ಟ್ಯಾಂಪೇಡ್ ಆಗಿದ್ರೆ 50,000 ಜನ ಸಾಯ್ತಿದ್ರು. ಕೊಲ್ಲಿ ಬರಲ್ಲ, ನುಗ್ಲಾಗ್ಬಿಟ್ಟಿದ್ರೆ ಒಂದು 50,000 ಜನ ಸಾಯ್ತಾ ಇದ್ರು. ಆದರೆ 6ನೇ ತಾರೀಕು, 7ನೇ ತಾರೀಕು ಬೆಳಿಗ್ಗೆ, 7ನೇ ತಾರೀಕು ಮಧ್ಯಾಹ್ನ, 7ನೇ ತಾರೀಕು ರಾತ್ರಿ, ಅಲ್ಲಿವರೆಗೂ ಏನೂ ಆಗಲಿಲ್ಲ ನೋಡಿ. ಅಲ್ಲಿವರೆಗೂ ಶ್ರೀರಾಮ ಅವಕಾಶ ಕೊಟ್ಟು 8ನೇ ತಾರೀಕು ಬೆಳಗಿನ ಜಾವ ಬಂದು ಮಿಲ್ಟಿಯವರು ಆಕ್ರಮಿಸ್ಕೊಂಡ್ರು.
ಅದಾದ ಮೇಲೆ ಎಲ್ಲರನ್ನು ಕೂಡ ನಾವು ಅಯೋಧ್ಯೆಯಿಂದ ನಾವು ಕೂಡ ಹೊರಗಡೆಗೆ ಬರಬೇಕಾಯಿತು. ಹೀಗೆ ಐತಿಹಾಸಿಕ ಕಾರ ಸೇವೆ 92 ಡಿಸೆಂಬರ್ 6ನೇ ತಾರೀಕು ನಡೆಯಿತು. ಅದಾದ ಮೇಲೆ ನಡೆದಿದ್ದು ಇತಿಹಾಸ ನಮಗೆ ಗೊತ್ತಿದೆ. ಯಾಕೆ ಈ ರೀತಿಯ ಇಂಥ ಶ್ರದ್ಧೆ ರಾಮನ ಬಗ್ಗೆ, ಇಂಥ ಭಾವನೆ ಯಾಕೆ ಯಾಕೆ ನಮಗೆ ರಾಮ ಬೇಕು, ಯಾಕೆ ನಮಗೆ ರಾಮನ ಅಜ್ಜ ಬೇಕು ಅನ್ನಲಿಕ್ಕೆ ಆ ರಾಮನ ಒಂದು ಸ್ಮರಣೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಯಾಕೆ ರಾಮ ಹೇಗೆ ನಮ್ಮ ಮಾನಸದ ಮೇಲೆ ಪರಿಣಾಮ ಬೀರಿದ್ದಾನೆ ಅಂದರೆ, ರಾಮಾಯಣದ ಒಂದು ಘಟನೆ ನೋಡಿದ್ರೆ ರಾಮ ಎಲ್ಲವನ್ನ ತೊರೆದು ಕಾಡಿಗೆ ಹೊರಟೋಗಿದ್ದಾನೆ, ಚಿತ್ರಕೂಟದಲ್ಲಿದ್ದಾನೆ. ಚಿತ್ರಕೂಟದಲ್ಲಿರುವಾಗ ಭರತ ಬರ್ತಾನೆ, ರಾಮ ನೀನು ವಾಪಸ್ ಅಯೋಧ್ಯೆಗೆ ಬರಬೇಕು, ನೀನೇ ರಾಜ ಆಗಬೇಕು, ನೋಡು ನೀನು ಬರಬೇಕು ಅಂತೇಳಿ ಈಗಾಗಲೇ ಲಕ್ಷಾಂತರ ಜನ ಇಲ್ಲಿ ಬಂದಿದ್ದಾರೆ, ಲಕ್ಷಾಂತರ ಜನ ನೀನು ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡು ನೀನು ಇವನ್ನೆಲ್ಲ ತಮಸಾ ನದಿಯ ದಂಡೆಯಲ್ಲಿ ಬಿಟ್ಟು ಹೊರಟೋದಲ್ಲ, ಅದಕ್ಕೆ ಇವರೆಲ್ಲ ಮತ್ತೆ ಬಂದಿದ್ದಾರೆ, ರಾಮ ನೀನು ವಾಪಸ್ ಬಾ. ಆಗ ರಾಮ ಮತ್ತು ಭರತರಿಗೆ ಇಂಥ ಒಂದು ಸಂವಾದ ನಡೆಯುತ್ತೆ ಅಂದರೆ ಜನಕ್ಕೆ ಅನ್ನಿಸ್ತಂತೆ. ರಾಮ ಮಾತಾಡುವಾಗ ಬೇಷ್ ರಾಮ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಯಾ, ಮಾತಾಡೋದು. ಭರತ ಮಾತಾಡ್ತಿದ್ರೆ ಬೇಷ್ ಭರತ ನೀನೇ ಚೆನ್ನಾಗಿ ಮಾತಾಡ್ತಾ ಇದ್ಯಾ, ಮಾತಾಡೋದು. ಭರತ ಹೇಳಿದಂತೆ, ನೀವಿಬ್ಬರು ನಮ್ಮಿಬ್ಬರು ಮಾತಿನ ಚಂದ ನೋಡ್ಲಿಕ್ಕೆ ಬಂದಿದ್ದೀರಾ, ರಾಮನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀರಾ, ಒತ್ತಾಯ ಮಾಡಿ ರಾಮನ್ ಕರ್ಕೊಂಡು ಬನ್ನಿ. ಆಗ ಅಯೋಧ್ಯೆ ಜನ ಒಂದು ಜನಾದೇಶ ಕೊಡ್ತಾರೆ. ಇಡೀ ಇತಿಹಾಸದಲ್ಲಿ ಸುವರ್ಣಾಂಶಗಳಿಂದ ಕೆತ್ತಿಡಬೇಕಾದಂತಹ ಜನಾದೇಶ. ಯಾವುದೇ ರೀತಿಯಾದ ಜನಾದೇಶ ಅಂತಂದ್ರೆ ಓಟ್ ಹಾಕೋದು, ಎಣಿಕೆ, ಕೌಂಟಿಂಗು, ಕೊಲೆಗಟ್ಟ ಮತ, ಆ ಮತ ಈ ಮತ ಇಲ್ಲ. ಎಂತ ಜನಾದೇಶ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಜನ ಹೇಳ್ತಾರೆ, ಜನ ಎಲ್ಲ ಬಂದಿರೋದು ಭರತನ ಪರವಾಗಿ, ಭರತನಿಗೆ ಹೇಳಬೇಕು ಅವರು, ಹೌದು ರಾಮ ಬರಬೇಕು ಅಂತೇಳಿ. ಆ ಜನ ಹೇಳ್ತಾರೆ, ಭರತ ನೀನು ಹೇಳ್ತಿರೋದು ಸರಿಯಲ್ಲ. ಭರತ ಹೇಳ್ತಾರೆ, ಏನು ಹೇಳ್ತಾ ಇದ್ದೀರಿ ನೀವು, ರಾಮ ಬರಬೇಕು ಅಂತ ನನ್ನ ಜೊತೆಲಿ ಬಂದಿದ್ದೀರಾ ನೀವು? ಇಲ್ಲ ಬಂದಿರಬಹುದು, ಆದರೆ ನಮ್ಮ ಒಳಗಡೆ ರಾಮ ಕೂತ್ಬಿಟ್ಟಿದ್ದಾನಪ್ಪ. ಹೇಳ್ತಾರೆ, ರಾಮ ಹೇಗೆ ನನ್ನೇನು ಪ್ರಭಾವ ಮಾಡಿದ್ದಾನೆ ಅಂತ ಹೇಳ್ತಾರೆ ಅವರು. ಕಾಕುತ್ಸಮ ಅಭಿಜಾನೀಮಃ ಸಮ್ಯಕ್ ವದತಿ ರಾಘವ ಯಶೋಪಿ ಮಹಾಭಾಗ ಪಿತುರ್ವಚಸಿ ತಿಷ್ಟಸಿ ಅಥ ಏವಂ ನ ಶಕ್ತ ಸ್ಮೋ ಯಾವರ್ತಯಿತು ಮಂಜಸ. ಭರತ, ರಾಮನನ್ನು ನಾವು ಚೆನ್ನಾಗಿ ಒಲಿ, ಕಾಕುತ್ಸಮ ಅಭಿಜಾನೀಮಃ, ಅವನು ಏನು ಹೇಳ್ತಾನೆ ಅದೇ ಸರಿ. ಸಮ್ಯಕ್ ವದತಿ ರಾಘವ, ಅವನು ತಂದೆಯ ಮಾತಿನಲ್ಲಿ ಸತ್ಯಕ್ಕೋಸ್ಕರ, ಧರ್ಮಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ಗಟ್ಟಿಯಾಗಿ ನಿಂತಿದ್ದಾನೆ. ಪಿತುರ್ವಚಸಿ ತಿಷ್ಟಸಿ, ಆದ್ದರಿಂದ ಅತಏವಂ ಶಕ್ತಾಸ್ಮೋ ಯಾವರ್ತಯಿತು ಮಂಜಸ. ಅವನಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲಪ್ಪ, ನಾವು ರಾಮನ ಪರವಾಗಿ, ಧರ್ಮದ ಪರವಾಗಿ, ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ. ರಾಮನ ವ್ಯಕ್ತಿತ್ವದ ಪ್ರಭಾವ, ರಾಮನ ವಯಸ್ಸು 25 ಆಗಿರುವಾಗ ಇಡೀ ನಾಡಿನ ಜನಮಾನಸದ ಮೇಲೆ ಈ ರೀತಿಯಾಗಿತ್ತು. ಇದಕ್ಕೋಸ್ಕರ ರಾಮ ಮಂದಿರ ಬೇಕು. ರಾಮ ಮಂದಿರ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಮಾತ್ರ ಭವ್ಯ ಮಂದಿರ ಅಲ್ಲ, ನಮ್ಮೆಲ್ಲರ ಹೃದಯದಲ್ಲಿ ರಾಮನ ಈ ಗುಣಗಳ ಮಂದಿರ ಆಗಬೇಕು. ರಾಮನ ಗುಣಗಳ ಆರಾಧನೆಯೇ ನಿಜವಾದಂಥ ರಾಮ ಮಂದಿರದ ಆರಾಧನೆ. ರಾಮನ ಗುಣಗಳ ಅನುಸರಣೆಯೇ ನಿಜವಾದಂಥ ರಾಮ ಮಂದಿರದ ಪೂಜೆ, ರಾಮನ ಪೂಜೆ, ರಾಮನ ಆರಾಧನೆ, ರಾಮನ ಸೇವೆ, ರಾಮನ ಕೈಂಕರ್ಯ. ಈ ಕಾರಣದಿಂದ ಈ ದೇಶದ ರಾಮ ರಾಷ್ಟ್ರ ಪುರುಷ. ರಾಮ ಅಂತ ಹೇಳಿದ್ರೆ ಯಾರು ಅಂತಿಲ್ಲ, ವಸಿಷ್ಠರು ಹೇಳ್ತಾರೆ. ರಾಮ ಯಾರು ಅಂತ ಹೇಳಿದಾಗ ವಸಿಷ್ಠರು ಹೇಳ್ತಾರೆ, ರಾಮ ಯಾರು? ನೈತದ್ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನ ಭೂಪತಿ ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವತ್ಸತಿ. ಯಾವ ರಾಷ್ಟ್ರದಲ್ಲಿ ರಾಮ ರಾಜನಾಗಿರೋದಿಲ್ವೋ ಅದು ರಾಷ್ಟ್ರ ಅಲ್ಲ. ನೈತದ್ ಭವಿತಾ ರಾಷ್ಟ್ರಂ, ಅದು ರಾಷ್ಟ್ರ ಆಗೋದಿಲ್ಲ. ಆದರೆ ರಾಮ ಎಲ್ಲಿ ಇರ್ತಾನೆ, ರಾಮ ಕಾಡಿನಲ್ಲಿದ್ರೆ ಕಾಡೇ ರಾಷ್ಟ್ರವಾಗ್ತದೆ. ಆದ್ದರಿಂದ ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವತ್ಸತಿ. ರಾಮ ಎಲ್ಲಿರ್ತಾನೆ ಅದೇ ಒಂದು ರಾಷ್ಟ್ರವಾಗ್ತದೆ. ರಾಷ್ಟ್ರವಾಗಲಿಕ್ಕೋಸ್ಕರ ರಾಷ್ಟ್ರದ ಪ್ರತೀಕವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ. ಆದರೆ ರಾಷ್ಟ್ರ ಸಬಲವಾಗಿರಬೇಕು, ಸದೃಢವಾಗಿರಬೇಕು, ಸಂಘಟಿತವಾಗಿರಬೇಕು, ಭಾರತ ಸಮರ್ಥವಾಗಿರಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು. ನಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಅಯೋಧ್ಯೆ ಆಗಬೇಕು. ಏನು ಅಯೋಧ್ಯೆ ಅಂತ ಹೇಳಿದ್ರೆ ಭಗವಂತನ ಅವತರಣ. ಯಾಕೆ? ಮರ್ತ್ಯಾವತಾರೇ ಮರ್ತ ಶಿಕ್ಷಣ. ಆ ಮನುಷ್ಯ ಯಾವಾಗ ಅವನ ನಿತ್ಯ ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನು ಗೆಲ್ತಾನೋ ಆಗ ಅವನ ಅಯೋಧ್ಯೆ ಆಗ್ತಾನೆ, ಆಗ ಅವನು ಶತ್ರುಘ್ನ ಆಗ್ತಾನೆ. ಕೇವಲ ರಾಮ ಮಂದಿರ ಅನ್ನೋ ಪ್ರತೀಕ ಮಾತ್ರ.
ಆ ರಾಮ ಮಂದಿರಕ್ಕೆ ಅರ್ಥ ಬರಬೇಕಾದ್ರೆ, ರಾಮರಾಜ್ಯಕ್ಕೆ ಅರ್ಥ ಬರಬೇಕಾದ್ರೆ, ರಾಮರಾಜ್ಯದ ಪ್ರಜೆಗಳು ಹೇಗಿದ್ರು? ನಾಸಿ ಪುರೇವ ರಾಷ್ಟ್ರೇ ವೃಷಾವಾದಿ ನರಕ್ವಚಿತ. ಒಬ್ಬನೇ ಒಬ್ಬರು ಸುಳ್ಳು ಹೇಳೋನು ಇರಲಿಲ್ಲ, ಅಧರ್ಮ ಇರಲಿಲ್ಲ, ಅನ್ಯಾಯ ಮಾಡೋನು ಇರಲಿಲ್ಲ, ಸ್ತ್ರೀಯರನ್ನು ಕೆಟ್ಟುಕೊಂಡಲ್ಲಿ ನೋಡೋನು ಇರಲಿಲ್ಲ, ಬೇರೆಯವ್ರ ಧನವನ್ನು ಬಯಸೋನು ಇರಲಿಲ್ಲ. ಇದೆಲ್ಲ ಗುಣಗಳು ಕೂಡ ನಮ್ಮೆಲ್ಲರ ಗುಣ ಆಗಬೇಕು, ನಮ್ಮೆಲ್ಲರ ಸ್ವಭಾವ ಆಗಬೇಕು, ನಮ್ಮೆಲ್ಲರ ನಡವಳಿಕೆ ಆಗಬೇಕು, ಸತ್ಯ ನಮ್ಮ ಆರಾಧನೆ ಆಗಬೇಕು, ನೀತಿ ನಮ್ಮ ನಡವಳಿಕೆ ಆಗಬೇಕು. ಈ ದೃಷ್ಟಿಯಲ್ಲಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇದೆ. ಈ ತಿಂಗಳ ಮುಂದಿನ ತಿಂಗಳ 22ನೇ ತಾರೀಕು ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಆ ರಾಮ ಮಂದಿರದ ಪ್ರತಿಕೃತಿಯನ್ನು ಈಗಾಗಲೇ ನಾವು ನೋಡಿದ್ದೀವಿ. ಆ ದಿವಸ ನಾವು ಇದೇ ಸಂಕಲ್ಪವನ್ನು ದೃಢವಾಗಿ ಮಾಡಬೇಕು. ಸತ್ಯದ ಧರ್ಮದ ಆರಾಧನೆ ಇದರ ಉದ್ದೇಶ. ಯಾವ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಸತ್ಯ 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 ಅಂತ ಹೇಳಿ. ಯಾವ ಮಾತನ್ನ ಸ್ವಾಮೀಜಿಯವರು ಧರ್ಮವೇ ದೇಶದ ಜೀವಾಳ, ಧರ್ಮವೇ ದೇಶದ ಆಧಾರ, ಧರ್ಮವೇ ದೇಶದ ಪ್ರಾಣ ಸ್ವಾಮೀಜಿಯವರು ಉಸಿರಾಗಿತ್ತು. ಅದನ್ನು ಘಂಟಾಘೋಷವಾಗಿ ಸಾರಿ ಹೇಳಿದರು. ಸ್ವಾಮೀಜಿಯವರು ಹೇಳಿದ್ದರ ಒಂದು ಅಂಶದ ಒಂದು ಅನುಷ್ಠಾನ ಈಗ ಆಗ್ತಾ ಇದೆ. ರಾಮ ಮಂದಿರ ಆಗ್ತಾ ಇರೋದು, ರಾಮ ಮಂದಿರ ಕಟ್ತಾ ಇರೋದು ಸ್ವಾಮೀಜಿಯ ವಿಚಾರಕ್ಕಿಂತ ಭಿನ್ನವಾಗಿಲ್ಲ. ಸ್ವಾಮೀಜಿಯವರ ಆಶಯದಂತೆ ಈ ಕಾರ್ಯ ಆಗ್ತಾ ಇದೆ. ಸ್ವಾಮೀಜಿಯವರ ಒಂದು ಸಂಕಲ್ಪದಂತೆ ಈ ಕಾರ್ಯ ಆಗ್ತಾ ಇದೆ. ರಾಷ್ಟ್ರ ಜಾಗೃತಿಯ ಪ್ರತೀಕವಾಗಿ ರಾಮ ಮಂದಿರವಾಗ್ತಾ ಇದೆ. ರಾಷ್ಟ್ರದ ಮಟ್ಟದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಸಮಾಜದ ಮಟ್ಟದಲ್ಲಿ ಸಾಮಾಜಿಕವಾದಂತಹ ಜಾಗೃತಿ, ಕೌಟುಂಬಿಕ ಮಟ್ಟದಲ್ಲಿ ಕೌಟುಂಬಿಕ ಸಂಬಂಧಗಳು, ಪರಸ್ಪರ ಪ್ರೀತಿ, ಪ್ರೇಮ, ಸ್ನೇಹ ಸಂಬಂಧಗಳು, ವ್ಯಕ್ತಿಗತ ಮಟ್ಟದಲ್ಲಿ ಆಸೀತ್ ಪುರೇವ ರಾಷ್ಟ್ರೇ, ನನ್ನಲ್ಲಿ ಸತ್ಯದ ಆಚರಣೆ, ನನ್ನಲ್ಲಿ ಧರ್ಮದ ಆಚರಣೆ, ನನ್ನಲ್ಲಿ ನ್ಯಾಯದ ಆಚರಣೆ, ನನ್ನಲ್ಲಿ ನೀತಿಯ ಆಚರಣೆ, ನಾನು ಸರಿಯಾದ ಧರ್ಮ ಮಾರ್ಗದಲ್ಲಿ ಹೋಗ್ತಿದ್ದು ರಾಮನ ಸಂಕಲ್ಪ. ನಾನೊಬ್ಬ ಅಯೋಧ್ಯ ಆಗಬೇಕು. ಅಯೋಧ್ಯೆ ಅಂತ ಹೇಳಿದ್ರೆ ಯಾವ ದುಷ್ಟ ಶಕ್ತಿ ಕೂಡ ನನ್ನ ಮೇಲೆ, ನನ್ನ ಮನಸ್ಸಿನ ಮೇಲೆ, ನನ್ನ ಹೃದಯದ ಮೇಲೆ, ನನ್ನ ಚಿಂತನೆಯ ಮೇಲೆ, ನನ್ನ ನಡವಳಿಕೆಯ ಮೇಲೆ ಆಕ್ರಮಣ ಮಾಡಬಾರದು. ಇದು ಅಯೋಧ್ಯೆಯ ಪರಿಕಲ್ಪನೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಅಯೋಧ್ಯ ಆಗಿರಬೇಕು. ಇಂತಹ ಅಯೋಧ್ಯೆಯ ಒಂದು ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ಅಯೋಧ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಚಿಂತನೆಗಳನ್ನು ಇಲ್ಲಿ ನಾವು ಮಾಡಿದ್ದೀವಿ. ಅದ್ಭುತವಾದಂಥ ನಮಗೆ ಹೇಳಿದಲ್ಲ, ಹಿಂದೆ ನಾವೆಲ್ಲರೂ ಕೂಡ ಪ್ರಾಯಶಃ ರಾಮಸೇನೆಯಲ್ಲಿ ಇದ್ದವರೇನೆ, ಅದಕ್ಕೋಸ್ಕರ ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿದೆ. ಒಂದು ಸುಂದರವಾದಂಥ ಸಂದರ್ಭದಲ್ಲಿ ನಾವಿದ್ದೀವಿ ಮತ್ತು ದೇವದುರ್ಲಭವಾದಂಥ ಒಂದು ದೇಶ ನಾವೆಲ್ಲರೂ ಕೂಡ ಚಲಿಸಿದ್ದೀವಿ. ಯಾವ ದೇಶ ನಮ್ಮದು? ಧರೆಗವ ತರಿಸಿದೆ ಸ್ವರ್ಗದ ಸ್ಪರ್ಧೆಯು ಸುಂದರ ತಾಯಿಗಳು, ನಮ್ಮೀ ತಾಯಿಗಳು, ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲಸದಳು. ಎಂಥ ದೇಶ ನಮ್ಮದು! ಧವಳ ಹಿಮಾಲಯ ಮುಕುಟದ ಮೆರಗು, ಕಾಲ್ತಳೆಯುತ್ತಿದೆ ಜಲದಿಯ ಬುರುಗು, ಗಂಗಾವ ಇಳಿದು ಹಸಿರಿನ ಸೆರಗು, ಕಣಕಣ ಮಂಗಲವು, ನಮ್ಮೀ ತಾಯಿ ನೆಲವು.